ನಮ್ಮ ಮೊದಲ ಯೋಜನೆ ಇದ್ದದ್ದು ಅಷ್ಟಾದಶ ಪುರಾಣ ಪರಿಚಯದ ಸರಣಿ ಮುಂದುವರಿಸಬೇಕು ಅಂತ. ಆದರೆ ಅದನ್ನು ಈಗ ಮುಂದಕ್ಕೆ ಹಾಕಬೇಕಾಗಿ ಬಂದಿದೆ. ಮುಂದೆ ಅನುಕೂಲವಾದಾಗ ಆ ಸರಣಿಯನ್ನು ಮುಂದುವರಿಸೋದಾಗತ್ತೆ. ಈ 5 ದಿವಸದಲ್ಲಿ ವರದರಾಜಸ್ತವ ಮತ್ತು ಆನಂದ ಸಾಗರಸ್ತವ ಇವುಗಳ ಅವಲೋಕನ ಮಾಡೋದಾಗತ್ತೆ. ಸಂಸ್ಕೃತದಲ್ಲಿ ಸ್ತೋತ್ರಗಳು ಅಪಾರ ಸಂಖ್ಯೆಯಲ್ಲಿ ಇವೆ. ಪುರಾಣಗಳಲ್ಲಿಯೂ ಮೇಲಿಂದ ಮೇಲೆ ಸ್ತೋತ್ರಗಳನ್ನು ಕಾಣ್ತೇವೆ. ಹೆಚ್ಚಿನ ಸ್ತೋತ್ರಗಳು ಭಕ್ತಿ ನಿವೇದನಗಳು. ಹಾಗಾಗಿ ಅವುಗಳಲ್ಲಿ ಭಗವನ್ ಮಹಿಮೆಯ ಕೀರ್ತನ, ಭಕ್ತನ ಶರಣಾಗತಿ ಇವು ಪ್ರಮುಖವಾಗಿರೋದು ಸಹಜ. ಸಾಮಾನ್ಯರ ದೃಷ್ಟಿಯಿಂದ ಸ್ತೋತ್ರಗಳು ಅತ್ಯಂತ ಉಪಯುಕ್ತ ಸಾಧನಗಳು ಅನ್ನೋದು ಸ್ಪಷ್ಟವೇ ಆಗಿದೆ. ಹೀಗೆ ಪ್ರಧಾನವಾಗಿ ಪ್ರಯೋಜನ ದೃಷ್ಟಿಯವೇ ಆದ ಈ ರಚನೆಗಳನ್ನು ಉದಾತ್ತೀಕರಿಸಿ ಅವನ್ನು ಒಂದು ವಿಶಿಷ್ಟ ಸಾಹಿತ್ಯ ಪ್ರಕಾರದ ಸ್ಥಾನಕ್ಕೆ ಏರಿಸಿದವರು ಶಂಕರ ಭಗವತ್ಪಾದರು ಅಂತ ಹೇಳಬಹುದು. ಅವರ ಸ್ತೋತ್ರ ರಚನೆಗಳು ಮುಂದಿನ ಎಲ್ಲ ಪೀಳಿಗೆಗಳಿಗೆ ಪಥದರ್ಶಕ ಆದವು. ಭಕ್ತಿ ಸ್ತೋತ್ರಗಳು, ವೇದಾಂತ ಸ್ತೋತ್ರಗಳು ಎರಡೂ ಪ್ರಕಾರಗಳಲ್ಲಿ ಶಂಕರರ ರಚನೆಗಳು ಸ್ತೋತ್ರ ಸಾಹಿತ್ಯಕ್ಕೆ ಮಾನದಂಡಗಳು ಅಂತ ಅನಿಸ್ಕೊಂಡಿವೆ. ವೇದಾಂತ ಪರಂಪರೆಯಲ್ಲಿ ಶಂಕರರಿಂದ ಈಚೆಗೆ ಅತ್ಯಂತ ಪ್ರಸಿದ್ಧರಾದವರು ಶತಾಧಿಕ ಗ್ರಂಥಕರ್ತರಾದ 16ನೇ ಶತಮಾನದ ಅಪ್ಪಯ್ಯ ದೀಕ್ಷಿತರು. ಅಪ್ಪಯ್ಯ ದೀಕ್ಷಿತರ ಶಾಸ್ತ್ರಗ್ರಂಥಗಳು, ಭಕ್ತಿ ಸ್ತೋತ್ರಗಳು ಎರಡೂ ಧಾರೆಯ ಕೃತಿಗಳು ಪರಂಪರೆಯಲ್ಲಿ ಪ್ರಸಿದ್ಧವಾಗಿವೆ. ಈಗ 3 ವರ್ಷ ಹಿಂದೆ ಇದೇ ವೇದಿಕೆಯಲ್ಲಿ ಅಪ್ಪಯ್ಯ ದೀಕ್ಷಿತರ ಪ್ರಸಿದ್ಧವಾದ ಆತ್ಮಾರ್ಪಣ ಸ್ತುತಿಯ ಮೇಲಣ ವ್ಯಾಖ್ಯಾನ ನಡೆಯಿತು. ಈಗ ಅಪ್ಪಯ್ಯ ದೀಕ್ಷಿತರ ಇನ್ನೊಂದು ಪ್ರಸಿದ್ಧ ರಚನೆ ವರದರಾಜಸ್ತವದ ಮೇಲೆ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ವ್ಯಾಖ್ಯಾನ ಮಾಡೋರಿದ್ದಾರೆ. ಪರಮಶೈವರೆಂದೇ ಜನಜನಿತರಾದ ಅಪ್ಪಯ್ಯ ದೀಕ್ಷಿತರು ಆಚಾರ್ಯ ಶಂಕರರಂತೆ ವಿಷ್ಣುಪರವಾದ ಸ್ತೋತ್ರ ರತ್ನಗಳನ್ನು ನಮಗೆ ಕೊಟ್ಟಿದ್ದಾರೆ. ಅಪ್ಪಯ್ಯ ದೀಕ್ಷಿತರ ಪೂರ್ವಿಕರು ಕಂಚಿಯಲ್ಲಿ ನೆಲೆಸಿದ್ದರು. ಅದು ವರದರಾಜಸ್ತವದ ರಚನೆಗೆ ಒಂದು ನಿಮಿತ್ತ ಆಗಿದ್ದಿರಬಹುದು. ಸಾಹಿತ್ಯಾಭ್ಯಾಸಿಗಳ ದೃಷ್ಟಿಯಿಂದಲೂ ವರದರಾಜಸ್ತವ ಮಹತ್ವದ್ದು. ಏಕೆಂದರೆ ವರದರಾಜಸ್ತವ ಈಸ್ ಎ ಗೋಲ್ಡ್ ಮೈನ್ ಆಫ್ ಕಾವ್ಯ ಅಲಂಕಾರಾಸ್. ಅಲಂಕಾರಗಳನ್ನು ಅಪ್ಪಯ್ಯ ದೀಕ್ಷಿತರು ಈ ಸ್ತೋತ್ರದಲ್ಲಿ ಎಷ್ಟು ವಿಪುಲವಾಗಿ ಬಳಸಿದ್ದಾರೆಂದರೆ ಇದನ್ನು ಒಂದು ಅಲಂಕಾರ ಶಾಸ್ತ್ರದ ಕೈಪಿಡಿ ಅಂತಲೇ ಹೇಳಬಹುದು. ಸ್ವಯಂ ಅಪ್ಪಯ್ಯ ದೀಕ್ಷಿತರೇ ಈ ಸ್ತೋತ್ರಕ್ಕೆ ವ್ಯಾಖ್ಯಾನವನ್ನು ನೀಡಿ ಉಪಕಾರ ಮಾಡಿದ್ದಾರೆ. ಈ ಪ್ರಸಿದ್ಧವಾದ ಸ್ತೋತ್ರದ ಪರಿಚಯವನ್ನು ನಾವು ಮಾಡಿಕೊಳ್ಳೋರಿದ್ದೇವೆ. ಈ ಪ್ರವಚನ ಮಾಲೆಗಾಗಿ ಗಣೇಶ್ ಅವರು ಆಯ್ದುಕೊಂಡಿರುವ ಇನ್ನೊಂದು ಕೃತಿ ನೀಲಕಂಠ ದೀಕ್ಷಿತನ ಆನಂದ ಸಾಗರಸ್ತವ. ನೀಲಕಂಠ ದೀಕ್ಷಿತನಾದರೂ ಅಪ್ಪಯ್ಯ ದೀಕ್ಷಿತರ ವಂಶಿಕನೇ. ಅಪ್ಪಯ್ಯ ದೀಕ್ಷಿತರ ಸೋದರ ಅಚ್ಚಾನ್ ದೀಕ್ಷಿತರ ಮೊಮ್ಮಗ, 17ನೇ ಶತಮಾನದಲ್ಲಿ ಇದ್ದವನು. ನೀಲಕಂಠ ವಿಜಯ ಚಂಪು ಗ್ರಂಥದ ರಚಯಿತನಾಗಿ ಪ್ರಸಿದ್ಧನಾದವನು. ನೀಲಕಂಠ ದೀಕ್ಷಿತನ ಆನಂದ ಸಾಗರಸ್ತವ ಒಂದು ವಿರಳ ಕೃತಿ. ಆತನ ಕಲಿವಿಡಂಬನ ಶತಕ, ವೈರಾಗ್ಯ ಶತಕ ಮೊದಲಾದ ಹಲವು ಕೃತಿಗಳು ಜನಜನಿತವಾಗಿವೆ. ಆದರೆ ಆನಂದ ಸಾಗರಸ್ತವ ಹೆಚ್ಚು ಜನರಿಗೆ ಅಪರಿಚಿತ ಅಂತಲೇ ಹೇಳೋದಕ್ಕೆ ಅಭ್ಯಂತರವಿಲ್ಲ. ನಾನೇ ಮೊದಲ ಬಾರಿಗೆ ಅದನ್ನು ಕೇಳ್ತಾ ಇದ್ದೇನೆ. ಹೀಗೆ ನಮ್ಮ ವಿದ್ವತ್ ಪರಂಪರೆಯ ಇಬ್ಬರು ಶ್ರೇಷ್ಠರ ಕೃತಿಗಳ ಮೇಲೆ ವ್ಯಾಖ್ಯಾನವನ್ನು ಕೇಳುವ ಸುಯೋಗ ನಮ್ಮದಾಗಿದೆ ಅಂತ ಹೇಳ್ತಾ ಆದರಣೀಯ ಗಣೇಶ್ ಅವರು ಪ್ರವಚನವನ್ನು ಆರಂಭಿಸಬೇಕು ಅಂತ ಪ್ರಾರ್ಥಿಸ್ತೇನೆ. ಓಂ ತತ್ಸತ್. ಎಲ್ಲರಿಗೂ ನಮಸ್ಕಾರ. ಅನೇಕರಿಗೆ ನಿರಾಶೆ ಆಗಿರಬಹುದು ಏನೋ, ಅಷ್ಟಾದಶ ಮಹಾಪುರಾಣಗಳ ಪರಿಚಯ ಮಾಲಿಕೆಯ ತುಂಬ ದಿನಗಳ ಮೇಲಿನ ಮತ್ತೊಂದು ಕಂತು ಇಂದು ಆರಂಭ ಆಗುತ್ತದೆ ಅಂತ ಅಂದುಕೊಂಡಿದ್ದು. ಆದರೆ ಹಿಂದೆ ಈ 3 ಕೃತಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾಗಿತ್ತು. ಅಪ್ಪಯ್ಯ ದೀಕ್ಷಿತರ ವರದರಾಜಸ್ತವ ವಿಷ್ಣು ಸ್ತುತಿಯಾಗಿ,
ನೀಲಕಂಠ ದೀಕ್ಷಿತರ ಆನಂದ ಸಾಗರಸ್ತವ ದೇವಿ ಸ್ತುತಿಯಾಗಿ, ಆ ಬಳಿಕ ನಮ್ಮ ಸಮಕಾಲೀನ ಕವಿಯಾದ ಡಾಕ್ಟರ್ ಆರ್ ಶಂಕರ್ ಅವರ ಶಿವಸ್ತುತಿ ಭಾರಾವತಾರ ಸ್ತವ, ಈ 3 ಸ್ತವಗಳನ್ನು ಶಿವ ಶಕ್ತಿ ವಿಷ್ಣುಗಳ ಸಮಾಹಾರವಾಗಿ ಪರಿಚಯ ಮಾಡಿಕೊಡಬೇಕು. 3 ಕೂಡ ಒಂದೇ ವಸಂತ ತಿಲಕ ಛಂದಸ್ಸಿನಲ್ಲಿರೋದು. ಶಂಕರನ ಕೃತಿ 50 ಶ್ಲೋಕಗಳದಾದರೆ ದೀಕ್ಷಿತರಿಬ್ಬರ ಕೃತಿ 100 ಶ್ಲೋಕಗಳದು. 3 ಜನ ತಮಿಳುನಾಡಿನ ಅಯ್ಯರ್ ಕುಟುಂಬಕ್ಕೆ ಸೇರಿದವರು. ಎಲ್ಲ ಅದ್ವೈತ ತಾತ್ಪರ್ಯವನ್ನು ಇಟ್ಟುಕೊಂಡು ಆಯಾ ದೇವತತ್ವವನ್ನು ಪರಮೋತ್ಕೃಷ್ಟ ಅಂತ ಭಾವಿಸಿ ಭಕ್ತಿಯಿಂದ ಆರಾಧನೆ ಮಾಡಿದಂಥದ್ದು. ಎಲ್ಲ ಸಾಮ್ಯಗಳನ್ನು ಸ್ವಾರಸ್ಯಗಳನ್ನು ಗಮನಿಸಿಕೊಂಡು ಪರಿಚಯ ಮಾಡಿಕೊಡುವುದು ಅಂತ ಅಂದುಕೊಂಡಿದ್ದು. ಯಾವುದೋ ತೊಡಕುಗಳಿಂದ ಒಂದನ್ನು ಮಾತ್ರ ಮಾಡಿ ಮುಗಿಸುವುದಕ್ಕಾಯಿತು. ಇನ್ನು 2ಕ್ಕೆ ಈ ಹೊತ್ತಿನ ಅವಕಾಶ ಬಂದಿದೆ. ಅದರಿಂದ ಸಹೃದಯರು ಸಹಕಾರ ಕೊಡಬೇಕಾಗಿ ಪ್ರಾರ್ಥನೆ. ವರದರಾಜಸ್ತವ ಅಪ್ಪಯ್ಯ ದೀಕ್ಷಿತರ ಅನುಪಮವಾದ ಕೃತಿಗಳಲ್ಲಿ ಒಂದು. ಅಪ್ಪಯ್ಯ ದೀಕ್ಷಿತರ 104 ಕೃತಿಗಳ ಪ್ರಸಿದ್ಧಿ ಉಂಟು. ನಮ್ಮಲ್ಲಿ ಶತಾಧಿಕ ಗ್ರಂಥಕರ್ತರರು ಹಲವರಿದ್ದಾರೆ. ಅಪ್ಪಯ್ಯ ದೀಕ್ಷಿತರಿಗೆ ಮೊದಲಿದ್ದಂಥ ಮಹನೀಯರಲ್ಲಿ ಅಗ್ರಗಣ್ಯರಾದವರು ವೇದಾಂತ ದೇಶಿಕರು 104 ಗ್ರಂಥಗಳನ್ನು ಬರೆದವರು. ಅಪ್ಪಯ್ಯ ದೀಕ್ಷಿತರ ಸಮಕಾಲೀನರು ಅಥವಾ ಅವರಿಗಿಂತ ಒಂದು ಸ್ವಲ್ಪ ಹಿರಿಯ ಸಮಕಾಲೀನರು ಅಂತ ಹೇಳಬಹುದಾದ ವಾದಿರಾಜ ಸ್ವಾಮಿಗಳು, ಹಾಗೆ ವಿಜಯೇಂದ್ರ ಸ್ವಾಮಿಗಳು, ಅವರು ಶತಾಧಿಕ ಗ್ರಂಥಕರ್ತರಾಗಿದ್ದವರು. ಈ ರೀತಿ ಇನ್ನೂ ಹಲವರು ನಮಗೆ ಕಾಣಸಿಗುತ್ತಾರೆ. 100 ಗ್ರಂಥಗಳನ್ನು ಬರೆದಂಥವರು. ಅಪ್ಪಯ್ಯ ದೀಕ್ಷಿತರು ಒಬ್ಬರು. ಇಲ್ಲಿ ನಾವು ಇವರೆಲ್ಲರಲ್ಲೂ ಪ್ರಧಾನವಾಗಿ ಶಾಸ್ತ್ರಗ್ರಂಥಗಳನ್ನು, ಸ್ತೋತ್ರ ಗ್ರಂಥಗಳನ್ನು ಬರೆದಿದ್ದಾರೆ. ಸ್ತೋತ್ರಗಳನ್ನು ನೋಡಿದಾಗ ಅದನ್ನು ಒಂದು ಕೃತಿ ಅಂತ ಪ್ರತ್ಯೇಕವಾಗಿ ಗಣಿಸೋದು. ನಂಬರ್ ಆಫ್ ವರ್ಸಸ್, ನಂಬರ್ ಆಫ್ ಪೇಜಸ್ ಅಂತ ಶ್ಲೋಕ ಸಂಖ್ಯೆ, ಪುಟ ಸಂಖ್ಯೆ ಇಟ್ಟುಕೊಂಡ್ರೆ ಅದು ಅಷ್ಟು ದೊಡ್ಡದಾಗದೇ ಇರಬಹುದು. ಆದರೂ ಗುಣ ಮತ್ತು ವೈಶಿಷ್ಟ್ಯಗಳ ದೃಷ್ಟಿಯಿಂದ ಇವರದೆಲ್ಲ ತುಂಬ ದೊಡ್ಡ ಸಾಧನೆ ಅಂತ ಹೇಳೋದ್ರೊಳಗೆ ಯಾವ ಅಡ್ಡಿ ಕೂಡ ಕಾಣಿಸುವುದಲ್ಲ. ಅಪ್ಪಯ್ಯ ದೀಕ್ಷಿತರು ತುಂಬ ದೊಡ್ಡ ಸಾಧನೆ ಮಾಡಿದವರು ಅಂತ ಹೇಳಿದೆ. ಮಧ್ಯ ಭಾರತದ ಒಂದು ಮಹನೀಯ ಮೂರ್ತಿ ಅಪ್ಪಯ್ಯ ದೀಕ್ಷಿತರು ಅಂತಂದರೆ ಅತಿಶಯವಲ್ಲ. ಕಾರಣ ಅವರು ಕೇವಲ ಶಂಕರ ಪರಂಪರೆಯವರಾಗಿ ಮಾತ್ರವಲ್ಲದೆ ಎಲ್ಲ ಶಾಸ್ತ್ರ ಪರಂಪರೆಗೆ ಕೂಡ ಬೇಕಾದವರಾಗಿದ್ದಾರೆ. ಇದು ನಾವು ಗಮನಿಸಬೇಕು. ಆಯಾ ಮತದೃಷ್ಟಿ, ಆಯಾ ದರ್ಶನ ದೃಷ್ಟಿಗೆ ಮಾತ್ರ ತೆತ್ತುಕೊಂಡು ಮಿಕ್ಕ ಯಾವುದಕ್ಕೂ ಅಷ್ಟಾಗಿ ಗಮನ ಕೊಡದೇ ಇದ್ದರೆ ಎಲ್ಲರಿಗೂ ಆದರಣೀಯರಾಗುವುದಿಲ್ಲ. ಅಪ್ಪಯ್ಯ ದೀಕ್ಷಿತರಿಗೆ ಆ ವೈಶಾಲ್ಯ, ಔದಾರ್ಯ, ವಿದ್ವತ್ತೆ ಎಲ್ಲ ಇತ್ತು. ಒಂದರ್ಥದಲ್ಲಿ ನೋಡಿದ್ರೆ ಅವರಲ್ಲಿ ನಾವು ಸರ್ವ ಸಮನ್ವಯ ದೃಷ್ಟಿ ಮತ್ತು ತನ್ನ ಶ್ರದ್ಧೆಯನ್ನು ದೃಢವಾಗಿ ನಂಬುವಂಥ ಸ್ಥೈರ್ಯ, ದಾರ್ಢ್ಯ ಎರಡನ್ನೂ ಕೂಡ ನೋಡುವುದಕ್ಕೆ ಸಾಧ್ಯ. ಅವರ ಬಗ್ಗೆ ಅನೇಕ ಕಥೆಗಳಿವೆ. ಉದಂತ ಕಥೆಗಳು, ದಂತಕಥೆಗಳು ಬೇಕಾದಂತೆ ಬೆಳೆದುಕೊಂಡು ಬಂದಿವೆ. ಅವರ ವಂಶೀಯರೇ ಆದ ರಾಜುಶಾಸ್ತ್ರಿಗಳು ಅಥವಾ ರಾಜಗೋಪಾಲ ಶಾಸ್ತ್ರಿಗಳು ಒಂದು ದೊಡ್ಡ ಕಾವ್ಯವನ್ನೇ ಬರೆದಿದ್ದಾರೆ, ಅಪ್ಪಯ್ಯ ದೀಕ್ಷಿತೇಂದ್ರ ಚರಿತಂ ಅಂತ. ಅದೇ ಹೆಸರಿನಲ್ಲೇ ಮತ್ತೊಂದು ಚಂಪು ಕಾವ್ಯವನ್ನು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಅವರು ಅದೇ ಪೀಳಿಗೆಗೆ ಸೇರಿದವರು ಅವರು ಬರೆದಿದ್ದಾರೆ. ಅಪ್ಪಯ್ಯ ದೀಕ್ಷಿತರ ವಂಶೀಯರೇ ಆದಂಥ ಮತ್ತೊಬ್ಬ ವಿದ್ವಾಂಸರು ಡಾಕ್ಟರ್ ಎನ್ ರಮೇಶನ್ ಅನ್ನುವಂಥ ವಿದ್ವಾಂಸರು IAS ಆಫೀಸರ್ ಕೂಡ ಆಗಿದ್ದವರು. ಅವರು ಇಂಗ್ಲೀಷ್ನಲ್ಲಿ ಒಂದು ದೊಡ್ಡ ಗ್ರಂಥವನ್ನು ಬರೆದಿದ್ದಾರೆ. ಇನ್ನೂ ಅನೇಕರು ಬರೆದಿದ್ದಾರೆ. ಆದರೂ ಯಾವೂ ಕೂಡ ಅವರ ಬದುಕಿನ ಬಗ್ಗೆ ಸಮಗ್ರವಾದ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಪೂಜ್ಯ ಗುರುಗಳು ರಂಗನಾಥ ಶರ್ಮರಿಗೆ ಅಪ್ಪಯ್ಯ ದೀಕ್ಷಿತರ ಬಗ್ಗೆ ಒಳ್ಳೆಯ ಪುಸ್ತಕವನ್ನು ಬರೆಯಬೇಕು ಅಂತ ಅಪೇಕ್ಷೆ ಇತ್ತು. ಅದು DVG ಅವರ ಪ್ರೇರಣೆ. ಆದರೆ ಅದಕ್ಕೆ ಬೇಕಾದ ಸಮಗ್ರವಾದ ಮಾಹಿತಿಯನ್ನು ಸಂಗ್ರಹ ಮಾಡೋದು ಕಷ್ಟವಾದ ಕಾರಣ ಅದು ಹಾಗೆ ಸ್ಥಗಿತವಾಗಿಬಿಡ್ತು. ನನ್ನ ಹತ್ರ ಪದೇ ಪದೇ ಹೇಳ್ತಾ ಇರೋರು ರಂಗನಾಥ ಶರ್ಮರು. ಯಾಕೆಂದರೆ 104 ಗ್ರಂಥಗಳಲ್ಲಿ 60 ಗ್ರಂಥಗಳು ಉಪಲಬ್ಧಿಯಲ್ಲಿ ಇರುವಂಥವು. ಅವು ಕೂಡ ಒಟ್ಟಾರೆ ಸಿಗುವುದಿಲ್ಲ. ನಮ್ಮ ದೊಡ್ಡ ದೊಡ್ಡ ವಿದ್ವಾಂಸರ ಕೃತಿಗಳಿಗೆ, ಮಹಾಲೇಖಕರ ಗ್ರಂಥಗಳಿಗೆ ಎಷ್ಟು ತತ್ವಾರ ಬಂದಿದೆ ಎನ್ನುವುದನ್ನು ನಾನು ಕಳೆದ ಬಾರಿ ಗಂಗಾದೇವಿಯ ಮಥುರಾ ವಿಜಯ ಕಾವ್ಯ ಪರಿಚಯದ ಸಮಯದಲ್ಲಿ ಹೇಳಿದ್ದೆ ಅಲ್ಲ. ಪೋತಕುಚ್ಚಿ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ವ್ಯಾಖ್ಯಾನವನ್ನು ಅಚ್ಚು ಮಾಡೋದಕ್ಕೆ ಎಷ್ಟು ಕಷ್ಟಗಳನ್ನು ಪಡಬೇಕಾಯಿತು ಅಂತ. ಹಾಗೆ ಅಪ್ಪಯ್ಯ ದೀಕ್ಷಿತರ ಕೃತಿಗಳು ಕೂಡ ಎಲ್ಲಿಯೋ ಯಾವಾಗಲೂ ಹೇಗೋ ಅಚ್ಚಾದದ್ದು. ಅವುಗಳಿಗೆ ಪರಿಷ್ಕೃತವಾದ ಆವೃತ್ತಿ ಅನ್ನೋದು ದುರ್ಲಭವಾದದ್ದು. ಈಚೆಗೆ ಒಂದು 3 ದಶಕಗಳ ಕೆಳಗೆ ಹೈದರಾಬಾದಿನಿಂದ ಶ್ರೀಮದ್ ಅಪ್ಪಯ್ಯ ದೀಕ್ಷಿತೇಂದ್ರ ಗ್ರಂಥಾವಳಿ ಪ್ರಕಟಣಾ ಸಮಿತಿ ಅಂತ ಮಾಡಿಕೊಂಡು ಅವರು
ಅದೇ ರಮೇಶನ್ ಮೊದಲಾದವರ ನೇತೃತ್ವದಲ್ಲಿ ಆರಂಭ ಮಾಡಿಕೊಂಡು ಬಂದರು. ಮೊದಲಿಗೆ ನ್ಯಾಯ ರಕ್ಷಾಮಣಿ, ಸಿದ್ಧಾಂತಲೇಶ ಸಂಗ್ರಹ ಮತ್ತು ಚತುರ್ಮತ ಸಾರ ಸಂಗ್ರಹ, ಆ ಬಳಿಕ ಅವರ ಅಲಂಕಾರಶಾಸ್ತ್ರ ಗ್ರಂಥಗಳು, ಶಿವಸ್ತೋತ್ರಗಳು ಈ ರೀತಿ ಅಚ್ಚು ಮಾಡಿಕೊಂಡು ಬಂದಿದ್ದಾರೆ. ಅಲ್ಲಿಯೇ ಅಪ್ಪಯ್ಯ ದೀಕ್ಷಿತರ ಜೀವನ ಚರಿತ್ರೆ ಸಾಧನೆಗಳ ಬಗೆಗಿನ ಇಂಗ್ಲೀಷ್ ಗ್ರಂಥ ಕೂಡ ಬಂದದ್ದು. ಆದರೆ 5 ಸಂಪುಟಗಳಲ್ಲದೆ ಇನ್ಯಾವುದು ಇನ್ನೂ ಹೊರಬಂದಿಲ್ಲ. ಇನ್ನೂ ಹಲವು ಸಂಪುಟಗಳಾಗುವ ಒಂದು ನಿರೀಕ್ಷೆ ಇದೆ. ಅದರ ಕೆಲಸವನ್ನು ಕೈಗೊಳ್ಳುವ ವಿದ್ವಾಂಸರೂ ವಿರಳವಾಗ್ತಾ ಇದ್ದಾರೆ. ಆ ಥರ ವಿದ್ವಾಂಸರು, ಯಾಕೆಂದರೆ ಸರಳವಾದ ಸುಮ್ಮನೆ ಸುಲಭವಾದ ಕೃತಿಗಳನ್ನು ಅಚ್ಚು ಮಾಡುವಂತೆ ಅಲ್ಲ. ಅವರ ಒಂದು ಗ್ರಂಥಗಳನ್ನು ಸಂಪಾದಿಸಿ ಕೊಡಬೇಕಾದರೆ ಒಳ್ಳೆಯ ಪ್ರೌಢಮಟ್ಟದ ಪಾಂಡಿತ್ಯವನ್ನು ಆ ಗ್ರಂಥ ವಿಷಯದ ಮಾತ್ರದಲ್ಲ, ಇನ್ನೂ ಅದರ ಫ್ರಿಂಜ್ ಸಬ್ಜೆಕ್ಟ್ಸ್ ಅಂತೀವಲ್ಲ, ಆ ಒಂದು ಆಸುಪಾಸಿನ ಆಜುಬಾಜಿನ ವಿಷಯಗಳಲ್ಲಿ ಕೂಡ ಪಾಂಡಿತ್ಯ ಪಡೆಯಬೇಕಾಗುತ್ತದೆ. ಅದು ಈ ಕಾಲದಲ್ಲಿ ತುಂಬ ಕಷ್ಟ ಅಂತನಿಸುವಂಥದ್ದು. ಒಂದು ಕೇವಲ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ಇವತ್ತು ನಮ್ಮ ಮಧ್ಯೆ ಇರತಕ್ಕಂಥ ದೊಡ್ಡ ವ್ಯಾಕರಣ ವಿದ್ವಾಂಸರುಗಳ ಪೈಕಿ ತುಂಬ ಗಣನೀಯರಾದವರು ಇದೇ ಬೆಂಗಳೂರಿನಲ್ಲಿರ್ತಕ್ಕಂಥ ವಿದ್ವಾನ್ ಮಹಾಬಲೇಶ್ವರ ಭಟ್ಟರು. ಅವರು ಪೂಜ್ಯರಾದ ರಂಗನಾಥ ಶರ್ಮರ ಪ್ರಿಯ ಶಿಷ್ಯರು. ಅವರು ತಯಾರು ಮಾಡಿದ ಶ್ರೇಷ್ಠರಾದ 2 ಶಿಷ್ಯರಲ್ಲಿ ಅನ್ಯತಮರಾದಂಥವರು. ಅವರೇ ಒಮ್ಮೆ ಅಪ್ಪಯ್ಯ ದೀಕ್ಷಿತರನ್ನು ಕುರಿತ ಒಂದು ವಿಚಾರಗೋಷ್ಠಿಯಲ್ಲಿ ಅಪ್ಪಯ್ಯ ದೀಕ್ಷಿತರ ವ್ಯಾಕರಣಶಾಸ್ತ್ರದ ಪಾಂಡಿತ್ಯ ಅಂತ ಒಂದು ಲೇಖನವನ್ನು ಪ್ರಸ್ತುತ ಮಾಡಿದರು. ತುಂಬ ಒಳ್ಳೆಯ ಲೇಖನ. ಆ ಒಂದು ಲೇಖನ ಓದಿದಾಗ ನಮಗೆ ಅನ್ನಿಸಿದ್ದು, ಇವರು ಎಷ್ಟು ವಿದ್ವಾಂಸರಪ್ಪ. ಅಪ್ಪಯ್ಯ ದೀಕ್ಷಿತರು ಸಾಮಾನ್ಯವಾಗಿ ವೇದಾಂತ, ಮೀಮಾಂಸಾ, ಅಲಂಕಾರಶಾಸ್ತ್ರ ಅಂತ ಹೇಳ್ತೀವಿ. ವ್ಯಾಕರಣದಲ್ಲಿ ಈ ಪಾಟಿ ಪಂಡಿತರಾಗಿದ್ದರಾ ಅಂತ ಅನ್ನುವಂಥದ್ದು. ಅದು ದೊಡ್ಡ ವಿದ್ವಾಂಸರಾದ ಮಹಾಬಲೇಶ್ವರ ಭಟ್ರಂಥವ್ರು ತಿಳಿಸಿಕೊಡಬಲ್ಲರು, ನನ್ನಂಥವನಿಗಾಗುವಂಥದ್ದಲ್ಲ. ಇದು ತುಂಬ ದೊಡ್ಡ ಸಂಗತಿ. ಅಂದರೆ ಅಪ್ಪಯ್ಯ ದೀಕ್ಷಿತರು ವೇದಾಂತ, ಮೀಮಾಂಸಾ ಮೊದಲಾಗಿ ದರ್ಶನಶಾಸ್ತ್ರಗಳಲ್ಲಿ ಕೆಲಸ ಮಾಡಿದವರು, ಅಲಂಕಾರಾದಿ ಶಾಸ್ತ್ರಗಳಲ್ಲಿ ಕೆಲಸ ಮಾಡಿದವರು, ಶಿವಪಾರಮ್ಯವನ್ನು ಪ್ರತಿಪಾದಿಸಿದಂಥವರು ಅನ್ನೋದಷ್ಟು ಲೋಕಕ್ಕೆ ಪ್ರಸಿದ್ಧಿ. ಅಂದರೆ ವ್ಯಾಕರಣದಲ್ಲಿ ಅವರಿಗಿದ್ದಂಥ ಸೂಕ್ಷ್ಮ ಗತಿ ಎಂಥದ್ದು ಅನ್ನುವುದು ದೊಡ್ಡ ವಿಷಯ. ಮತ್ತು ಅದು ಯಾವ ಮಟ್ಟದ ವ್ಯಾಕರಣ. ಇಂದು ವ್ಯಾಕರಣದಲ್ಲಿ ಸಾರ್ವಭೌಮ ಅಂತ ಹೇಳುವಂಥದ್ದು ಪ್ರಕ್ರಿಯಾ ಪದ್ಧತಿಯಲ್ಲಿ ನಮಗೆ ಎಲ್ಲರಿಗೂ ಗೊತ್ತಿರುವಂತೆ ಭಟ್ಟೋಜಿ ದೀಕ್ಷಿತರು. ಅವರ ಹೆಸರು ಸಿದ್ಧಾಂತ ಕೌಮುದಿ ಮತ್ತು ಅದಕ್ಕಿರುವಂಥ ಬಾಲ ಪ್ರೌಢ ಮನೋರಮ ವ್ಯಾಖ್ಯಾನಗಳಿಂದ ಹಾಗೂ ಮಹಾಭಾಷ್ಯದ ಮೇಲೆ ಬರೆದಿರುವಂಥ ತತ್ವಕೌಸ್ತುಭ ಅನ್ನುವ ಮತ್ತೊಂದು ವ್ಯಾಖ್ಯಾನದಿಂದ ಅಜರಾಮರವಾಗಿ ಬಿಟ್ಟಿದೆ. ವ್ಯಾಕರಣದ ಕೊನೆ ಮಾತು ಅಂತ ಹೇಳುವ ಆ ಭಟ್ಟೋಜಿ ದೀಕ್ಷಿತರು ಅಪ್ಪಯ್ಯ ದೀಕ್ಷಿತರ ಹತ್ರ ಶಿಷ್ಯರಾಗಿ ವೇದಾಂತ ಪಾಠ ಕಲಿತಿದ್ದು ನಮಗೆ ಇತಿಹಾಸದಲ್ಲಿ ಗೊತ್ತಾಗುತ್ತದೆ. ಬರೀ ವೇದಾಂತ ಪಾಠಕ್ಕಾಗಿ ಶಿಷ್ಯರಾಗಿ ಸೇರಿದಂಥವರಷ್ಟೇ ಅಲ್ಲ, ವ್ಯಾಕರಣದ ಸೂಕ್ಷ್ಮಗಳನ್ನು ವೇದಾಂತದಲ್ಲಿ ಅಪ್ಪಯ್ಯ ದೀಕ್ಷಿತರು ತೋರ್ಪಡಿಸಿದ್ದಾರೆ. ಶಂಕರ ಭಾಷ್ಯಕ್ಕೆ ವಾಚಸ್ಪತಿ ಮಿಶ್ರರ ಭಾಮತಿ ಎನ್ನುವ ವ್ಯಾಖ್ಯಾನ, ಆ ವ್ಯಾಖ್ಯಾನಕ್ಕೆ ಅಮಲಾನಂದರ ಕಲ್ಪತರು ಅನ್ನುವಂಥ ವ್ಯಾಖ್ಯಾನ, ಅದಕ್ಕೆ ಅಪ್ಪಯ್ಯ ದೀಕ್ಷಿತರ ಪರಿಮಳ ಅನ್ನುವ ವ್ಯಾಖ್ಯಾನ. ಪರಿಮಳ ಅನ್ನುವ 2 ಪ್ರಸಿದ್ಧವಾದ ಗ್ರಂಥಗಳುಂಟು. ಒಂದು ಶ್ರೀಮದ್ ರಾಘವೇಂದ್ರ ಸ್ವಾಮಿಗಳ ಪ್ರಸಿದ್ಧವಾದ ಪರಿಮಳ ಗ್ರಂಥ, ಅದು ಮಧ್ವಾಚಾರ್ಯರ ಬ್ರಹ್ಮಸೂತ್ರದ ವಿವರಣೆಯಾದ ಅನುವ್ಯಾಖ್ಯಾನಕ್ಕೆ ಜಯತೀರ್ಥ ಸ್ವಾಮಿಗಳು ಮಾಡಿದ ಯಾವ ಒಂದು ಸುಧಾ ಅನ್ನುವ ವ್ಯಾಖ್ಯಾನ ಉಂಟು, ಅದಕ್ಕೆ ಮಾಡಿದಂಥ ವಿವರಣೆ ಶ್ರೀಮನ್ಯಾಯ ಸುಧಾ ಪರಿಮಳ ಅಂತಲೇ ಪ್ರಸಿದ್ಧವಾದದ್ದು. ಭಟ್ಟೋಜಿ ದೀಕ್ಷಿತರದು ಅದೇ ರೀತಿಯಲ್ಲಿಯೇ ಅಮಲಾನಂದರ ಕಲ್ಪತರುವಿಗೆ ಪರಿಮಳ ಅನ್ನುವ ವ್ಯಾಖ್ಯಾನ. ಆ ಪರಿಮಳ ವ್ಯಾಖ್ಯಾನದಲ್ಲಿ ಅವರು ಬ್ರಹ್ಮಸೂತ್ರಗಳಲ್ಲಿ ಅದರ ವ್ಯಾಖ್ಯಾನಗಳಲ್ಲಿ ಕಂಡುಬರುವ ವ್ಯಾಕರಣದ ಸೂಕ್ಷ್ಮಗಳನ್ನು ಚರ್ಚೆ ಮಾಡ್ತಾರೆ ಅಂತ. ಅದಲ್ಲದೆ ವ್ಯಾಕರಣದ ಬಗ್ಗೆ ಸ್ವತಂತ್ರ ಗ್ರಂಥವನ್ನು ಕೂಡ ಬರೆದಿದ್ದಾರೆ. ಈ ಮಟ್ಟದ ಪಂಡಿತರು ಬೇಕಾಗುತ್ತದೆ. ಇನ್ನು ಅಲಂಕಾರಶಾಸ್ತ್ರದ ಕುರಿತು ಏನಾದರೂ ಬರೆಯೋಕ್ಕೆ ಹೊರಟ್ರೆ ನವೀನ ನ್ಯಾಯದ ಚಿಂತನೆ ಚೆನ್ನಾಗಿರಬೇಕಾಗುತ್ತದೆ. ಅಲಂಕಾರಶಾಸ್ತ್ರದಲ್ಲಿ ನವೀನ ನ್ಯಾಯದ ಪ್ರಸ್ತಾವವನ್ನು ಮೊದಲಿಗೆ ತಂದವರೇ ಭಟ್ಟೋಜಿ ದೀಕ್ಷಿತರು. ಅದನ್ನು ತುಂಬ ದೊಡ್ಡ ರೀತಿಯಲ್ಲಿ ವಿಸ್ತರಣೆ ಮಾಡಿಕೊಂಡ ಶ್ರೇಯಸ್ಸು ಪಂಡಿತರಾಜ ಜಗನ್ನಾಥನಿಗೆ ಸಲ್ಲುತ್ತದಾದರೂ ಆತನಿಗೂ ಕೂಡ ಉಪಾದೇಯವಾಗುವಂಥ ರೀತಿಯಲ್ಲಿ ಮಾಡಿದವರು ಅವರು. ಹೇಳಿ ಕೇಳಿ ಜಗನ್ನಾಥ ಇವರ ಬದ್ಧ ವಿರೋಧಿ. ಅವನೂ ಕೂಡ ಇವರ ನವೀನ ನ್ಯಾಯ ಪ್ರಕ್ರಿಯೆಯನ್ನು ಒಪ್ಪಿ ಆಧರಿಸಿ ಮುಂದುವರಿಯಬೇಕಾಯಿತು. ಹೀಗೆ ಅವರು ಕೈಯಿಟ್ಟ ಶಾಸ್ತ್ರಗಳಲ್ಲೆಲ್ಲ ಪಥಪ್ರದರ್ಶಕವಾಗಿ ಮಾಡಿದ್ದಾರೆ. ಇನ್ನು ವೇದಾಂತವನ್ನು, ಮೀಮಾಂಸೆಯನ್ನು, ವೇದವನ್ನು ಕುರಿತು ವಿವರಣೆ ಮಾಡುವಾಗ ಅಲಂಕಾರಶಾಸ್ತ್ರದ ಸೂಕ್ಷ್ಮಗಳನ್ನೆಷ್ಟನ್ನು ಹೇಳ್ತಾರೆ. ಅವರು ಪ್ರತಿಪಾದಿಸಿ ತೋರಿಸ್ತಾರೆ. ವೇದಾರ್ಥ ನಿರ್ಣಯಕ್ಕೆ ಬರೀ ನಿಮಗೆ ತರ್ಕ ವ್ಯಾಕರಣ ಮೀಮಾಂಸೆ ಸಾಕಾಗೋದಿಲ್ಲ, ಅಲಂಕಾರಶಾಸ್ತ್ರ ಬೇಕು ಅಂತ ತೋರ್ಪಡಿಸ್ತಾರೆ. ನನ್ನಂಥ ಅಲಂಕಾರಶಾಸ್ತ್ರಾಭಿಮಾನಿಗಳಿಗೆಲ್ಲ ತುಂಬ ಬಲ ಕೊಡುವಂಥ ಮಾತು ಅವರದು. ಅಲಂಕಾರಶಾಸ್ತ್ರ ಇಲ್ಲದೆ ವೇದ ಅರ್ಥ ಆಗೋಲ್ಲ ಅಂತ ಅವರು ಬರವಣಿಗೆ ಮಾಡಿ ತೋರಿಸ್ತಾರೆ. ಹೀಗೆ ಎಲ್ಲ ಶಾಸ್ತ್ರಗಳಲ್ಲಿ ಸಾಮರಸ್ಯವನ್ನು ತಂದವರು.
ಶಿವನನ್ನು ಯಾವ ರೀತಿ ಭಕ್ತಿಯಿಂದ ಗೌರವಿಸಿದರೋ ವಿಷ್ಣುವನ್ನು ಅದೇ ರೀತಿ ತುಂಬ ಭಕ್ತಿಯಿಂದ ಗೌರವಿಸಿದಂಥವರು. ಮತ್ತೆ ಮತ್ತೆ ಶಿವಭಕ್ತಿಯ ತಮ್ಮ ಜೀವನೋದ್ದೇಶ ಅಂತ ಹೇಳ್ಕೊಳ್ತಾರಾದರೂ ಅವರಿಗೆ 104 ಗ್ರಂಥಗಳ ಪೈಕಿ ಅತ್ಯಂತ ಪ್ರಿಯವಾದದ್ದು ಪ್ರಕೃತ ನಾವು ಕೈಗೊಳ್ಳಲಿರುವಂಥ ವರದರಾಜಸ್ತವ ಅಂತ ಗೊತ್ತಾಗುತ್ತದೆ. ಇಟ್ ವಾಸ್ ವೆರಿ ಪಾರ್ಷಿಯಲ್ ಆಫ್ ಇಟ್. ತುಂಬ ಪಕ್ಷಪಾತ ಇತ್ತು. ಯಾಕೆಂದರೆ ಹಲವು ಗ್ರಂಥಗಳಲ್ಲಿ ವ್ಯಾಖ್ಯಾನಗಳಲ್ಲಿ ಇಲ್ಲಿಯ ಶ್ಲೋಕಗಳನ್ನು ಮಂಗಳ ಶ್ಲೋಕವಾಗಿ ಬಳಸ್ಕೊಂಡಿದ್ದಾರೆ. ಮತ್ತು ರಾಮಸ್ವಾಮಿಯವರ ಆರಂಭದಲ್ಲೇ ಹೇಳಿದರು, ಇಟ್ಸ್ ಎ ಸ್ಟೋರ್ ಹೌಸ್ ಆಫ್ ಅಲಂಕಾರಾಸ್ ಅಂತ. ಅದು ಬಹಳ ನಿಜ. ಅವರದೇ ಆದ ಅಲಂಕಾರ ಶಾಸ್ತ್ರ ಗ್ರಂಥ ತುಂಬ ಪ್ರಸಿದ್ಧವಾದದ್ದು, ಅನರ್ಥವಾಗಿ ಪ್ರಸಿದ್ಧವಾದದ್ದು, ಸಾರ್ಥಕವಾಗಿ ಪ್ರಸಿದ್ಧವಾದ ಕುವಲಯಾನಂದದ ಅನೇಕ ಅಲಂಕಾರಗಳಿಗೆ ಉದಾಹರಣೆ ಇಲ್ಲಿಂದ ಕೊಡ್ತಾರೆ. ಅವರು ಪಕ್ಷಪಾತದಿಂದ ಮಾತ್ರವಲ್ಲ, ಗುಣದಿಂದಲೂ ಅದು ಕೊಡುವುದಕ್ಕೆ ಯೋಗ್ಯವಾದದ್ದು ಅಂತ ಗೊತ್ತಾಗುತ್ತದೆ. ಹೀಗೆ ಅವರ ವ್ಯಾಸಂಗದ ವ್ಯಾಪ್ತಿ ತುಂಬ ದೊಡ್ಡದು. ಇಷ್ಟೆಲ್ಲ ವ್ಯಾಸಂಗ ಇದ್ದವರು ಜನರ ಜೊತೆ ಬೆರೀದೇ ಇರ್ತಾರೆ ಅಂತ ಅಂದ್ಕೊಳ್ತೀವಿ. ಆದರೆ ಇವರು ಜನರ ಜೊತೆಗೆ ತುಂಬ ಚೆನ್ನಾಗಿ ಬೆರೆತಿದ್ದರು. ಜನ ಸಮುದಾಯದ ಜೊತೆಗೆ ಹಾಸುಹೊಕ್ಕಾಗಿದ್ದರು. ಸಕಲ ಜನ ಸುಲಭರೂ ಆಗಿದ್ದರು ಅಂತ ಗೊತ್ತಾಗುತ್ತದೆ. ಆಡಂಬರ ಆಟಾಟೋಪ ಯಾವುದೂ ಇಲ್ಲ. ಚಿನ್ನಬೊಮ್ಮ ನೃಪತಿ ಅವನು ವೆಲ್ಲೂರು ಸಂಸ್ಥಾನದ ಮಹಾರಾಜ ಆಗಿದ್ದ. ಅವನು ಇವರಿಗೆ ಮುತ್ತಿನ ಮಂಟಪದಲ್ಲಿ ಕುಳ್ಳಿರಿಸಿ ಕನಕಾಭಿಷೇಕ ಮಾಡಿದ. ಆ ಸಂದರ್ಭದಲ್ಲಿ ಸಮರಪುಂಗವ ದೀಕ್ಷಿತ ಇವ್ರನ್ನ ಕಂಡು ಆಶುಶ್ಲೋಕವನ್ನು ಹೇಳಿದನಂತೆ. ಅದು ಅವನ ಯಾತ್ರಾ ಪ್ರಬಂಧ ಅನ್ನುವ ಒಂದು ಗ್ರಂಥದಲ್ಲಿ ದಾಖಲಾಗಿದೆ. ನಮ್ಮಲ್ಲಿ ಟ್ರಾವೆಲಾಗ್ಸ್ ಬರೆದಂಥ ಪ್ರಸಿದ್ಧರಾದ ಇಬ್ಬರಲ್ಲಿ ಒಬ್ಬ ಸಮರಪುಂಗವ ದೀಕ್ಷಿತ, ಅವನ ಯಾತ್ರಾ ಪ್ರಬಂಧ, ಮತ್ತೊಂದು ವಾದಿರಾಜಸ್ವಾಮಿಗಳ ತೀರ್ಥಯಾತ್ರಾ ಪ್ರಬಂಧ. ಅಲ್ಲಿ ಅಪ್ಪಯ್ಯ ದೀಕ್ಷಿತರಿಗೆ ಮಾಡಿದ ಕನಕಾಭಿಷೇಕ ಹೇಗಿತ್ತು ಅಂದರೆ ಕಲ್ಪವೃಕ್ಷಕ್ಕೆ ಬಂಗಾರದ ಪಾತಿ ಮಾಡಿದಂತೆ ಇತ್ತು ಅನ್ನುವ ಮಾತನ್ನು ಹೇಳ್ತಾನೆ ಸಮರಪುಂಗವ ದೀಕ್ಷಿತ. ಅಷ್ಟಿದ್ರೂ ಅವರು ಸಾಮಾನ್ಯವಾದ ದಟ್ಟಿ ಉಟ್ಟುಕೊಂಡು ತಿರುಗ್ತಾ ಇದ್ದರು. ಅವರ ಸಾರಳ್ಯವನ್ನು ನೋಡಿ ಎಷ್ಟೋ ಜನ ಆಶ್ಚರ್ಯಪಟ್ಟು ಇವರು ಅಪ್ಪಯ್ಯ ದೀಕ್ಷಿತರಲ್ಲ ಅಂತ ಬೇಸ್ತು ಬಿಡ್ತಾ ಇದ್ರಂತೆ. ಉತ್ತರ ಭಾರತದ ಯಾರೋ ದೊಡ್ಡ ವಿದ್ವಾಂಸರುಗಳು ತಂಡವೇ ಬಂತು ಇವ್ರನ್ನ ನೋಡಬೇಕು ಅಂತ. ಇವರು ಸಾಮಾನ್ಯವಾದ ಪಂಚೆ ಉತ್ತರಯದಲ್ಲಿ ಒಂದು ಕಡೆ ಮೂಲೆಯಲ್ಲಿ ಕೂತಿದ್ದರು ಮನೆಯಲ್ಲಿ. ಅಪ್ಪಯ್ಯ ದೀಕ್ಷಿತರು ಯಾರು ಅಂತ ಇವ್ರನ್ನ ಕೇಳಿದ್ರು. ಈ ಶರೀರವೇ ಅಂತ ಅವರಂದ್ರಂತೆ. ಅಯ್ಯೋ, ನೀವೇನೇ ಇಷ್ಟು ಸರಳವಾಗಿದ್ದೀರಲ್ಲ, ಅಕ್ಷರಾಣಿ ಪರೀಕ್ಷಂತಾಂ ಅಂಬರಾಡಂಬರೇಣ ಕಿಂ ಶಂಭುರ ಅಂಬರಹೀನೋಪಿ ಸರ್ವಜ್ಞ ಇತಿ ಗೀಯತೆ ಅಂತ ಅನ್ನುವ ಮಾತನ್ನು ಹೇಳಿದ್ರಂತೆ. ಅಕ್ಷರವನ್ನು ನೋಡಿ ಬರೀ ಅಂಬರವನ್ನು ಯಾಕೆ ನೋಡ್ತೀರಾ? ಈ ಮಾತ್ರದ ವಸ್ತ್ರವೂ ಇಲ್ಲದ ಶಿವನನ್ನು ಸರ್ವಜ್ಞ ಅಂತ ಕರೀತಾರೆ. ಹಾಗಾಗಿ ಆಡಂಬರ ಬೇಕಾಗಿಲ್ಲ ಅಂತನ್ನುವಂಥದ್ದು. ಅವರಿಗೂ ಭಟ್ಟೋಜಿ ದೀಕ್ಷಿತರಿಗೂ ಪರಿಚಯವಾಗಿದ್ದೇನೆ ಒಂದು ಸ್ವಾರಸ್ಯ. ಅವರು ಕಾಶಿಯಲ್ಲಿದ್ದವರು. ಭಟ್ಟೋಜಿ ದೀಕ್ಷಿತರು ಮಹಾರಾಷ್ಟ್ರದ ಪಂಡಿತರು, ಕಾಶಿಯಲ್ಲಿ ನೆಲೆಸಿದಂಥವರು. ಕಾಶಿಯಲ್ಲಿ ಎಲ್ಲ ಪ್ರಾಂತಗಳ ವಿದ್ವಾಂಸರು ಹೋಗಿ ನೆಲೆಸಿರ್ತಾ ಇದ್ದರು. ವಿಶೇಷವಾಗಿ ಹನುಮಾನ್ ಘಾಟ್ ದಕ್ಷಿಣ ಭಾರತೀಯರ ಘಟ್ಟ ಅಂತ ಪ್ರಸಿದ್ಧವಾದದ್ದು. ಅವರು ವೇದಾಂತ ಶಾಸ್ತ್ರಾಭ್ಯಾಸ ಮಾಡಬೇಕು ಅಂತ ಕಾಶಿಯಿಂದ ತಮಿಳುನಾಡದಲ್ಲಿ ಅಡೆಯಪ್ಪಾಳಯಂ ಅಂತ ಕೂಡ ಹೇಳ್ತಾರೆ, ಅಲ್ಲಿ ಇದ್ದವರು. ಕಂಚಿಗೆ ಹತ್ತಿರದ ಜಾಗ, ಅಲ್ಲಿ ಅವರು ಅಪ್ಪಯ್ಯ ದೀಕ್ಷಿತರು. ಅಲ್ಲಿಗೆ ಅವರು ಬಂದರು. ಬರುವಾಗ ಅವರು ಕೆಳದಿಗೆ ಕೂಡ ಹಾದು ಹೋಗಿದ್ದರು. ಕೆಳದಿವ ಶಿವಪ್ಪ ನಾಯಕ, ಬಸವಭೂಪಾಲ ಅವರ ಕಾಲದಲ್ಲಿ ಅವರಿದ್ದರು. ಅವರಿಗೆ ಘನ ಸನ್ಮಾನ ಆಯಿತು. ಶೃಂಗಿ ಎನ್ನುವಂಥ ಒಬ್ಬ ಪಂಡಿತನನ್ನು ವಾಕ್ಯಾರ್ಥದಲ್ಲಿ ಸೋಲಿಸಿ ಸ್ವರ್ಣಘಂಟಾ ಕಂಕಣವನ್ನು ಬಹುಮಾನವಾಗಿ ಪಡೆದು ಬಂದರು ಅಂತ ಗೊತ್ತಾಗುತ್ತದೆ. ಆಮೇಲೆ ವಾಪಸ್ಸು ಮತ್ತೆ ಅಲ್ಲಿ ಬಂದು ಕೆಲವು ಕಾಲ ಇದ್ದು ಒಂದು ಗ್ರಂಥವನ್ನು ಬರೆದು ಹೋದರು ಅಂತ ಗೊತ್ತಾಗುತ್ತದೆ. ತಂತ್ರದೀಪಿಕಾ ಅಂತ ಒಂದು ಗ್ರಂಥ, ವೇದಾಂತ ಗ್ರಂಥ ಬರೆದರು. ಅಲ್ಲಿ ಭಟ್ಟೋಜಿ ದೀಕ್ಷಿತರು ಹೇಳ್ತಾರೆ, ಅಪ್ಪಯ್ಯ ದೀಕ್ಷಿತೇಂದ್ರಾನ್ ಅಶೇಷ ವಿದ್ಯಾಗುರೂನ್ ಅಹಂ ವಂದೇ ಯತ್ಕೃತಿ ಬೋಧಾಬೋಧೌ ವಿದ್ವದ್ ವಿಭಾಜಕೋಪಾಧಿ ಅಂತ. ಭಟ್ಟೋಜಿ ದೀಕ್ಷಿತರಿಗೆ ನಮಸ್ಕಾರ. ಅವರು ನನಗೆ ಅಶೇಷ ವಿದ್ಯಾಗುರು ಅಂತ. ಅಶೇಷ ವಿದ್ಯಾಗುರು ಅಂತ ಸಾಮಾನ್ಯವಾಗಿ ಯಾರಿಗೆ ಹೇಳ್ತಾರೆ ಅಂತಂದರೆ ಎಲ್ಲ ಶಾಸ್ತ್ರಗಳನ್ನು ಪಾಠ ಹೇಳಿಕೊಟ್ಟವರಿಗೆ ಅಂತ. ಇನ್ನೊಂದು ಸಕಲ ಶಾಸ್ತ್ರಗಳ ಮೌಲೀಭೂತವಾದ ವೇದಾಂತ ಶಾಸ್ತ್ರವನ್ನು ಪಾಠ ಹೇಳಿಕೊಟ್ಟವರಿಗೆ. ಬ್ರಹ್ಮವಿದ್ಯಾನಾಮ ಸರ್ವವಿದ್ಯಾ ಪ್ರತಿಷ್ಠಾ ಅನ್ನುವ ಮಾತಿದೆಯಲ್ಲ, ಇದನ್ನು ರಾಜವಿದ್ಯಾ ಅಂತಲೇ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನಲ್ಲ. ಹಾಗಾಗಿ ವೇದಾಂತ ವಿದ್ಯೆಯನ್ನು ಕೊಟ್ಟ ಗುರುಗಳು ಅಂತ. ಹಾಗೆ ಅವರನ್ನು ನಾನು ಧ್ಯಾನ ಮಾಡ್ತೀನಿ, ಆರಾಧಿಸ್ತೀನಿ. ಒಬ್ಬ ವ್ಯಕ್ತಿ ವಿದ್ವಾಂಸನೋ ಅಲ್ಲವೋ ಅನ್ನೋದಕ್ಕಿರುವ ಅಳತೆಗೋಲಂದರೆ ಭಟ್ಟೋಜಿ ದೀಕ್ಷಿತರನ್ನ, ಅಪ್ಪಯ್ಯ ದೀಕ್ಷಿತರನ್ನು ಓದಿದ್ದಾನೋ ಇಲ್ಲವೋ ಅಂತ ಅಷ್ಟೇ. ಅಪ್ಪಯ್ಯ ದೀಕ್ಷಿತರನ್ನು ಓದಿದ್ದಾನೆ ಅಂದರೆ ವಿದ್ವಾಂಸ, ಓದಿಲ್ಲ ಅಂದರೆ ಅವಿದ್ವಾಂಸ. ಖಂಡನೆಗಾದರೂ ಓದಬೇಕು. ಖಂಡನೆಗಳು ಬೇಕಾದಂತೆ ನಡೆದಿದೆ. ಇವರೂ ಸಾಮಾನ್ಯರಲ್ಲ ಖಂಡನದಲ್ಲಿ. ಇವರು ಖಂಡನೆ ಮಾಡೋಕ್ಕೆ ಹೊರಟವರೂ ಸಾಮಾನ್ಯರಲ್ಲ. ಅವುಗಳದ್ದು ಪ್ರತ್ಯೇಕವಾದದ್ದೇ.
ಇವರ ಸಮಕಾಲೀನರಾದಂಥ ಶ್ರೀವೈಷ್ಣವ ಪಂಡಿತಾಗ್ರೇಸರಾದಂಥ ತಾತಾಚಾರ್ಯರಿದ್ದರು. ತಾತಾಚಾರ್ಯ ಒಂದು ದೊಡ್ಡ ವಂಶ, ಭಗವದ್ ರಾಮಾನುಜರ ಕಾಲದಿಂದ ಪ್ರಸಿದ್ಧವಾದಂಥ ವಂಶ. ಕೃಷ್ಣದೇವರಾಯಾದಿಗಳಿಗೆ ಶ್ರೀವೈಷ್ಣವ ರಾಜಗುರುತ್ವದಲ್ಲಿದ್ದಂಥವರು. ಹಾಗೆಯೇ ಸುಧೀಂದ್ರ ತೀರ್ಥರಿದ್ದರು, ವಿಜಯೇಂದ್ರ ತೀರ್ಥರಿದ್ದರು. ಇವರೆಲ್ಲರಿಗೂ ಬೇಕಾದಂತೆ ತರ್ಕವಾದಗಳು ನಡೀತಲೇ ಇದ್ದವು. ಆದರೆ ವ್ಯಕ್ತಿ ವಿಶ್ವಾಸಗಳಿಗೆ ಕೊರತೆ ಇರಲಿಲ್ಲ, ಅದನ್ನು ಗಮನಿಸಬೇಕು. ಹಾಗಾಗಿ ಓದಿಕೊಳ್ತಾ ಇದ್ದರು. ಓದಿ ಬುದ್ಧಿ ನೈಶಿತ್ಯದಿಂದ ಮಾಡುವ ಯುಕ್ತಿಗಳಲ್ಲವೇ ಎಷ್ಟು ರೀತಿಯಲ್ಲಿ ಬದಲಾವಣೆ ಆಗಬಹುದು. ಒಮ್ಮೆ ಅವರ ಕೈ ಮೇಲೆ, ಒಮ್ಮೆ ಇವರ ಕೈ ಮೇಲೆ ಆಗಬಹುದು, ಅದು ದೊಡ್ಡ ಸಂಗತಿ ಅಲ್ಲ. ಆದರೆ ಅವರೆಲ್ಲ ದೊಡ್ಡವರು ಅನ್ನೋದು ಮಾತ್ರ ನಿಜವಾದ ದೊಡ್ಡ ಸಂಗತಿ. ಹಾಗೆ ಅಪ್ಪಯ್ಯ ದೀಕ್ಷಿತರ ಬಳಿಗೆ ವೇದಾಂತ ಅಭ್ಯಾಸ ಮಾಡಬೇಕು ಅಂತ ಬಂದ ನಮ್ಮ ಭಟ್ಟೋಜಿ ದೀಕ್ಷಿತರು ಅವರು ಮನೆಗೆ ಹೋದಾಗ ವೇದಾಂತ ಪಾಠ ನಡೀತಾ ಇತ್ತು, ಬ್ರಹ್ಮಸೂತ್ರದ ಭಾಷ್ಯ ಪಾಠ ನಡೀತಾ ಇತ್ತು. ಅಲ್ಲಿ ಶೇಷೇ ಷಷ್ಠಿ, ಕರ್ಮಣಿ ಷಷ್ಠಿ ಇತ್ಯಾದಿಯಾಗಿ ಕೆಲವು ಷಷ್ಠಿ ವಿಭಕ್ತಿಯ ವ್ಯಾಪ್ತಿ ಏನು, ಶೇಷೇ ಷಷ್ಠಿ, ಕರ್ಮಣಿ ಷಷ್ಠಿ ಇತ್ಯಾದಿಯಾಗೆಲ್ಲ ನಿಯಮಗಳು ಉಂಟು. ಅದರ ಕುರಿತು ಚರ್ಚೆ ಬಂತು. ಅಪ್ಪಯ್ಯ ದೀಕ್ಷಿತರು ಸರಳವಾಗಿ ಅದಕ್ಕೆ ಅರ್ಥ ಹೇಳಿ ಹೋದರು. ಆದರೆ ಅಷ್ಟು ಸ್ವಲ್ಪ ದೂರದಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದರು. ಇವರು ಯಾರು ಅಂತ ಇನ್ನೂ ಪರಿಚಯ ಆಗಿರಲಿಲ್ಲ. ಯಾರೋ ಹೊರಗಿನಿಂದ ದಿವಸ ವಿದ್ವಾಂಸರು ಬರ್ತಾರಲ್ಲ ಅಂಥವ್ರು ಅಂತ. ಪಾಠ ಮುಗಿಯೋವರೆಗೂ ಕಾಯಬೇಕು. ಪಾಠ ಮುಗಿದು ಮತ್ತು ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳಿಕೊಂಡು ಪ್ರತಿ ಶ್ಲೋಕಕ್ಕೂ ನಮಸ್ಕಾರ ಮಾಡಬೇಕು, ಗುರುವೂ ನಮಸ್ಕಾರ ಮಾಡಬೇಕು, ಶಿಷ್ಯನೂ ಮಾಡಬೇಕು. ಹಾಗೆ ಮಾಡಿದ ಮೇಲಿಂದ ದಶಶಾಂತಿಗಳನ್ನು, ಉಪನಿಷತ್ತಿನ ಶಾಂತಿ ಮಂತ್ರಗಳನ್ನು ಹೇಳಿದ ಮೇಲೆ ಪಾಠ ಮುಗಿಯಿತು ಅಂತ ಆವತ್ತಿಗೆ. ಹಾಗೆ ಪಾಠ ಮುಗಿಯೋವರೆಗೂ ಪರಿಚಯ ಮಾಡ್ಕೊಳ್ಳೋ ಹಾಗಿಲ್ಲ, ಮೂಲೆಯಲ್ಲಿ ಕೂತಿದ್ರು. ಈ ವ್ಯಾಕರಣ ವಿಷಯ ಬಂದಾಗ ಅಪ್ಪಯ್ಯ ದೀಕ್ಷಿತರು ಸರಳವಾಗಿ ಹೇಳಿ ಮುಗಿಸಿದ್ರು ಅಂತ ಇವರಿಗೆ ಗಸಿಬಿಸಿ ಆಯಿತು. ಬಾಯಿ ಹಾಕಿಬಿಟ್ಟಿದ್ರು, ಸ್ವಲ್ಪ ವಿಸ್ತಾರವಾಗಿ ಹೇಳಿದ್ರಂತೆ. ಓಹೋ, ನೀವಲ್ಲವೇ ಭಟ್ಟೋಜಿ ದೀಕ್ಷಿತರು ಅಂತಂದ್ರಂತೆ. ಹೇಗೆ ಗೊತ್ತಾಯಿತು ಅಂದರೆ, ಈ ವೇದಾಂತ ಪಾಠ ಕಾಲದಲ್ಲೂ ಇಷ್ಟು ವ್ಯಾಕರಣಕ್ಕೆ ಬಾಯಿ ಹಾಕ್ಕೊಂಡು ಬಂದರೆ ಇನ್ಯಾರಿರೋದಕ್ಕೆ ಸಾಧ್ಯ, ಭಟ್ಟೋಜಿ ದೀಕ್ಷಿತರೇ ಇರಬೇಕು ಅಂತ ಅಂದರು ಅಂತ. ಈ ರೀತಿ ಅವರ ಬಗ್ಗೆ ತುಂಬ ಸ್ವಾರಸ್ಯಕಾರಿಯಾದ ಕಥೆಗಳು ಎಷ್ಟೋ ಇವೆ. ಅವರು ವಿಜಯನಗರದ ಅವಸಾನದ ಕಾಲದಲ್ಲಿ ಇದ್ದಂಥವರು. 16ನೇ ಶತಮಾನದ ಆರಂಭದಿಂದ ಕೊನೆಯವರೆಗೂ ಇದ್ದವರು. ಕ್ರಿಸ್ತಶಕ 1520ರಿಂದ 1593ರವರೆಗೆ 73ನೇ ವಯಸ್ಸಿನವರೆಗೆ ಅವರು ಇದ್ದರು ಅಂತ ಲೋಕದಲ್ಲಿ ಪ್ರಸಿದ್ಧವಾದದ್ದು. ಈ ಒಂದು ಕಾಲಮಾನಕ್ಕೆ ಅಂಥ ದೊಡ್ಡ ಪ್ರಶ್ನೆಗಳೇನು ಬರುವಂಥವಲ್ಲ. ಅವರು ಆಗರ್ಭ ವಿದ್ವನ್ ಮನೆತನದವರು, ವಿದ್ವತ್ ಕುಟುಂಬದವರು, ವಿದ್ವದ್ ವಂಶದವರು. ಅವರ ಪೂರ್ವಜರಾದಂಥ ಅವರ ಮುತ್ತಜ್ಜ ಅಥವಾ ಅಜ್ಜ ಆಚಾರ್ಯ ದೀಕ್ಷಿತ ಅಂತ, ಅಚ್ಚಾನ್ ದೀಕ್ಷಿತ ಅಂತ ಕರಿತಾಯಿದ್ರು. ಅಚ್ಚ ಅನ್ನುವುದು ಆಚಾರ್ಯ ಅನ್ನೋದರ ತದ್ಭವ. ಅವರು ಕೃಷ್ಣದೇವರಾಯನ ಕಾಲದಲ್ಲಿದ್ದರು, 15ನೇ ಶತಮಾನದಲ್ಲಿದ್ದರು. 15ನೇ ಶತಮಾನದ ಕೊನೆಯಲ್ಲಿ ಕೃಷ್ಣದೇವರಾಯ ಒಮ್ಮೆ ತನ್ನ ಪತ್ನಿ ತಿರುಮಲ ದೇವಿಯ ಜೊತೆಗೆ ಕಾಂಚೀಪುರಕ್ಕೆ ಬಂದಾಗ ಹತ್ತಿರದ ಆಡಯಪಾಳ್ಯಂ ತಾನೇ ಇವರ ಊರು. ಇವರು ಆಚಾರ್ಯ ದೀಕ್ಷಿತರು ಬಂದಿದ್ದರು. ವರದರಾಜಸ್ವಾಮಿಯ ಎದುರುಗಡೆಗೆ ರಾಜ ಮಹಿಷಿ ಇಬ್ಬರು ಸೇವೆ ಮಾಡ್ತಾಯಿದ್ರೆ ಇವರು ಕೂಡ ಹತ್ತಿರದಲ್ಲಿ ನಿಂತಿದ್ದರು. ನೋಡಿ ಒಂದು ಆಶುಕವಿತೆ ಹೇಳಿದರಂತೆ. ಕಾಂಚಿತ್ ಕಂಚನ ಗೌರಾಂಗಿಂ ವೀಕ್ಷ ಸಾಕ್ಷಾದಿವಶ್ರಿಯಂ ವರದ ಸಂಶಯಾಪನ್ನ ವಕ್ಷಸ್ಥಲ ಮುದೈಕ್ಷತ ಅಂತ. ಬಂಗಾರದ ಬಣ್ಣದ ಸುಂದರಾಂಗಿಯೊಬ್ಬಳನ್ನು ಎದುರಿಗೆ ನೋಡಿ ವರದರಾಜನಿಗೆ ಲಕ್ಷ್ಮಿಯೇ ಎದುರಿಗೆ ಬಂದುಬಿಟ್ಟಿದ್ದಾಳ, ಎದೆಯಿಂದ ಇಳಿದು ಹೋದಳ ಅಂತ ಹೆದರಿಕೆಯಾಗಿ ಎದೆ ತಡಕಿ ನೋಡಿಕೊಂಡ ಅಂತ. ಈ ಲಕ್ಷ್ಮಿಯೇ ಬಂದಳ ಅನ್ನೋದನ್ನು ಇಲ್ಲಿ ಮಾತಿನಲ್ಲಿ ಹೇಳಿಲ್ಲ. ಕಂಚಿತ್ ಕಂಚನ ಗೌರಾಂಗಿಂ ವೀಕ್ಷ ಸಾಕ್ಷಾದಿವಶ್ರಿಯಂ, ಲಕ್ಷ್ಮಿಯೇ ಎಂಬಂತೆ ಇರ್ತಕ್ಕಂಥವಳನ್ನು ಕಂಡು ವರದ ಸಂಶಯಾಪನ್ನ, ಸಂದೇಹಗ್ರಸ್ತನಾಗಿ ಎದೆ ಮುಟ್ಟು ನೋಡಿಕೊಂಡ. ಅಂದರೆ ಇಲ್ಲಿ ಹೊಟ್ಟೋಗ್ಬಿಟ್ಲು ಅಂತ. ಮಹಾರಾಣಿ ಲಕ್ಷ್ಮಿಯ ಕಳೆಯಿಂದ ಸೌಭಾಗ್ಯದಿಂದ ಕೂಡದವಳು ಅನ್ನುವ ತಾತ್ಪರ್ಯ ಬರುವಂತೆ ಇದು ಸಂಶಯಾಲಂಕಾರ ಅಥವಾ ಸಂದೇಹಾಲಂಕಾರಕ್ಕೆ ಉದಾಹರಣೆಯಾಗಿ ಅಪ್ಪಯ್ಯ ದೀಕ್ಷಿತರು ಕುವಲಯಾನಂದದಲ್ಲಿ ಕೊಡ್ತಾರೆ. ಅಸ್ಮತ್ ಪೂರ್ವಜಾನಾಂ ಕೃತಿ ಅಂತ ಹೇಳಿಬಿಟ್ಟು. ಈ ಮಟ್ಟದ ವಿದ್ವದ್ ರಸಿಕರ ಕುಟುಂಬದಲ್ಲಿ ಹುಟ್ಟಿದವರು. ಅವರ ಮಗ ರಂಗರಾಜಾಧ್ವರಿ ಅಥವಾ ರಂಗರಾಜ ದೀಕ್ಷಿತ, ರಂಗರಾಜ ಮಖಿ ಅಂತಲೂ ಕರೀತಾರೆ. ಆತ ಒಬ್ಬ ಶ್ರೀವೈಷ್ಣವ ಮಹಿಳೆಯನ್ನು ಮದುವೆಯಾಗಿದ್ದರು. ಆಗೆಲ್ಲ ಈ ಕಠೋರವಾದ ಮಡಿಗಳೆಲ್ಲ ಇರ್ತಾ ಇರಲಿಲ್ಲ ಅನಿಸುತ್ತೆ. ಇಂಥ ಜಾತಿಯವ್ರನ್ನೇ ಮದುವೆ ಆಗಬೇಕು, ಇಂಥ ಪಂಗಡದವರಿಗೆ ಇಂಥ ಪಂಗಡದವರೇ ಅನ್ನುವಂಥದ್ದು ಕೆಲವೊಂದು ಕಡೆ ಇದ್ದರೂ ಅದನ್ನು ಮೀರುವ ಅನುಕೂಲ ಕೂಡ ಇತ್ತು. ಅದರ ಬಗ್ಗೆ ಕೂಡ ಕಥೆ ಉಂಟು. ತೋತಾರಾಂಬ ಅಥವಾ ತೋತಾಂಬ ಅಂತ ಕರೀತಾರೆ ಆಕೆಯನ್ನು, ಅಪ್ಪಯ್ಯ ದೀಕ್ಷಿತರ ತಾಯಿಯನ್ನು.
ಅವರಿಗೆ ಏನೋ ಕಷ್ಟ ಬಂದಿತ್ತು, ಆ ಕಾರಣದಲ್ಲಿ ಇವರು ರಂಗರಾಜಾಧ್ವರಿಗಳು ಅದನ್ನು ಪರಿಹಾರ ಮಾಡಿಕೊಟ್ರು. ಹೀಗೆ ಬೇಕಾದಷ್ಟು ಬರ್ತವೆ. ದೀಕ್ಷಿತೇಂದ್ರ ಚರಿತ ಅಂತ ಇರುವ ಗ್ರಂಥದಲ್ಲಿ ತುಂಬ ಕಥೆಗಳು ಬರ್ತವೆ. ಅದನ್ನು ಎಷ್ಟು ನಂಬೋದೋ ಬಿಡೋದೋ ಕಷ್ಟ. ಇವರ ಶತ್ರುಗಳು ಆಗದೇ ಇದ್ದವರು, ವಿಶೇಷವಾಗಿ ತಾತಾಚಾರ್ಯರಿಗೆ ತುಂಬ ಕಿರುಕುಳ ಕೊಟ್ಟರು. ಅವ್ರ ಮೇಲೆ ಇವರು ಹೇಗೆ ತಮ್ಮ ತಪಃಪ್ರಭಾವದಿಂದ ಎಲ್ಲವನ್ನ ತಿರುಗಿ ಅವರಿಗೆ ಬಡಿಯುವಂತೆ ಮಾಡಿದ್ರು ಅಂತ ಅನ್ನೋದಿಲ್ಲ. ನನಗೆ ಅವುಗಳಲ್ಲಷ್ಟು ಹುರುಳಿದೆ ಅಂತ ಅನಿಸೋದಿಲ್ಲ. ಸಣ್ಣ ಪುಟ್ಟ ಮತ್ಸರಗಳನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಬಂದು ಬಹಳ ಬಹಳ ಕ್ಷುದ್ರವಾದ ವಿವರಗಳನ್ನು ಕೊಡುವುದಾಗ್ಬಿಡುತ್ತೆ. ಅದನ್ನು ರಂಗನಾಥ ಶರ್ಮರು ಕೂಡ ಇವುಗಳೆಲ್ಲ ಉತ್ಪ್ರೇಕ್ಷಿತವಾದದ್ದಿರಬೇಕು ಅಂತ ಎಷ್ಟೋ ಬಾರಿ ಹೇಳುವವರು. ಇರಲಿ, ಒಟ್ಟಿನಲ್ಲಿ ಅಪ್ಪಯ್ಯ ದೀಕ್ಷಿತರು ತಾಯಿ ಶ್ರೀವೈಷ್ಣವಳು, ತಂದೆ ಅದ್ವೈತ ವೇದಾಂತದಲ್ಲಿ ಶ್ರದ್ಧೆ ಇರತಕ್ಕಂಥ ವ್ಯಕ್ತಿ. ಅದೇ ಆ ಒಂದು ಸಾಮರಸ್ಯ ಗುಣ ಅವರಿಗೆ ಎಲ್ಲ ರೀತಿಯಿಂದಲೂ ಬಂದು ಒದಗಿತ್ತು. ಅವರ ಒಂದು ಶ್ರೀವೈಷ್ಣವ ಪರಂಪರೆಯ ಬಗೆಗಿನ ಪ್ರೀತಿ, ವಿಷ್ಣು ಭಕ್ತಿ ಯಾವ ಥರದ್ದು ಅನ್ನೋದಕ್ಕೆ ಶ್ರೀವೈಷ್ಣವ ಪರಂಪರೆಯಲ್ಲಿ ರಾಮಾನುಜಾಚಾರ್ಯರಾದ ಮೇಲೆ ತುಂಬ ದೊಡ್ಡ ಹೆಸರು ವೇದಾಂತ ದೇಶಿಕರು. ನನಗಂತೂ ಪಾಂಡಿತ್ಯದಲ್ಲಿ ಕವಿತ್ವದಲ್ಲಿ ಮಿಗಿಲು ಅಂತಲೇ ಅನಿಸ್ಬಿಡುತ್ತೆ. ಅಂಥ ನಿಗಮಾಂತ ದೇಶಿಕರು, ಘಂಟಾವತಾರ ವೆಂಕಟನಾಥ ಅಂತ ಪ್ರಸಿದ್ಧರಾದ ದೇಶಿಕರ 2 ಕಾವ್ಯಗಳಿಗೆ, ಪ್ರೌಢವಾದ ಕಾವ್ಯಗಳಿಗೆ ಇವರು ವ್ಯಾಖ್ಯಾನ ಬರೆದರು. ದುರ್ದೈವದಿಂದ ಒಂದು ವ್ಯಾಖ್ಯಾನ ನಮಗೆ ಸಿಗ್ತಾ ಇಲ್ಲ, ಅದು ಪಾದುಕಾಸಹಸ್ರದ ಬಗ್ಗೆ ಬರೆದಿರೋ ವ್ಯಾಖ್ಯಾನ. ಆದರೆ ಇನ್ನೊಂದು ಅವರ ಮಹಾಕಾವ್ಯ ಯಾದವಾಭ್ಯುದಯಕ್ಕೆ ಅಪ್ಪಯ್ಯ ದೀಕ್ಷಿತರು ಬರೆದ ವ್ಯಾಖ್ಯಾನ ಅದು ಸಿಗುತ್ತದೆ, ತುಂಬ ಚೆನ್ನಾಗಿದೆ. ಅಲ್ಲಿ ಅವರು ಎಷ್ಟೋ ಕಡೆ ಹೇಳ್ತಾ ಬರ್ತಾರೆ, ಈ ಒಂದು ಇತ್ತಂ ಪ್ರಶಂಸನೀಯಾಶ್ಚ ಭಾವಾಸ್ಸಂತಿ ಪದೇ ಪದೇ ಕವಿತಾರ್ಕಿಕ ಸಿಂಹಾಸ್ಯ ಕಾವ್ಯೇಶು ಲಲಿತೇಶ್ವಪಿ ಅಂತ ಹೇಳ್ತಾರೆ. ಅತ್ಯಂತ ಸುಕುಮಾರ ಮನೋಹರವಾದ ರಸಮಯವಾದ ಭಾವನೆಗಳು, ವಿವರಗಳು ಇವರ ಕಾವ್ಯದಲ್ಲಿ ಮತ್ತೆ ಮತ್ತೆ ಬರುತ್ತದೆ. ಇವರು ಕವಿತಾರ್ಕಿಕ ಸಿಂಹ ಅಂತ ಕೊಂಡಾಡ್ತಾರೆ ವೇದಾಂತ ದೇಶಿಕರನ್ನು. ಇವರು ನೋಡಿದ್ರೆ ಪರಮ ಶಿವಭಕ್ತರು ಅಂತ, ವೇದಾಂತ ದೇಶಿಕರು ಪರಮ ವಿಷ್ಣು ಭಕ್ತರು ಅಂತ. ಆದರೆ ಗುಣಕ್ಕೆ ಮತ್ಸರ ಕಾಣುವಂಥದ್ದು ಅಲ್ಲ ಅನ್ನುವುದು ನಾವಿಲ್ಲಿ ಗಮನಿಸಬೇಕು. ಎಷ್ಟೋ ಕಡೆ ಇತಿ ಸ್ವಪ್ನೋಪಲಬ್ಧಿ ಅಂತ ಬರೀತಾರೆ. ಕನಸಿನಲ್ಲಿ ವೇದಾಂತ ದೇಶಿಕರು ನನಗೆ ಬಂದು ಹೇಳಿದ್ದನ್ನು ಬರೀತಾ ಇದ್ದೀನಿ ಅಂತ. ಪಿಳ್ಳಃ ರಹಂ ವಿದ್ವಾನ್ ಅಂತ ಹೇಳ್ತಾರೆ. ಪಿಳ್ಳೈ ಅಂತಂದರೆ ಹುಡುಗ, ತುಪ್ಪೂಲ್ ಅನ್ನುವ ಅಗ್ರಹಾರದಿಂದ ಹುಟ್ಟಿ ಬಂದಂಥವರು ವೇದಾಂತ ದೇಶಿಕರು. ಅವರು ಕವಿ, ನಾನು ಬರೀ ಪಂಡಿತ, ಆ ಕವಿ ಹೃದಯ ನನಗೆ ಇಟುಕುವಂಥದ್ದು ಅಲ್ಲ ಅಂತ. ಅದೇ ರೀತಿ ರಾಮಾಯಣಕ್ಕೆ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ತನಿಶ್ಲೋಕಿ ವ್ಯಾಖ್ಯಾನ ಅಂತ ಒಂದಿದೆ. ಅದನ್ನು ಬರೆದವರು ಪೆರಿಯವಾಚಾನ್ ಪಿಳ್ಳೈ ಅಂತ ಒಬ್ಬರು. ತುಂಬ ಉತ್ಕೃಷ್ಟವಾದ ಒಂದು ವಿನೂತನವಾದ ರಸಮಯ ಪದ್ಧತಿಯ ವ್ಯಾಖ್ಯಾನ, ವಿಶೇಷವಾಗಿ ಯಾವ ಪ್ರಪತ್ತಿ ಶರಣಾಗತಿ ತತ್ವಕ್ಕೆ ಒಗ್ಗಿ ಬರುವಂಥ ರೀತಿಯ ವ್ಯಾಖ್ಯಾನ. ಅಪ್ಪಯ್ಯ ದೀಕ್ಷಿತರನ್ನು ಯಾರೋ ಕೇಳಿದ್ರಂತೆ, ನೀವು ಯಾತಕ್ಕೆ ರಾಮಾಯಣದ ಬಗ್ಗೆ ವ್ಯಾಖ್ಯಾನ ಬರೆಯಿಲ್ಲ, ಇಷ್ಟೆಲ್ಲ ವ್ಯಾಖ್ಯಾನಗಳು ಬರೆದಿದ್ದೀರಿ ಅಂತ. ಅವನಿದಾನಲ್ಲ ಪೆರಿಯವಾಚಾನ್ ಪಿಳ್ಳೆ, ಎಲ್ಲ ಅಗದು ಉಗಿದು ಬಿಟ್ಟಿದ್ದಾನೆ, ನಿಸ್ಸಾರ ಮಾಡಿಬಿಟ್ಟಿದ್ದಾನೆ, ಇನ್ನೇನು ಉಳಿಸಿಲ್ಲ, ನಾನೇನು ಬರೀಲಿ ಅಂತಂದ್ರಂತೆ. ಈ ಮಟ್ಟದಲ್ಲಿ ಗುಣಗ್ರಹಣ. ಪಾದುಕಾಸಹಸ್ರ 1000 ಶ್ಲೋಕಗಳ ರಮಣೀಯವಾದ ವಿದ್ವದ್ವಿಸ್ಮಯ, ಅಗಾಧವಾದಂಥ ಕೌಶಲ ಅದು. 1000 ಪದ್ಯಗಳಲ್ಲಿ ಭಗವಂತನ ಪಾದುಕೆಗಳ ಬಗ್ಗೆ ಮಾಡಿದ ವರ್ಣನೆ. ಆ ಪಾದುಕಾ ಸ್ತೋತ್ರಕ್ಕೆ ವ್ಯಾಖ್ಯಾನ ಬರೀತಾ ಅಪ್ಪಯ್ಯ ದೀಕ್ಷಿತರೊಮ್ಮೆ ಉದ್ಗಾರ ಮಾಡಿದ್ರಂತೆ. ಅವರು ತಮಿಳುನಾಡಿನವರಲ್ವ. ಶಾಣ್ಕಟ್ಟೆயில் ಆಯಿರತ್ತುಳೈ ತುತ್ತ ತುಪ್ಪೂಲ್ ಪಿಳ್ಳೆಯೈ ಪಿಳ್ಳೆ ಅಂತ. ಶಾಣ್ಕಟ್ಟೆ, ಗೇಣುದ್ದದ ಮರದ ತುಂಡಿನಲ್ಲಿ 1000 ಚಿತ್ತಾರ ಬಿಡಿಸಿದಂಥ ತುಪ್ಪೂಲ್ ಗ್ರಾಮದ ಹುಡುಗನೇ ನಿಜವಾದ ಗಂಡು ಅಂತ. ಅಂದರೆ ಗೇಣುದ್ದದ ಪಾದುಕೆಯ ಮೇಲೆ ಇಷ್ಟು ಪದ್ಯಗಳು ಬರೆಯೋಕ್ಕೆ ಸಾಧ್ಯವ, ನಿಜವಾಗಿ ಅವರೇ ದೊಡ್ಡವರು ಅಂತ. ಹೀಗೆ ಅವರ ಔದಾರ್ಯ, ವೈದುಷ್ಯ, ಗುಣಗ್ರಹಣಗಳು ದಂತಕಥೆಯಾಗುವಂತೆ. ಆಮೇಲೆ ತಂದೆಯಿಂದಲೇ ಅವರು ಸಕಲ ವಿಷಯಗಳನ್ನು ಕಲಿತುಕೊಂಡವರು, ಅಲ್ಲಿ ಇಲ್ಲಿ ಸಂಚಾರ ಮಾಡಿಕೊಂಡೇ ಇದ್ದಂಥವರು. ಮತ್ತು ಅವರು ವೇದಾಂತಿಗಳಾಗಿದ್ದರೂ ಕೂಡ ಕರ್ಮಠರಾದ ಪೂರ್ವಮೀಮಾಂಸಾ ಶಾಸ್ತ್ರಕ್ಕೆ ಬದ್ಧರಾಗಿ ಆಹಿತಾಗ್ನಿಗಳಾಗಿ ಅಗ್ನಿಚಿತ್ ಮೊದಲಾದ ಸಕಲ ಯಾಗಗಳನ್ನು ಮಾಡಿದರು. ಇದು ಒಂದು ವಿಶೇಷ. ಅವರು ಸನ್ಯಾಸ ಪಡೆದು ವಿದೇಹ ಮುಕ್ತಿಯನ್ನು ಹೊಂದಲಿಲ್ಲ, ಗೃಹಸ್ಥರಾಗಿದ್ದೇನೆ ಮುಕ್ತಿ ಕಂಡಂಥವರು. ಇದು ಒಂದು ವೈಚಿತ್ರ್ಯ. ಸಾಮಾನ್ಯವಾಗಿ ವೇದಾಂತಿಗಳಲ್ಲಿ, ವಿಶೇಷವಾಗಿ ಅದ್ವೈತ ವೇದಾಂತಿಗಳಲ್ಲಿ ಜ್ಞಾನಾನ್ಮುಕ್ತಿ ಅಂತ ಅನ್ನೋದರಿಂದ ಕಡೆಗಾದರೂ ಆತುರ ಸನ್ಯಾಸವಾದರೂ ಮಾಡಿಕೊಳ್ಳಬೇಕು ಅಂತನ್ನುವಂಥದ್ದು ಒಂದು ಉಂಟು. ಪ್ರೈಷ ಜಪ ಮಾಡಿ ಕಡೆಗೆ ಮಾಡಬೇಕು. ನಮ್ಮ ಹಿಂದಿನ ದಿವಾನರಾಗಿದ್ದ ಶೇಷಾದ್ರಯ್ಯರವರು ಕೊನೆಗಾಲದಲ್ಲಿ ಆತುರ ಸನ್ಯಾಸ ಮಾಡಿಕೊಂಡ್ರಂತೆ, ಹಾಸಿಗೆ ಹಿಡಿದಾಗ ಅಂತ. ಈ ಥರದ್ದು ಆ ಮಟ್ಟದ ಸನ್ಯಾಸದ ಬಗ್ಗೆ ಒಂದು ಫ್ಯಾಸಿನೇಷನ್. ಆದರೆ ಇವರು ಹಾಗೆ ಮಾಡಿಕೊಳ್ಳಲಿಲ್ಲ. ಅವರು ಚಿದಂಬರದಲ್ಲಿ ತನ್ನ ಇಷ್ಟದೈವವಾದ
ನಟರಾಜನ ಕಾಲಿಗೆ ತಲೆಯಿಟ್ಟು ಪ್ರಾಣ ಬಿಟ್ಟವರು. ಆ ವಿಷಯವನ್ನು ಮುಂದೆ ಹೇಳೋದಾಗುತ್ತದೆ. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ಸನ್ಯಾಸದಿಂದಲೇ ಮೋಕ್ಷ ಅಂತ ಏನೂ ಇಲ್ಲ. ಒಮ್ಮೆ ಪ್ರಪತ್ತಿ ಮಾಡಿಕೊಂಡ್ರೆ ಮೋಕ್ಷ ಅಂತ. ಗೃಹಸ್ಥನಾದರೇನು, ಸನ್ಯಾಸಿ ಆದರೇನು, ಬ್ರಹ್ಮಚಾರಿ ಆದರೇನು ಅಂತ. ಅಂದರೆ ಅವರಿಗೆ ಆ ಶಿವಕೇಶವಾದ್ವೈತ ಅದೆಷ್ಟು ಚೆನ್ನಾಗಿ ಸಿದ್ಧಿಸಿತ್ತು ಅನ್ನುವಂಥದ್ದು ಗೊತ್ತಾಗುತ್ತದೆ ಅವರ ಜೀವನ ವೃತ್ತಿಯಿಂದ. ವೇದಾಂತ ನೋಡಿದ್ರೆ ಈ ಯಜ್ಞಯಾಗಾದಿಗಳೆಲ್ಲ ಪರಮಾರ್ಥವಲ್ಲ, ಅವೆಲ್ಲ ಕೂಡ ಅಸ್ಥಿರವಾದ ನೌಕೆಗಳು ಅಂತ ವೇದ ಏನು ಹೇಳುತ್ತೆ. ಉಪನಿಷತ್ತಿನಲ್ಲಿ ಬರುವಂಥ ಮಾತು ದಂಧ್ರಮ್ಯಮಾಣ ಅವಿದ್ಯಾಯ ಅಂತರೇ ವರ್ತಮಾನ ಅಂತೆಲ್ಲ, ಪ್ಲವ ಏತೆ ಅದೃಢಾಹ ಅಂತೆಲ್ಲ, ಇವೆಲ್ಲ ಶಿಥಿಲವಾದ ನೌಕೆಗಳು ಅಂತ. ಹಾಗಿದ್ದರೂ ಕೂಡ ಇವರು ಎಲ್ಲ ಯಾಗಗಳನ್ನು ಮಾಡಿದರು. ಮೀಮಾಂಸಾಶಾಸ್ತ್ರದಲ್ಲಿ ತುಂಬ ಪಾಂಡಿತ್ಯ ಅಂತೂ ಬಹಳ ಚೆನ್ನಾಗಿತ್ತು. ಅವರ ಮೀಮಾಂಸಾ ವಿದ್ಯಾ ಕೌಶಲ ಏನು ಅನ್ನೋದಕ್ಕೆ ನ್ಯಾಯರಕ್ಷಾಮಣಿ ಒಂದು ನೋಡಿದರೆ ಸಾಕು ಗೊತ್ತಾಗುತ್ತದೆ. ಆದರೆ ಅವರಿಗೆ ಯಜ್ಞದಲ್ಲಿ ಪಶುವಧೆ ಆಗುತ್ತದಲ್ಲ ಅಂತ ಒಂದು ಖೇದ ಇತ್ತಂತೆ. ಆ ಪಶುವಧೆ ಮಾಡಬೇಕಾದ್ರೆ ವೇದವೇ ಮುನೈ ನಂಬಿನೇನ್ ಅಂತ ಹೇಳಿ ಪಶುವಧೆ ಮಾಡಿದ್ರಂತೆ. ವೇದವೇ ನೀನು ಹೇಳಿದ್ಯಾ ಅಂತ ನಂಬಿಕೊಂಡು ನಾನು ಮಾಡ್ತಾ ಇದ್ದೀನಿ, ನೀನೇ ತಪ್ಪಾಗಿದ್ದರೆ ನಾನು ಗೋವಿಂದ ಅಂತ ಹೇಳಿಬಿಟ್ಟಿದ್ದನುವೆ. ಆ ಮಟ್ಟದ ಒಂದು ಕರ್ಮಕಾಂಡೀಯವಾದ ಶ್ರದ್ಧೆ, ಶಿವನಲ್ಲಿ ಯಥೇಷ್ಟವಾದ ಭಕ್ತಿ, ಹಾಗೆ ಎಲ್ಲ ದೇವತೆಗಳನ್ನು ಸಮಾನವಾಗಿ ಕಾಣುವಂಥ ಒಂದು ಗೌರವ ಮತ್ತು ಆ ಸ್ತೋತ್ರ ಕಾಲದಲ್ಲಿ ಆ ದೇವತೆಯೇ ಪರದೇವತೆ ಅಂತ ಹೇಳುವ ಬಗೆ, ಇವೆಲ್ಲವನ್ನೂ ಕೂಡ ನಾವು ಅವರಲ್ಲಿ ಕಾಣ್ತೀವಿ. ಇವರ ವಾದಕೌಶಲವೂ ತುಂಬ ದೊಡ್ಡದಾದದ್ದು. ಜಿಂಜಿ, ತಂಜಾವೂರು, ಮಧುರೆ ಇವುಗಳೆಲ್ಲ ವಿಶೇಷವಾದ ಸಂಸ್ಥಾನಗಳು. ವಿಜಯನಗರದ ಅಧೀನದಲ್ಲಿದ್ದವು. ವಿಜಯನಗರದ ಪತನಾನಂತರ ಸ್ವತಂತ್ರವಾದವು. ಆ ಜಿಂಜಿಯಲ್ಲಿ ಕೃಷ್ಣಪ್ಪ ನಾಯಕ ಅಂತ ಆತ ಆಳ್ತಾ ಇದ್ದ. ಆತನ ಆಸ್ಥಾನದಲ್ಲಿ ಶತಾವಧಾನಿ ಶ್ರೀನಿವಾಸ ದೀಕ್ಷಿತ ಅಂತ ಇದ್ದರು. ಆ ಶ್ರೀನಿವಾಸ ದೀಕ್ಷಿತರು 100 ಗ್ರಂಥಗಳನ್ನು ಬರೆದಂಥವ್ರು. ಪ್ರತಿದಿನ ಪ್ರಬಂಧ ನಿರ್ಮಾಣ ಧುರೀಣ ಅಂತಲೇ ಅವರಿಗೆ ಹೆಸರು. ಪ್ರತಿ ದಿವಸಕ್ಕೆ ಒಂದು ಕಾವ್ಯ, ಒಂದು ಶಾಸ್ತ್ರ ಗ್ರಂಥ ಬರಿತಾ ಇದ್ರು ಅಂತ. ಎಲ್ಲ ನಾಟಕಗಳಿಗೆ ಮತ್ತು ಉಪರೂಪಕಗಳಿಗೆ, ರೂಪಕ ಮತ್ತು ಉಪರೂಪಕಗಳಿಗೆ ಅಷ್ಟಕ್ಕೂ ಉದಾಹರಣೆಯಾಗುವಂತೆ ಬರೆದಿದ್ದಾರೆ. 10 ರೂಪಕಗಳು 10 ಪ್ರಕಾರದಲ್ಲಿವೆ. ನಾಟಕ, ಪ್ರಕರಣ, ವ್ಯಾಯೋಗ, ಇಹ, ಮೃಗ, ಡಿಮ ಇತ್ಯಾದಿಯಾಗಿ. ಉಪರೂಪಕಗಳು ಶ್ರೀಗದಿತ, ಪ್ರೇಂಕಣಕ, ರಾಸಕ, ಹಲ್ಲೀಸಕ, ದೊಂಬಿಕ ಮೊದಲಾದದ್ದು 24 ಉಂಟು. ಅಷ್ಟಕ್ಕೂ ಆಗುವಂತೆ 34 ನಾಟಕಗಳು ಬರೆಯುವಂಥದ್ದು. ಈ ಥರದ್ದು ಶತಾವಧಾನಿಯವರು. ಸಕಲ ಶಾಸ್ತ್ರ ಕೋವಿದರು. ಅವರ ಮಗ ರಾಜಚೂಡಾಮಣಿ ದೀಕ್ಷಿತ, ಅವನು ಒಳ್ಳೆಯ ವಿದ್ವಾಂಸ. ಅವರ ಮಗಳು ಮಂಗಳಾಂಬೆ, ಆಕೆ ಒಳ್ಳೆಯ ವಿದುಷಿ. ಇವರಿಗೂ ಅಪ್ಪಯ್ಯ ದೀಕ್ಷಿತರಿಗೂ ವಾದ ಆಯಿತು. ಅಪ್ಪಯ್ಯ ದೀಕ್ಷಿತರನ್ನು ತನ್ನ ಕಾಲ ಮೇಲೆ ಕೆಡವ್ಕೋತೀನಿ ಅಂತ ಇವರು ಪ್ರತಿಜ್ಞೆ ಮಾಡಿದ್ರು. ಆದರೆ ಶ್ರೀನಿವಾಸ ದೀಕ್ಷಿತರೇ ಸೋಲಬೇಕಾಗಿ ಬಂತು. ಏನು ಮಾಡ್ತಾರೆ, ಮಾತನ್ನು ಸಲ್ಲಿಸ್ಕೊಳ್ಬೇಕಲ್ಲ, ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಟ್ರು. ಆಗ ಮಾವ ತಂದೆಯ ಸ್ಥಾನದಲ್ಲಿದ್ದರಿಂದ ಮಾವನ ಕಾಲಿಗೆ ಬೀಳಬೇಕಾಗುತ್ತದೆ. ಮೊದಲು ಇವರಂತೂ ಕಾಲು ತುಳಿದು ಕನ್ಯಾದಾನ ಮಾಡಿದ್ದಾರೆ, ಆಮೇಲೆ ಕಾಲಿಗಂತೂ ಬೀಳಿಸ್ಕೊಂಡಿದ್ದಾಯಿತು ಅಂತ. ಆ ಮಂಗಳಾಂಬೆ ದೊಡ್ಡ ವಿದುಷಿ. ಆಕೆ ಬಗ್ಗೆ ಕೂಡ ಅನೇಕ ಕಥೆಗಳು ಉಂಟು. ಹೇಳ್ತಾ ಹೋದರೆ ಕೊನೆ ಮೊದಲಿಲ್ಲ ಅಂತ ಬಿಡ್ತಾ ಇದ್ದೀನಿ. ಒಮ್ಮೆ ಚಿಕ್ಕ ಹುಡುಗಿ ಆಕೆ ಮನೆ ಮುಂದೆ ಅಂಗಳದಲ್ಲಿ ಸಗಣಿ ನೀರು ಹಾಕೋದಕ್ಕೆ ಬಂದಳು. ತಂದೆಯ ಜೊತೆಗೆ ವಾಕ್ಯಾರ್ಥಕ್ಕೆ ದಿನದಿನವೂ ಪಂಡಿತರು ಬರ್ತಾಯಿದ್ರು. ಬೆಳಗ್ಗೆನೇ ನಿಂತುಬಿಟ್ಟಿದ್ರು ಮನೆ ಮುಂದೆ. ಈ ನಮ್ಮ ಮಂತ್ರಿ ಮಹೋದಯರ ಮನೆಗಳ ಮುಂದೆ ಧರ್ಮದರ್ಶನಕ್ಕೆ ಕ್ಯೂ ನಿಲ್ಲೋ ತರಹ ಇವ್ರ ಹತ್ರ ವಾದ ಭಿಕ್ಷೆಗಾಗಿ ಬರುವಂಥ ಜನ. ಆಗ ಸಗಣಿ ನೀರನ್ನು ಎರಚುವಾಗ ಲಪಕ್ ರಪಕ್ ಅಂತ ಶಬ್ದ ಬರುತ್ತಲ್ಲ, ಲಪಕ್ ಲಪಕ್ ಶಬ್ದಕ್ಕೆ, ಆ ತಾಳಕ್ಕೆ, ಆ ಛಂದೋಗತಿಗೆ ಅನುಗುಣವಾಗಿ ಅವಳು ಹೇಳಿದಳಂತೆ, ವಿಪಶ್ಚಿತ ಮಪಶ್ಚಿಮೆ ವಿವಾದಕೇಲಿ ನಿಶ್ಚಲೆ ಸಪತ್ನ ಯತ್ನ ಜಿತ್ನ ಯತ್ನ ರತ್ನಕೇಟ ದೀಕ್ಷಿತೆ ಬೃಹಸ್ಪತಿ ಕ್ವಜಲ್ಪತಿ ಕ್ವಸರ್ಪತೀಹ ಸರ್ಪರಾಡ್ ಅಸಮ್ಮುಖಸ್ತ್ವ ಷಣ್ಮುಖಶ್ಚತುರ್ಮುಖೋಪಿ ದುರ್ಮುಖ ಅಂತ. ವಿದ್ವಾಂಸರ ವರ್ಗದಲ್ಲಿ ವಿಪಶ್ಚಿತಾಂ ಅಪಶ್ಚಿಮೆ, ಅವರಿಗೆಂದು ಬೆನ್ನು ಕೊಡುವಂಥವನಲ್ಲ ನಮ್ಮಪ್ಪ. ವಿವಾದ ಕೇಳಿ ನಿಶ್ಚಲೆ, ವಿವಾದದ ಆಟದಲ್ಲಿ ಕಲ್ಲಿನಂತೆ ಸ್ಥಾಣುವಿನಂತೆ ನಿಲ್ತಾನೆ. ಆ ಸಪತ್ನ ಯತ್ನ ಜಿತ್ನ ಯತ್ನ ರತ್ನಖೇಟ ದೀಕ್ಷಿತೆ, ಸಪತ್ನರು ವೈರಿಗಳನ್ನು, ವಿದ್ವದ್ವೈರಿಗಳನ್ನು ಅಯತ್ನವಾಗಿ ಗೆಲ್ಲುವಂಥ ನಮ್ಮಪ್ಪ ನಿಂತಾಗ ಬೃಹಸ್ಪತಿ ಕ್ವಜಲ್ಪತಿ, ಬೃಹಸ್ಪತಿ ತಡಬಡಾಯಿಸ್ತಾನೆ. ಇನ್ನು 1000 ಬಾಯಿಗಳ ಆದಿಶೇಷ ಹೆದರಿ ಬಿಲ ಸೇರ್ತಾನೆ. ಇನ್ನು ಸಾಕ್ಷಾತ್ ವಾಗ್ದೇವತೆಯ ಪತಿ ಚತುರ್ಮುಖ ದುರ್ಮುಖ, ಮುಖ ಮುರುಕೋತಾನೆ. ಇನ್ನು ಷಣ್ಮುಖ ಸುಬ್ರಹ್ಮಣ್ಯ ಶಿವನಿಗೆ ಉಪದೇಶ ಮಾಡಿದವನು ಪಲಾಯನ ಮಾಡ್ತಾನೆ. ಅಸಮ್ಮುಖ, ಅವರ ಎದುರಿಗೆ ಅಸಮ್ಮುಖನಾಗ್ತಾನೆ ಷಣ್ಮುಖ. ಚತುರ್ಮುಖ ದುರ್ಮುಖನಾಗ್ತಾನೆ ಅಂತ. ಮಗಳಿಗೆ ಈ ಚೋಟದ ಹುಡುಗಿಗೆ ಇಷ್ಟು ಪಾಂಡಿತ್ಯವ, ಇಷ್ಟು ಕೌಶಲವ ಅಂತ ಅವರುಗಳು ಅಂದುಕೊಂಡಂತೆ. ಹಾಗೆ ಇನ್ನೊಮ್ಮೆ ಬೀದಿಯಲ್ಲಿ ಒಂದು ಯುದ್ಧದ ವಾರ್ತೆ ಬಂದಾಗಲೂ ಅವಳು ತಂದೆಗೆ ಒಂದು ದೊಡ್ಡ ಸರ್ದರಾ
ತುರುಷ್ಕೋ ನಿಷ್ಕಾಶಿ ಅಂತ ಶಿಖರಣಿ ಛಂದಸ್ಸೊಂದು ಪದ್ಯ ಹೇಳಿದ್ದು. ಅದೇ ರೀತಿಯಲ್ಲಿ ಅಪ್ಪಯ್ಯ ದೀಕ್ಷಿತರೊಮ್ಮೆ ಒಂದು ವಿದ್ವತ್ ಸಭೆಗೆ ಹೆಂಡತಿ ಬರಲಿಲ್ಲ, ಯಾತಕ್ಕೆ ತಡ ಆಯಿತು ಅಂತಂದರೆ ಒಂದು ದೊಡ್ಡ ಶ್ರದ್ಧರಾ ಛಂದಸ್ಸಿನ ಪದ್ಯ ಹೇಳಿದ್ಲು. ಸಭೆಗೆ ಬರಬೇಕಾದ್ರೆ ತಲೆ ಬಾಚ್ಕೊಳ್ಬೇಕು, ತಲೆ ಬಾಚ್ಕೊಳ್ಳೋದಕ್ಕೆ ತಲೆ ಕೂದಲನ್ನು ಹಿಂಗೆ ಬೆರೆ ಹೋಗ್ಕೊಂಡ ತಕ್ಷಣ ಮೋಡವು ಏನು ಅಂತ ಭಾವಿಸಿ ಒಂದು ನವಿಲು ನೋಡಿ ಕುಣಿಯೋದಕ್ಕೆ ಶುರು ಮಾಡಿತು. ಇದೆಂಥದ್ದು ಎಲ್ಲ ಇದು ಕುಣಿತಾ ಇದೆಯಲ್ಲ ಅಂತ ಅಂದ್ಕೊಂಡಿದ್ನು. ಮತ್ತು ಹೆಣಕೊಳ್ತಾ ಇತ್ತಂತೆ, ಹಾವೇನು ಅಂತ ಅಂದ್ಕೊಂಡು ಅದನ್ನು ಕಚ್ಕೊಳ್ಳೋದಕ್ಕೆ ಬಂತು. ಇದು ಬೇಡ ಅಂತ ಮತ್ತೆ ಬೆರೆ ಹೊಯ್ಕೊಂಡೆ, ಮತ್ತೆ ಮೋಡ ಅಂತ ಕುಣಿಯೋದಕ್ಕೆ ಶುರು ಮಾಡಿತು. ಇದರೊಳಗೆ ನಾನು ಈ ಮುಡಿ ಬಿಚ್ಚಿ ಕಟ್ಟಿ ಮಾಡೋದ್ರೊಳಗೆ ಸಮಯ ಆಯಿತು ಅಂತಂದಳಂತೆ. ಅಂಥ ಅಚ್ಚಮ್ಮ, ಆಕೆಗೆ ಅಚ್ಚಮ್ಮ ಅಂತ ಮುದ್ದಿನ ಹೆಸರು. ಜಿಂಜಿಗೆ ಒಮ್ಮೆ ಅಪ್ಪಯ್ಯ ದೀಕ್ಷಿತರು ಬಂದಾಗ ಅವರಿವರು ನೋಡಿ ಮಾತಾಡ್ಕೊಂಡ್ರಂತೆ, ಯಾರೇ ಬರ್ತಾ ಇರೋದು ಅಂತ. ಅಯ್ಯೋ ನಮ್ಮ ಅಚ್ಚಮ್ಮನ ಗಂಡ ಕಾಣೆ ಅಂತಂದ್ರಂತೆ. ಅಸ್ಮಿನ್ ಗ್ರಾಮೇ ಅಚ್ಛಾ ಪ್ರಸಿದ್ಧ, ಅಸ್ಮಿನ್ ಗ್ರಾಮೇ ಅಚ್ಛಾ ಭರ್ತ ಅಂತೆಲ್ಲ ಮಾತುಗಳಂತೆ. ಊರಲ್ಲೆಲ್ಲ ಜಗತ್ತಲ್ಲೆಲ್ಲ ಅಪ್ಪಯ್ಯ ದೀಕ್ಷಿತ ಅಪರಶಂಕರಾವತಾರ, ಆದರೆ ಈ ಊರಿನಲ್ಲಿ ಅಚ್ಚಮ್ಮನ ಗಂಡ ಅಂತ ತನ್ನ ಪ್ರಸಿದ್ಧಿ ಅಂತ. ಈ ಹಾಸ್ಯ ಮನೋಧರ್ಮ ಕೂಡ ಅವರಲ್ಲಿ ಯಥೇಷ್ಟವಾಗಿತ್ತು ಅಂತ ಗೊತ್ತಾಗುತ್ತದೆ. ಈ ಥರದ ಕಥೆಗಳು ಅವರ ಬಗ್ಗೆ ಬೇಕಾದಷ್ಟು ಉಂಟು. ಈ ಶೈವ ವೈಷ್ಣವಗಳ ತಗಾದೆಗಳಾಗ್ತಾ ಇದ್ದಾಗ ದೊಡ್ಡವ್ರ ಹತ್ರ ಹೋಗಿ ತಮ್ಮ ಮತ ಸರಿ, ತಮ್ಮ ಅಭಿಪ್ರಾಯ ಸರಿ ಅಂತ ಎಂಡಾರ್ಸ್ ಮಾಡ್ಕೊಳ್ಳೋಕ್ಕೆ ಎಷ್ಟೋ ಜನ ಇರ್ತಾರೆ. ಅವರಿಗೆ ತತ್ವ ನಿಶ್ಚಯಕ್ಕೆ, ವಿಚಾರದ ವ್ಯಾಪ್ತಿ ವೈಶಾಲ್ಯಕ್ಕಿಂತಲೂ ತಮ್ಮ ಮೂಗಿನ ನೇರಕ್ಕೆ ಅವ್ರು ಹೇಳ್ತಾರಾ ಇಲ್ವಾ ಅಂತ ಕೇಳಬೇಕಾಗಿರ್ತದೆ. ದೇ ಎಕ್ಸ್ಪೆಕ್ಟ್ ದೇರ್ ಓನ್ ಆನ್ಸರ್ಸ್, ದೇ ವಾಂಟ್ ಅನ್ ಎಂಡಾರ್ಸ್ಮೆಂಟ್. ಆ ಥರ ಬರ್ತಾರೆ. ಬಂದಾಗ ಇವರು ವಿಷ್ಣು ದೊಡ್ಡವನು ಅಂತ ಹೇಳಬೇಕು ಅನ್ನುವ ಪಂಗಡ ಬಂದಿತ್ತು, ವೈಷ್ಣವರ ಪಂಗಡ. ಇವರು ಅಷ್ಟೇ ತಾನೇ ಶಿವಾದಪ್ಯಧಿಕೋ ವಿಷ್ಣು, ಶಿವನಿಗಿಂತ ವಿಷ್ಣು ದೊಡ್ಡವನಪ್ಪ, ಬರ್ಕೊಂಡು ಹೋಗಿ ಅಂದ್ರಂತೆ. ಶಿವಭಕ್ತರಿಗೆಲ್ಲ ಸಂಕಟ ಆಗ್ಬಿಡ್ತು. ಇದೇನು ಅಪ್ಪಯ್ಯ ದೀಕ್ಷಿತರು ಹೀಗೆ ಹೇಳಿಬಿಟ್ರಲ್ಲ, ಇವರು ಮೆರವಣಿಗೆ ಬೇರೆ ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಷ್ಣು ದೊಡ್ಡವನು ಅಂತ. ಇವು ಓಡಿ ಬಂದು ಇದೇನು ಮಾಡಿದ್ರಿ ಅಂತ. ಅವ್ರು ಪೂರ್ತಿ ಕೇಳ್ಕೊಳ್ಳಿಲ್ಲ, ಒಂದು ಸಾಲ ಕೇಳಿದ್ರಪ್ಪ, ಮುಂದಿನ ಸಾಲಿದೆ ವಿಷ್ಣೋರಪ್ಯಧಿಕೋಸ್ಮ್ಯಹಂ, ವಿಷ್ಣುಗಿಂತ ನಾನೇ ದೊಡ್ಡವನು ಕಣಯ್ಯ ಅಂತ. ಅಪ್ಪಯ್ಯ ದೀಕ್ಷಿತರು ಶಿವಭಕ್ತರು, ಅವರು ನಾನು ವಿಷ್ಣುಗಿಂತ ದೊಡ್ಡವನು ಅಂದರೆ ನಮ್ಮ ಶಿವ ಇನ್ನೂ ದೊಡ್ಡವನು ಅಂತ ಇವರು ಕೋಲಾಹಲ ಮಾಡಿದ್ರು. ಆಮೇಲೆ ಅವರು ಬಂದರು, ಇದೇನು ಅನ್ಯಾಯ, ನೀವು ನಮಗೆ ಹೀಗಂದು ಈ ಥರ ಮಾಡ್ತಿದ್ದೀರಲ್ಲ ಅಂತ. ನಿಮಗೆ ಆ ಥರ ಜಾಸ್ತಿ, ಪೂರ್ತಿ ಪದ್ಯ ಕೇಳಲೇ ಇಲ್ಲ, ಅವ್ರನ್ನೂ ಕರ್ಕೊಂಡು ಬನ್ನಿ ಅಂದ್ರಂತೆ. ಇಬ್ಬರೂ ಕಕ್ಷಿಗಳ ಮುಂದೆ ಹೇಳಿದ್ರಂತೆ, ಶಿವಸ್ಯೇಕಂ ವಿಷ್ಣುವರ್ದಶ ಮಮ ಜನ್ಮ ಸಹಸ್ರಶಃ. ಶಿವನಿಗೆ ಒಂದು ಜನ್ಮ, ವಿಷ್ಣುವಿಗೆ 10 ಅವತಾರಗಳ ಜನ್ಮ, ನನಗೆ 1000 ಜನ್ಮ. ಈ ಜನ್ಮಗಳ ದೃಷ್ಟಿಯಿಂದ ನಾನು ದೊಡ್ಡವನು ವಿಷ್ಣುವಿಗಿಂತ, ಅವತಾರಗಳ ಸಂಖ್ಯೆಯಿಂದ ಶಿವನಿಗಿಂತ ವಿಷ್ಣು ದೊಡ್ಡವನು ಅಂತ. ಹೀಗೆ ಅಪ್ಪಯ್ಯ ದೀಕ್ಷಿತರ ಸಾಮರಸ್ಯ. ಚಿದಂಬರದಲ್ಲಿ ಅಲ್ಲಿಯ ದೀಕ್ಷಿತ ವರ್ಗ ಯಾವುದೋ ಸಣ್ಣ ಬುದ್ಧಿ ಮಾಡಿಕೊಂಡು ಅಲ್ಲಿರುವ ಗೋವಿಂದರಾಜಸ್ವಾಮಿಯ ದೇವಸ್ಥಾನವನ್ನು ಬಾಗಿಲ ಮುಚ್ಚಿಸಿಬಿಟ್ಟಾಗ ಇವರು ಹೋಗಿ ಗಲಾಟೆ ಮಾಡಿ ಶಿವಕೇಶವ ಭೇದ ಮಾಡಬೇಡಿ ಅಂಥೇಳಿ ನಟರಾಜನ ಪಕ್ಕದಲ್ಲಿಯೇ ಇರತಕ್ಕಂಥ ನಟರಾಜನ ದೇವಸ್ಥಾನದ ಬಲಗಡೆಯಲ್ಲಿ, ಇದು ಪೂರ್ವಾಭಿಮುಖವಾಗಿದ್ದರೆ ಅದು ಉತ್ತರ ಮುಖವಾಗಿರುವಂಥ ಗೋವಿಂದರಾಜನ ದೇವಸ್ಥಾನದ ಬಾಗಿಲನ್ನು ತೆರೆಸಿ ಶಿವಕೇಶವಾದ್ವೈತದ ಪದ್ಯಗಳನ್ನು ಹೇಳಿದರು. ಮಾರಮಣಂ ಉಮಾರಮಣಂ ಫಣಧರತಲ್ಪಂ ಫಣಾಧರಾಕಲ್ಪಂ ಮುರಮಥನಂ ಪುರಮಥನಂ ಬಾಣಾರಿಂ ಒಂದೇ ಬಾಣಾರಿಂ ಅಸಮ ಬಾಣಾರಿಂ ವಸ್ತಾಂಪಿಶಂಗಂ ವಸನಂ ದಿಶೋ ವಾ ಕಕುತ್ಮತ ಯಾತು ಗರುತ್ಮತ ವಾ ನಿದ್ರಾತು ವಾ ನೃತ್ಯತು ವಾಧಿರಂಗಂ ನ ವಸ್ತುಭೇದ ಪ್ರತಿಪತ್ತಿರಸ್ತಿ. ಒಬ್ಬ ಮಾ ಲಕ್ಷ್ಮಿಯ ರಮಣ, ಇನ್ನೊಬ್ಬ ಉಮಾರಮಣ. ಒಬ್ಬ ಫಣಧರನ ತಲ್ಪದವನು, ಹಾಸಿಗೆಯ ಮೇಲೆ ಮಲಗಿದ್ದಾನೆ, ಹಾವಿನ ಹಾಸಿಗೆ. ಮತ್ತೊಬ್ಬ ಫಣಧರ ಆಕಲ್ಪ, ಇನ್ನೊಬ್ಬ ಹಾವಿನ ಆಕಲ್ಪ ಅಲಂಕಾರ ಮಾಡಿಕೊಂಡವನು. ಒಬ್ಬ ಬಾಣವೈರಿ, ಇನ್ನೊಬ್ಬ ವಿಷಮ ಬಾಣವೈರಿ. ಬಾಣಾಸುರ ವೈರಿ ವಿಷ್ಣು ಕೃಷ್ಣ, ವಿಷಮ ಬಾಣನಾದ ಮನ್ಮಥನ ವೈರಿ ಶಿವ. ಹೀಗೆ ಒಬ್ಬ ಮುರಮಥನ ಮುರಾಸುರ ವೈರಿ, ಇನ್ನೊಬ್ಬ ತ್ರಿಪುರಾಸುರ ವೈರಿ ಪುರಮಥನ ಅಂತ ಕೇವಲ ತತ್ವದಲ್ಲಿ ಮಾತ್ರವಲ್ಲ ಶಬ್ದಗಳಲ್ಲಿಯೂ ಸಾಮ್ಯ ಇರುವಂಥ ರೀತಿಯಲ್ಲಿ ಪದ್ಯಗಳನ್ನು ಬರೆದರು. ಆತ ಪೀತಾಂಬರವನ್ನೇ ತೊಟ್ಟಿರಲಿ, ದಿಗಂಬರನೇ ಆಗಿರಲಿ, ಮಲಗಿಯಾದರೂ ಇರಲಿ, ಎದ್ದು ಕುಣಿತಲಾದರೂ ಇರಲಿ, ಗರುಡನ ಮೇಲಾದರೂ ಹಾರಾಡಲಿ, ನಂದಿಯ ಮೇಲಾದರೂ ಓಡಾಡಲಿ, ನನಗೆ ಭೇದ ಇಲ್ಲ ಅಂತನ್ನುವ ಮಾತನ್ನು ಹೇಳಿದರು ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಆ ಗೋವಿಂದರಾಜಸ್ವಾಮಿಯ ದೇವಸ್ಥಾನದ ಪುನಃ ಪ್ರಕಾಶನಕ್ಕೆ ಕಾರಣರಾದವರು. ಅದರ ಬಗ್ಗೆ ನೋಡಿ, ಮೊನ್ನೆ ಕಮಲಹಾಸನ್ ದಶಾವತಾರಂ ಅಂತ ಒಂದು ಸಿನಿಮಾ ತೆಗೆದು ಒಂದು ದೊಡ್ಡ ಅಪಚಾರವನ್ನು ಮಾಡಿದ್ದಾಯಿತು ಆ ಸತ್ಯಕ್ಕೆ. ಅದೇನೆಂದರೆ ಅದನ್ನು ಚೋಳರಾಜ ತೆಗೆದುಕೊಂಡು ಹೋಗಿ ಸಮುದ್ರಕ್ಕೆ ಹಾಕಿಸಿಬಿಟ್ಟ ಅಂತ. ಅದು ಕಟ್ಟು ಕಥೆ, ಶಾಸನಗಳ ಆಧಾರ ಯಾವುದೂ ಇಲ್ಲ ಮತ್ತು ಆ ದೇವಸ್ಥಾನದ ಚರಿತ್ರೆಯಲ್ಲೂ ಇಲ್ಲ. ಅದು ಯಾರೋ ಕೆಲವು ವಿಷ್ಣು ಭಕ್ತರು ಚೋಳರಾಜನ ಮೇಲೆ ಗೂಬೆ ಕೂಡಿಸೋಕೆ ಹೋಗಿದ್ದು. ಹಾಗೆ ರಾಮಾನುಜಾಚಾರ್ಯರ ಕಣ್ಣು ಕೇಳಿಸೋದಕ್ಕೆ ಅಂತ ಕ್ರಿಮಿಕಂಠ ಕಾಲ ಚೋಳ ಅಂತ ಅವನು ತೀರ್ಮಾನ ಮಾಡಿಕೊಂಡ.
ಅದರಿಂದಾಗಿ ರಾಮಾನುಜಾಚಾರ್ಯರು ಕರ್ನಾಟಕಕ್ಕೆ ಓಡಿ ಬರಬೇಕಾಯಿತು. ಕೂರೇಶರು ಅಥವಾ ಕೂರೇಶಾಳ್ವಾರ್, ಕೂರತ್ತಾಳ್ವಾರ್ ಅಂತ ರಾಮಾನುಜರ ಭಕ್ತರಾದ ಶಿಷ್ಯರು ಅವರನ್ನು ರಾಮಾನುಜರ ವೇಷದಲ್ಲಿ ಕಳಿಸಿದ್ದಾಯಿತು. ಅವ್ರ ಕಣ್ಣನ್ನು ಕಿತ್ತ ಅಂತ. ಇವು ಇಬ್ಬರಿಗೂ ಮರ್ಯಾದೆ ತರುವಂಥದ್ದಲ್ಲ. ವಸ್ತುತಃ ಅದು ಅಲ್ಲವೇ ಅಲ್ಲ. ಕ್ರಿಮಿಕಂಠಕಾಲ ಚೋಳ ಅವನು ಇರಲೇ ಇರಲಿಲ್ಲ ಅಂತ ಸಂಶೋಧಕರು ತೋರ್ಪಡಿಸಿದ್ದಾರೆ. ರಾಮಾನುಜರು ಜೀವಗಳ್ಳರೂ ಅಲ್ಲ. ಆ ಮಹಾನುಭಾವರಿಗೆ ಅದರ ಭಯ ಎಲ್ಲ ಎಂಥದ್ದೂ ಇಲ್ಲ. ಅವರು ತತ್ವಪ್ರಚಾರ ಮಾಡಿಕೊಂಡು ಬಂದದ್ದಷ್ಟೇ. ಅವರಲ್ಲಿ ಯಾವ ರಾಗದ್ವೇಷವಾಗಲಿ ಜೀವಾರ್ತಿಯಾಗಲಿ ಏನೂ ಇದ್ದದ್ದಲ್ಲ. ಮತ್ತು ಇಲ್ಲೆಲ್ಲ ಕನ್ವರ್ಟ್ ಮಾಡಿಬಿಟ್ರು, ಜೈನರನ್ನೆಲ್ಲ ಮತ್ತೆ ವೈಷ್ಣವರನ್ನಾಗಿ ಮಾಡಿಬಿಟ್ರು ಅಂತೆಲ್ಲ ಖಂಡಿತ ಯಾರೂ ಕನ್ವರ್ಟ್ ಮಾಡಿದ್ದಲ್ಲ. ಅವರ ವ್ಯಕ್ತಿ ಪ್ರಭಾವದಿಂದ ನೋಡಿ ಅವರ ಭಕ್ತರಾಗಿ ಶಿಷ್ಯರಾಗಿ ಇರ್ತಾರಷ್ಟೇ. ವಸ್ತುತಃ ವಿಷ್ಣುವರ್ಧನನ ಹೆಸರು ಇವರು ಕೊಟ್ಟಿದ್ದೇನಲ್ಲ, ಅವನು ಹುಟ್ಟಿನಿಂದಲೇ ಇದ್ದದ್ದು. ಬಿಟ್ಟಿದೇವ ಅಂದರೆ ಬಿಟ್ಟು ಅಂದರೆ ಏನು? ಈಗ ಕೃಷ್ಣ ಕಿಟ್ಟು ಆದಂತೆ ವಿಷ್ಣು ಬಿಟ್ಟು ಆದದ್ದು. ಬಿಟ್ಟಿಗ, ಕಿಟ್ಟಿಗ, ಬಿಟ್ಟಿಗ ಅನ್ನುವಂತೆ. ಹಾಗಾಗಿ ಕೊನೆಯವರೆಗೂ ಆತ ಜೈನನಾಗಿಯೇ ಇದ್ದ. ಆದರೆ ವಿಷ್ಣು ತತ್ವಕ್ಕಾಗಲಿ ಶಿವತತ್ವಕ್ಕಾಗಲಿ ಬೇಸರ ಮಾಡಿಕೊಂಡವರೆಲ್ಲ ಎಲ್ಲ ನಮ್ಮ ಹೊಯ್ಸಳರು ಕೂಡ ಊರಿನ ಮಧ್ಯದಲ್ಲಿ ಅವರು ಪ್ರತಿಯೊಂದು ಊರಿನಲ್ಲಿಯೂ ಮಧ್ಯದಲ್ಲಿ ಕೇಶವಾಲಯವನ್ನು, ಉತ್ತರ ದಿಕ್ಕಿನಲ್ಲಿ ಬಸದಿಯನ್ನು, ಈಶಾನ್ಯ ದಿಕ್ಕಿನಲ್ಲಿ ಈಶಾನಾಧಿಪತಿಯಾದಂಥ ಶಿವನ ದೇವಸ್ಥಾನವನ್ನು ಮೂರನ್ನು ಕಟ್ಟಿಸಿರೋದು ಗೊತ್ತಾಗುತ್ತೆ. ಇದೆಲ್ಲ ಆಮೇಲೆ ಸುಮ್ಮನೆ ಒಂಥರ ನಾವು ನೊಂದು ಬಿಟ್ವಿ ಅಂತ ಒಂದು ಕೋಲಾಹಲ ಮಾಡುವಂಥದ್ದು ಅಥವಾ ಅವ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಹೀಗೆ ಕಟ್ಟುಕತೆಗಳು. ಸಂಸ್ಕೃತ ಭಾಷೆ ಬೇಕಾದಂಗೆ ಬರ್ತಾಯಿತ್ತು, ಬಾಯಿಗೆ ಬಂದಂಗೆ ಶ್ಲೋಕಗಳು ಬರೆದ್ರು ಹೊರತು ವ್ಯಾಸಂಗ ಮಾಡಿ ಶಾಸನಗಳಲ್ಲಿ ನೋಡಿದರೆ, ಐತಿಹಾಸಿಕವಾಗಿ ನೋಡಿದರೆ ನಮ್ಮ ರಾಜರುಗಳಲ್ಲಿ 90ಕ್ಕೂ ಹೆಚ್ಚು % ರಾಜರುಗಳಲ್ಲಿ ಪರಮತದ ಅಸಹನೆಯೇ ಇರಲಿಲ್ಲ ಅಂತ ಗೊತ್ತಾಗುತ್ತೆ. ಹಾಗೆ ದೊಡ್ಡ ವಿದ್ವಾಂಸರುಗಳಲ್ಲಿ ತರ್ಕದ ಮಟ್ಟಿಗೆ ತಮ್ಮ ಭಕ್ತಿ ಶ್ರದ್ಧೆಗಳ ಮಟ್ಟಿಗೆ ಕಠೋರವಾದ ಅಭಿಪ್ರಾಯಗಳಿತ್ತೇ ಹೊರತು ಲೋಕದ ಮಟ್ಟಿಗೆ, ಲೋಕವಿಶ್ವಾಸದ ಮಟ್ಟಿಗೆ ಕೊರತೆ ಇರಲೇ ಇರಲಿಲ್ಲ ಅನ್ನೋದು ಶತಸಿದ್ಧ ಆಗುವಂಥದ್ದು. ಇರಲಿ. ಹೀಗೆ ಈ ರೀತಿಯಾದ ವ್ಯಾಸಂಗದ ವ್ಯಾಪ್ತಿಯನ್ನು, ಜೀವಕಾರುಣ್ಯವನ್ನು ಹೊಂದಿದ ಅಪ್ಪಯ್ಯ ದೀಕ್ಷಿತರು ಶೃಂಗಾರವನ್ನು ವೈರಾಗ್ಯವಾಗಿ ಪರಿಣಮಿಸಬಲ್ಲಂಥ ಜ್ಞಾನಮೂರ್ತಿಯಾಗಿದ್ದರು. ಒಮ್ಮೆ ಅವರ ಮಗ ಯಾವುದೋ ಒಂದು ಉತ್ಸವದಲ್ಲಿ ಒಬ್ಬ ದೇವದಾಸಿ ನೃತ್ಯ ಮಾಡ್ತಾ ಹೋಗ್ತಾ ಇದ್ದದನ್ನು ನೋಡಿಬಿಟ್ಟು ಅವಳ ಸೌಂದರ್ಯವನ್ನು ವರ್ಣನೆ ಮಾಡೋದಕ್ಕೆ ಅಂತ ಆರಂಭ ಮಾಡಿಕೊಂಡು ಒಂದು ಪದ್ಯ ಆರಂಭ ಮಾಡಿದ್ದ. ಅಕೃಶಂ ಕೃಶಯೋ ಕುಚಯೋ ಕೃಶಂ ವಲಗ್ನೆ ವಿಪುಲಂ ವಕ್ಷಸಿ ವಿಸ್ತೃತಂ ನಿತಂಬೆ ಅಧರೇ ಋಣಮಾವಿರಸ್ತು ಚಿತ್ತೆ ಅಂತ 3 ಸಾಲು ಹೇಳ್ದ. ನಡು ತೆಳ್ಳಗೆ, ಎದೆ ತುಂಬಗೆ, ತುಟಿ ಕೆಂಪಗೆ, ಮೊಗ ದುಂಡಗೆ ಅಂತ ಹೀಗೇನೇನೋ ಈ ಥರದ್ದು ಸಾಮಾನ್ಯವಾಗಿರುವಂಥದ್ದು. ಏನೋ ಪಾಪ ಆತನ ಚಪಲ, ಉತ್ಸಾಹ, ತರುಣ. ಅಪ್ಪಯ್ಯ ದೀಕ್ಷಿತರು 4ನೇ ಸಾಲವನ್ನು ತಿಣುಕ್ತಾ ಇದ್ದ. ಯಾಕೋ ಏನು ಒದ್ದಾಡ್ತಾ ಇದ್ದಾನಲ್ಲ ಹುಡುಗ ಅಂತ ನೋಡಿದ್ರು. ಅವನ ಕೈ ಬರಹ 3 ಸಾಲು ಹೀಗಿತ್ತು. ಟಕ್ಕಂತ 4ನೇ ಸಾಲು ಹೇಳಿದ್ರಂತೆ, ಕರುಣಾಶಾಲಿ ಕಪಾಲಿ ಭಾಗದೇಯಂ ಅಂತ. ಇವೆಲ್ಲವೂ ಕರುಣಾಶಾಲಿಯಾದ ತಲೆ ಓಡಿನಲ್ಲಿ ಭಿಕ್ಷೆ ಬೇಡುವ ಶಿವನ ಸೌಭಾಗ್ಯ ಅಂತ. ಅಂದರೆ ಇದಿಷ್ಟು ಜಗದಂಬೆಯಾದ ಪಾರ್ವತಿಯ ಸೌಂದರ್ಯ ನಿಂದಲ್ಲ, ನೀನು ನೆಚ್ಕೊಂಡಿರ್ತಕ್ಕಂಥವಳದಲ್ಲ. ಮತ್ತು ಎಲ್ಲ ಸೌಂದರ್ಯವೂ ಕಡೆಗೆ ಚಿತೆಯಲ್ಲಿ ಬೆಂದು ಮಹಾಶ್ಮಶಾನವಾದಂಥ ಆ ಪರಮಾತ್ಮನ ಸನ್ನಿಧಿಗೆ ಹೋಗಬೇಕು ಅಂತನ್ನುವಂಥದ್ದು. ಅಂದರೆ ಶೃಂಗಾರವನ್ನು ಅದೆಷ್ಟು ಬೇರೆ ರೀತಿಯಲ್ಲಿ ಮಾಡ್ತಾರೆ. ಈ ಶ್ಲೋಕವನ್ನು ಅವರು ಕೋಲಿಯಾನದಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ. ಮಗನ ಪೋಲಿ ಶ್ಲೋಕವನ್ನು ಇವರು ಪರಮಾರ್ಥ ಶ್ಲೋಕವಾಗಿ ಮಾಡಿದ್ದು ಉದಾಹರಣೆ ಮಾಡಿದ್ದಾರೆ. ಅಲ್ಲಿ ಉಲ್ಲೇಖಾಲಂಕಾರಕ್ಕೆ ಉದಾಹರಣೆ ಮಾಡ್ತಾರೆ, ಇಲ್ಲಿ ವ್ಯತಿರೇಕ ಕೂಡ ಕಾಣಿಸಿಕೊಳ್ಳುತ್ತದೆ. ಇರಲಿ. ಹೀಗೆ ಅವರ ವ್ಯಕ್ತಿತ್ವ ತುಂಬ ಮಧುರವಾದದ್ದು, ಉದತ್ತ ಗಂಭೀರವಾದದ್ದು. ತಂಜಾವೂರಿನ ಸಾಮ್ರಾಜ್ಯದ ಮಹಾಮಂತ್ರಿ, 3 ತಲೆಮಾರುಗಳಿಗೆ ಮಂತ್ರೀಶ್ವರನಾಗಿದ್ದ ವಿದ್ವತ್ ಶಿಖಾಮಣಿ, ಸಂಗೀತಾದಿ ಸಕಲ ಕಲೆಗಳನ್ನು ಬಲ್ಲ ಉದಾರ ವ್ಯಕ್ತಿ, 16 ಮಹಾದಾನಗಳನ್ನು ಮಾಡಿದಂಥ ಅದ್ಭುತನಾದ ವ್ಯಕ್ತಿ ಅಂತಂದರೆ ಗೋವಿಂದ ದೀಕ್ಷಿತ. ಗೋವಿಂದ ದೀಕ್ಷಿತರ ಮಗನೇ ಕರ್ನಾಟಕ ಸಂಗೀತಕ್ಕೆ ದೊಡ್ಡ ಶಾಸ್ತ್ರೀಯತೆಯನ್ನು, ಚೌಕಟ್ಟನ್ನು ಒದಗಿಸಿಕೊಟ್ಟ ವೆಂಕಟಮಖಿ. ಇವರೇ ಸಂಗೀತ ಸುಧಾ ಅನ್ನುವ ಗ್ರಂಥ ಬರೆದರು ಗೋವಿಂದ ದೀಕ್ಷಿತರು. ಅಲ್ಲಿಯೇ ನಮಗೆ ವಿದ್ಯಾರಣ್ಯರ ಸಂಗೀತ ಸಾರ ಗ್ರಂಥದ ಭಾಗಗಳು ಸಿಗುವಂಥವು. ಅವರ ಇನ್ನೊಬ್ಬ ಮಗ ಯಜ್ಞನಾರಾಯಣ ದೀಕ್ಷಿತ, ಅವನು ಸ್ವತಂತ್ರನಂತೆ ಇದ್ದ, ಸಕಲ ಶಾಸ್ತ್ರಗಳನ್ನು ಬಲ್ಲವನಾಗಿದ್ದ ಮಹಾಯಜ್ಞತಂತ್ರ ನಿಸ್ಸೀಮ. ಆ ಗೋವಿಂದ ದೀಕ್ಷಿತರ ಮತ್ತೊಬ್ಬ ಪ್ರಿಯಶಿಷ್ಯನೇ ಶತಾವಧಾನಿನಿಯಾಗಿದ್ದ, 6 ಭಾಷೆಗಳಲ್ಲಿ ಶತಾವಧಾನ ಮಾಡ್ತಾ 12 ನಿಮಿಷಕ್ಕೆ 100 ಪದ್ಯ ಹೇಳ್ತಾ ಇದ್ದ ವೀಣಾವಾದನ ಕುಶಲೆ ಮಧುರವಾಣಿ. ಈ ಥರದ ಒಂದು ಪರಂಪರೆ. ಅವಳು ನೋಡಿದ್ರೆ ದೇವದಾಸಿ, ಹೆಂಗಸು ದೇವದಾಸಿ, ಶೂದ್ರ ಕುಲೋತ್ಪನ್ನೆ. ಆದರೆ ಇವರುಗಳಿಗೆ ಯಾವುದು ಮಡಿ ಮೈಲಿಗೆ ಅಡ್ಡ ಬರಲಿಲ್ಲ, ಎಲ್ಲ ಶಾಸ್ತ್ರಗಳನ್ನು ಹೇಳಿದ್ರು. ಮಿಹಿರಾಚಾರ್ಯ ಅಂತ ಒಬ್ಬ ತಾರ್ಕಿಕನ ಜೊತೆಗಳು ವಾದ ಮಾಡಿ ಗೆದ್ದಳು ಅಂತ ಕೂಡ ನಮಗೆ ಪುರಾವೆ ಸಿಗುತ್ತದೆ. ಆ ಗೋವಿಂದ ದೀಕ್ಷಿತರಿಗೆ ಅಮಲಾನಂದರ ಕಲ್ಪತರುವಿನ ಅರ್ಥ ಮಾಡಿಕೊಳ್ಳೋದ್ರೊಳಗೆ ಕೆಲವು ತೊಡಕುಗಳು ಬಂದುವಂತೆ. ಅಂಥದ್ದು ಒಂದು ತೊಡಕು ಏನೆಂದರೆ, ಶಂಕರರು ಭಾಷ್ಯದಲ್ಲಿ ಒಂದು ಕಡೆಗೆ
ಅನ್ನಾದ ಅನ್ನುವುದಕ್ಕೆ ಅನ್ನಂ ದದಾತೀತಿ ಅನ್ನಾದಹ ಅಂತ ಅರ್ಥ ಮಾಡಿದ್ದಾರೆ. ಅದನ್ನು ಭಾಮತಿಕಾರರು ಮತ್ತು ಅಮಲಾನಂದರು ಕೂಡ ಕಲ್ಪತರುವಿನಲ್ಲಿ ಹಾಗೆ ಬರೆದಿದ್ದಾರೆ. ಆದರೆ ವಸ್ತುತಃ ಅನ್ನಂ ಅತ್ತೀತಿ ಅನ್ನಾದಹ, ಅನ್ನ ತಿನ್ನುವವನು ಅನ್ನಾದ ಅಂತ ಆಗಬೇಕು. ಅದು ಹೇಗೆ ಅನ್ನಂ ದದಾತೀತಿ ಅನ್ನಾದಹ? ಸಂದರ್ಭಕ್ಕೆ ಸರಿಯಾಗಿದೆ, ಆದರೆ ಶಬ್ದ ನಿರುಕ್ತಿ ಯಾವ ತರಹ? ಈ ಥರದ್ದು ಎಷ್ಟೋ ತೊಡಕುಗಳು. ಒಮ್ಮೆ ಗೋವಿಂದ ದೀಕ್ಷಿತರು ತಮ್ಮ ಶಿಷ್ಯರಿಗೆ ಈ ಅಮಲಾನಂದರ ಕಲ್ಪತರು ಪಾಠ ಹೇಳ್ತಾ ಇದ್ದವರು ಈ ಥರ ತೊಡಕು ಬಂದಾಗ ಅಪ್ಪಯ್ಯ ದೀಕ್ಷಿತರ ಹತ್ತಿರದಲ್ಲಿದ್ದಾರೆ ಅಂತ ಗೊತ್ತಾಗಿ ಸಂಚಾರಕ್ಕೆ ಬಂದಿದ್ದರು. ಅವ್ರನ್ನ ಹೋಗಿ ಕೇಳಿದ್ರಂತೆ. ಆಗ ಅವರು ಅನ್ನಂ ಆಸಮಂತಾತ್ ದದಾತಿ ಇತಿ ಅನ್ನಾದ. ಯಾಕೆಂದರೆ ಅನ್ನಂ ದದಾತಿ ಇತಿ ಅನ್ನಾದ ಅಂತ ಆಗೋಲ್ಲ, ಅನ್ನದಹ ಆಗುತ್ತದೆ. ಒಂದು ದೀರ್ಘ ಹೇಗೆ ಬಂತು? ಅನ್ನದಹ ಬದಲು ಅನ್ನಾದ ಹೇಗಾಯಿತು? ಅಂದರೆ ಅನ್ನಂ ಆಸಮಂತಾತ್, ಎಲ್ಲ ರೀತಿಯಿಂದಲೂ ಆಹಾರ ಕೊಡ್ತಾನೆ ಪರಮಾತ್ಮ. ಬರೀ ಹೊಟ್ಟೆಗೆ ಮಾತ್ರ ಆಹಾರ ಕೊಡಲ್ಲ, ಕಿವಿಗೆ ಕೊಡ್ತಾನೆ, ಕಣ್ಣಿಗೆ ಕೊಡ್ತಾನೆ, ಮೂಗಿಗೆ ಕೊಡ್ತಾನೆ, ಚರ್ಮಕ್ಕೆ ಕೊಡ್ತಾನೆ, ಮನಸ್ಸಿಗೂ ಕೊಡ್ತಾನೆ, ಆತ್ಮಕ್ಕೂ ಕೊಡ್ತಾನೆ. ಈ ಅರ್ಥದಿಂದ ಬಂದಿರುವುದು ಅಂತ ವಿವರಿಸಿ ಹೇಳಿದ್ರಂತೆ. ಆಗ ಅಪ್ಪದೀಕ್ಷಿತ ಕಿಮಿತ್ಯತುಸ್ತುತಿಂ ವರ್ಣಯಾಮಿ ಭವತೋ ವದಾನ್ಯತಾಮ್ ಅಂತ ಒಂದು ಪದ್ಯ ಹೇಳಿದ್ರಂತೆ. ಅಪ್ಪಯ್ಯ ದೀಕ್ಷಿತರೇ, ನಿಮ್ಮ ಔದಾರ್ಯವನ್ನು ಏನನ್ನೋಣ, ಕಲ್ಪತರುರಪಿ ಏಷ ಅರ್ಥಯಾಚನಂ ಕರೋತಿ ಅಂತ. ಕಲ್ಪತರು ಕೂಡ ನಿಮ್ಮಲ್ಲಿ ಅರ್ಥಯಾಚನೆ ಮಾಡುತ್ತೆ. ಅಮಲಾನಂದರ ಕಲ್ಪತರುಗೂ ಅರ್ಥಸ್ವಾರಸ್ಯ ಗೊತ್ತಾಗಬೇಕು, ನಿಮ್ಮ ಹತ್ರ ಬಂದು ಬೇಡಬೇಕು. ಅರ್ಥ ಅನ್ನೋದಕ್ಕೆ ದುಡ್ಡು ಅಂತ ಒಂದು ಅರ್ಥ. ಹೀಗೆ ಈ ರೀತಿ ಸಮಕಾಲೀನರೆಲ್ಲ ಕೊಂಡಾಡಿ ಕೊಂಡಾಡಿ ಗೌರವಿಸ್ತಾ ಇದ್ದರು. ಎಂ ವಿದ್ಮ ಇತಿ ಯದ್ ಗ್ರಂಥಾನ್ ಅಭ್ಯಸ್ಯಾಮೋ ಅಖಿಲಾನಿತಿ ಯಸ್ಯ ಶಿಷ್ಯಾಸ್ಮ ಇತಿ ಚ ವಿಕತ್ತಂತೆ ವಿಪಶ್ಚಿತ. ನೀಲಕಂಠ ದೀಕ್ಷಿತನ ಮಾತು. ಅವ್ರು ನಮಗೆ ಗೊತ್ತು, ಅವ್ರ ಪುಸ್ತಕ ಓದಿದ್ದೀವಿ, ಸಾಕ್ಷಾತ್ ಅವರು ಶಿಷ್ಯರಾಗಿದ್ವಿ ಅಂತ ಗ್ರೇಡ್ ವಾರಿಯಾಗಿ ಹೆಮ್ಮೆ ಪಡ್ತಾ ಇದ್ದರು ವಿದ್ವಾಂಸರುಗಳು ಅಂತ. ಅವರು ಈ ಮಟ್ಟದಲ್ಲಿ ಲೋಕಪ್ರೀತಿಯನ್ನು ಮತ್ತು ಜನರ ಅಭಿಮಾನ ಗೌರವವನ್ನು ಆರ್ಜಿಸಿಕೊಂಡು ಶತಾಧಿಕ ಗ್ರಂಥ ನಿರ್ಮಾಣ ಮಾಡಿ ಕಡೆಯಲ್ಲಿ ಕಾಶಿಯಲ್ಲಿ ಹೋಗಿ ಪ್ರಾಣ ಬಿಡಬೇಕು ಅಂತ ಹೊರಟರಂತೆ. ಅವ್ರ ಬಗ್ಗೆ ಬೇಕಾದಷ್ಟು ಕಥೆಗಳಿವೆ. ನಿಜವಲ್ಲದ ಒಂದು ಕಥೆ ಇದೆ. ಈ ಉದಾಹರಣೆಗೆ ತಾತಾಚಾರ್ಯರು ತೊಂದರೆ ಮಾಡಿದ್ರು, ಅದಕ್ಕೆ ನಿಗ್ರಹಾಷ್ಟಕ ಹೇಳಿದ್ರು, ಮಾರ್ಗಸಹಾಯೇಶ್ವರನ ಪ್ರಾರ್ಥನೆ ಮಾಡಿದ್ರು, ಇತ್ಯಾದಿ ಎಲ್ಲ ಉಂಟು. ಆ ಮಾರ್ಗಸಹಾಯೇಶ್ವರ ಅವರ ಕುಲದೇವತೆ. ನನಗೊಂದು ಸಣ್ಣ ಹೆಮ್ಮೆಯ ಸಂಗತಿ ಅಂದರೆ ನಮ್ಮ ತಾಯಿಯ ಮನೆ ಕಡೆ ಕುಲದೇವತೆಯೂ ಹೌದು. ನಮ್ಮ ತಾಯಿಯ ಮನೆಯ ಪೂರ್ವಜರು ಅಪ್ಪಯ್ಯ ದೀಕ್ಷಿತರ ಕುಟುಂಬದ ಕವಲಿಗೆ ಸೇರಿದವರು ಅಂತ ಪ್ರತೀತಿ. ಅದು ಒಂದು ದೊಡ್ಡವರದ್ದು ಏನೋ ಒಂದು ಬಂದಿರತಕ್ಕಂಥದ್ದು, ಇಂಗು ಕಟ್ಟಿದ ಬಟ್ಟೆ ಎನ್ನುವಂಥದ್ದು ತೆಲುಗಿನಲ್ಲಿ ಒಂದು ಗಾದೆ ಇದೆಯಲ್ಲ, ಆ ರೀತಿಯಾದ ಒಂದು ಹೆಮ್ಮೆ, ದೊಡ್ಡವರ ಒಂದು ದಾರಿ ಇದು ಅಂತ. ಅವರ ಬಗ್ಗೆ ಇರುವ ಒಂದು ಕಟ್ಟುಕಥೆ ಪಂಡಿತರಾಜ ಜಗನ್ನಾಥನಿಗೆ ತುಂಬ ಅವಮಾನ ಮಾಡುವಂಥದ್ದಾಗಿದೆ. ಪಂಡಿತರಾಜ ಜಗನ್ನಾಥ ಕಾಶಿಯಲ್ಲಿ ತನ್ನ ಮುಸ್ಲಿಂ ಹೆಂಡತಿಯ ಜೊತೆಗೆ ಗಂಗಾ ತೀರದಲ್ಲಿ ಮಲಗಿದ್ದ. ಅಪ್ಪಯ್ಯ ದೀಕ್ಷಿತರು ಅಲ್ಲಿಗೆ ಹೋಗಿದ್ದರು ಅಂತ. ವಸ್ತುತಃ ಅವರು ಕಾಶಿಗೆ ಹೋಗಲೇ ಇಲ್ಲ. ಹೋಗುವ ಹಂತದಲ್ಲಿದ್ದಾಗಲೇ ದಾರಿಯಲ್ಲೇ ಚಿದಂಬರದಲ್ಲೇ ಪ್ರಾಣ ಬಿಟ್ಟರು. ಏಕೆಂದರೆ ಒಬ್ಬರನ್ನು ದೊಡ್ಡದು ಮಾಡೋದಕ್ಕೆ ಹೋಗಿ ಇನ್ನೊಬ್ಬರಿಗೆ ಅವಮಾನ ಮಾಡೋದು, ಅನ್ಯಾಯ ಮಾಡೋದು ನಡೆಯುತ್ತದೆ. ಜಗನ್ನಾಥ ಪಂಡಿತನಿಗೆ ಇಲ್ಲಿ ಅವಮಾನ ಆಗಿದೆ, ಅನ್ಯಾಯ ಆಗಿದೆ. ನಿಜ, ಅವನು ಬಹಳ ಉಚಾಯಿಸಿ ಮಾತಾಡೋನು, ಅವನ ನಾಲಿಗೆ ಅವನ ಬುದ್ಧಿಗಿಂತ ಜಾಸ್ತಿ. ಆದರೆ ಇಲ್ಲಿ ಅವನಿಗೆ ಅನ್ಯಾಯ ಅಂತೂ ಆಗಿದೆ. ಅದು ಅಪ್ಪಯ್ಯ ದೀಕ್ಷಿತರದಲ್ಲ ತಪ್ಪು, ಅಪ್ಪಯ್ಯ ದೀಕ್ಷಿತರ ಅಭಿಮಾನಿಗಳು ಯಾರೋ ದುರಭಿಮಾನಿಗಳು ಮಾಡಿರುವಂಥದ್ದು. ಜಗನ್ನಾಥ ಮಲಿಗೆ ಇದ್ದ. ಅಪ್ಪಯ್ಯ ದೀಕ್ಷಿತರು ಅವನಿಗೆ ಬಹಿಷ್ಕಾರ ಹಾಕ್ಸಿದ್ರು ಅಂತ ಜಗನ್ನಾಥ ಪಂಡಿತನ ಭಕ್ತರ ಕೆಲವರ ಅಂಬೋಣ. ಅದು ಏನೂ ಇಲ್ಲ. ಅಪ್ಪಯ್ಯ ದೀಕ್ಷಿತರು ಸ್ನಾನಕ್ಕೆ ಗಂಗೆಗೆ ಇಳಿಯೋದಕ್ಕಿದ್ದರು. ಗಂಗಾ ತೀರದಲ್ಲಿ ಯಾರಪ್ಪ ಬೆಳಗ್ಗೆ ಸ್ನಾನ ಮಾಡದೆ ಕಂಬಳಿ ಹೊದ್ಕೊಂಡು ಮಲ್ಕೊಂಡಿರೋ ನೋಡಿದ್ರೆ ಇಬ್ಬರು ಮಲಗದಂತೆ ಕಾಣಿಸುತ್ತೆ, ಇದೇನು ವ್ರಾತ್ಯ ಚೇಷ್ಟೆ ಅಂತ ಅಂದುಕೊಂಡ್ರಂತೆ. ಕಿಂ ನಿಶಂಕಂ ಶೇಷೇ ವಯಸ್ಸಿ ತ್ವಮಾಗತೆ ಮೃತ್ಯವು ಅಂತಂದ್ರಂತೆ. ಏನು ಕಿಂ ನಿಶಂಕಂ ಶೇಷ, ನಿಶಂಕಿಯಾಗಿ ನಿರ್ಲಜ್ಜಿಯಾಗಿ ಮಲಗಿಬಿಟ್ಟಿದೆಯಲ್ಲ, ಶೇಷೇ ವಯಸ್ಸಿ, ಅದು ಅಪರ ವಯಸ್ಸಿನಲ್ಲಿ, ತ್ವಮಾಗತೆ ಮೃತ್ಯು. ಪೂರ್ತಿ ಮುಸುಕಾಕೊಂಡಿರಲಿಲ್ಲ, ಒಂದಷ್ಟು ತಲೆ ಬೆಳ್ಳಗೆ ಕಾಣಿಸ್ತಾ ಇತ್ತು. ಮುದುಕನಾಗಿದ್ದೀಯಾ, ಈ ವಯಸ್ಸಿನಲ್ಲಿ ಹೆಂಡತಿ ಜೊತೆ ಇನ್ನೂ ಸೂರ್ಯ ಉದಯವಾಗಿ ಎಲ್ಲ ಸಂಧ್ಯಾವಂದನೆಗಳಿಗೆ ಸ್ನಾನಾದಿಗಳಿಗೆ ಗಂಗೆಗೆ ಎಡತಾಗ್ತಾ ಇರೋವಾಗ ಮಲಗೆ ಇದೆಯಲ್ಲ, ತ್ವಮಾಗತೆ ಮೃತ್ಯು, ಸಾವು ಬಂದಿದೆಯಲ್ಲ, ಗೊತ್ತಾಗ್ತಾ ಇಲ್ವಾ ಅಂತ. ಆಗ ಮುಖ ತಿರುಗಿಸಿ ನೋಡಿದಂತೆ ಜಗನ್ನಾಥ. ಆಗ ಗೊತ್ತಾಯ್ತು ಅಪ್ಪಯ್ಯ ದೀಕ್ಷಿತರಿಗೆ ಇವನು ಜಗನ್ನಾಥ ಅಂತ. ಅಥವಾ ಸುಖಂ ಶಯೀತ, ಅಪ್ಪ ಹಾಯಾಗಿ ಮಲಕು, ನಿನ್ನ ಬಾಯಿಗೆ ಕೊಟ್ಟು ಬದುಕೋರು ಯಾರು ಅಂತಲೋ, ಅಥವಾ ಇನ್ಯಾತಕ್ಕೆ ಸುದ್ದಿ ಬೇಡ ಅಂತಲೋ. ನಿಕಟೇ ಜಾಗರ್ತಿ ಜಾಹ್ನವಿ ಜನನಿ, ಹತ್ತಿರದಲ್ಲೇ ತಾಯಿ ಜಾಹ್ನವಿ ಎದ್ದೇ ಇದ್ದಾಳೆ ಅಂತ. ಆಗ ಅವನಿಗೆ ಅದು ಸ್ಫೂರ್ತಿಯಾಗಿ ತನ್ನ ಬದುಕನ್ನು ಉದ್ಧಾರ ಮಾಡಿಕೊಳ್ಳುವ ಅವಕಾಶ ಬಂತು ಅಂತ ಗಂಗೆಯ ಬಗ್ಗೆ 51 ಶ್ಲೋಕಗಳನ್ನು ಹೇಳಿದ. ಸಮೃದ್ಧಂ ಸೌಭಾಗ್ಯಂ ಅಂತ ಆರಂಭ ಮಾಡಿಕೊಂಡು ಗಂಗಾ ಲಹರಿಯನ್ನು ಒಂದೊಂದು ಶ್ಲೋಕಕ್ಕೆ ಒಂದೊಂದು ಮೆಟ್ಲು ಏರಿ ಬಂದು ಅವಳು ಇವನನ್ನು ಲವಂಗಿಯನ್ನು ಕೊಚ್ಚಿ ತನ್ನ ಮಡಲಲ್ಲಿ ಸೆಳೆಕೊಂಡ್ಳು ಅಂತ. ವಸ್ತುತಃ ಜಗನ್ನಾಥ ಮೊದಲೇ ಅದನ್ನು ರಚನೆ ಮಾಡಿದ್ದ.
ಅವನ ರಸಗಂಗಾಧರದಲ್ಲಿಯೇ ಆ ಒಂದು ಗಂಗಾಲಹರಿಯ ಉದಾಹರಣೆಗಳು ಕಾಣಿಸುತ್ತವೆ. ಜೊತೆಗೆ ಕಿಂ ನಿಶಂಕಂ ಶೇಷೆ ಅನ್ನೋದು ಜಗನ್ನಾಥ ಪಂಡಿತನ ಪದ್ಯ ಅಂತ ಅವನ ಭಾಮಿನಿ ವಿಲಾಸದಲ್ಲಿ ಸೇರ್ಪಡೆಯಾಗಿದೆ. ಅವನೇ ಹೇಳ್ಕೊತಾನೆ, ನಾನೇ ಸೇರಿಸ್ಕೊಂಡಿದ್ದೀನಿ, ನನ್ನ ಪದ್ಯಗಳು ಯಾರೋ ಕದ್ದುಕೊಂಡು ಹೋಗಬಾರ್ದು, ದುರ್ವೃತ್ತ ಜಾರಜನ್ಮಾನೋ ಹರಿಷ್ಯಂತೀತಿ ಶಂಕಯ ಮದೀಯಂ ಪದ್ಯರತ್ನಾನ ಮಂಜೂಶೇಷ ಕೃತಾಮಯ ಅಂತ. ಹಾಳಾದವರು, ಹಾದ್ರ ಕುಟ್ಟಿದಂಥವರು ನನ್ನ ಪದ್ಯನ ಕದ್ದುಬಿಡ್ತಾರೆ ಅಂತ ಇವನ್ನೆಲ್ಲ ಒಂದೇ ಪೆಟ್ಟಿಗೆಯಲ್ಲಿಡೋದಕ್ಕೋಸ್ಕರ ಈ ಗ್ರಂಥ ಮಾಡಿದ್ದೀನಿ ಅಂತ. ಅವನು ಬೇರೆಯವ್ರನ್ನೆಲ್ಲ ಇಟ್ಕೊಳ್ಳೋದಿಲ್ಲ. ಅವನು ಎಂಥ ಕೊಬ್ಬಿನವನು. ಕಿಂಸೇವ್ಯತೆ ಸುಮನಸಾಂ ಮನಸಾಪಿ ಗಂಧ ಕಸ್ತೂರಿಕಾ ಜನನಶಕ್ತಿ ಭೃತಾ ಮೃಗೇಣ. ಕಸ್ತೂರಿ ಮೃಗ ಎಲ್ಲಾದರೂ ಕನಸು ಮನಸ್ಸಲ್ಲಿ ಬೇರೆ ಹೂಗಳನ್ನು ಮೂಸಿ ನೋಡುತ್ತಾ ತನ್ನದೇ ಪರಿಮಳ ತನಗಿರೋವಾಗ ನಾನು ಯಾವುದು ಬೇರೆಯವರು ತಗೊಳ್ಳಲ್ಲ. ನಿರ್ಮಾಯ ನೂತನ ಉದಾಹರಣಾನುರೂಪಂ ಕಾವ್ಯಂ ಮಯಾತ್ರ ನಿಹಿತಂ ನಾ ಪರಸ್ಯ ಕಿಂಚಿತ್. ನಾನೇ ಬರೆದಿದ್ದೀನಿ ಉದಾಹರಣೆಗಳು, ಬೇರೆಯವ್ರದ್ದು ಯಾವುದೂ ಇಲ್ಲ, ಪರರೊಡ್ಡವದ ರೀತಿ ಕುಮಾರವ್ಯಾಸ ಹೇಳದಂತೆ. ಹೀಗಿದ್ದವನು ಅಪ್ಪಯ್ಯ ದೀಕ್ಷಿತರ ಪದ್ಯನ ಮತ್ತಾಗಿ ತನ್ನ ಬ್ಯಾಗ್ ಒಳಗೆ ಹಾಕ್ಕೊಳ್ಳಲ್ಲ. ಇವೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಆಚಾರ್ಯ ವಿಜಯಗಳು, ಯತಿರಾಜ ವಿಜಯಗಳು, ಈ ಥರದ್ದೆಲ್ಲ ಬಂದಿರುವ ಪುಸ್ತಕಗಳಲ್ಲಿ 3/4 ವೀಸೆ ಪಾಲು ಸ್ವಮತ ಪ್ರಶಂಸೆ ಅಂದರೆ ಪರಮತ ನಿಂದೆನೇ ಆಗಿರುತ್ತೆ. ಆ ಕಾರಣದಿಂದ ಅವುಗಳನ್ನು ರೋಚಕವಾದ ಕಥೆ ಅಂತ ಕೇಳಿ, ಭೋಜ ಪ್ರಬಂಧದಂತೆ 1500 ವರ್ಷಗಳ ಕಾಲದ ಅವಧಿಯಲ್ಲಿದ್ದಂಥ ಎಲ್ಲ ಕವಿ ಪಂಡಿತರನ್ನು ಒಂದು ಕಡೆ ಸೇರಿಸ್ತಾನೆ. ಇಟ್ಸ್ ಎ ವಿಶ್ಫುಲ್ ಥಾಟ್, ಚೆನ್ನಾಗಿರುವಂಥ ಕಲ್ಪನೆ, ಅಷ್ಟಕ್ಕೆ ನೋಡಿ ಸಂತೋಷ ಪಡಬೇಕು. ಇಂಥ ಅಪ್ಪಯ್ಯ ದೀಕ್ಷಿತರು ತಮ್ಮ ಕೊನೆಗಾಲದಲ್ಲಿ ಕಾಶಿಯ ಕಡೆಗೆ ಹೊರಟಾಗ ದಾರಿಯಲ್ಲಿ ಚಿದಂಬರ, ಅಲ್ಲಿಯೇ ತಮಗೆ ಅವಸಾನ ದಶೆ ಬರ್ತಾ ಇದೆ ಅಂತ ಸ್ಫುರಿಸಿತು. ಹಾಗಾಗಿ ಮಕ್ಕಳನ್ನೆಲ್ಲ ಕರೆದು ಅವರನ್ನು ಕೇಳಿದ್ರಂತೆ, ನಿಮಗೆ ಏನೇನು ಬೇಕು ಕೇಳಿ ಅಂತ. ಹಲವರು ಮಕ್ಕಳು, ಒಬ್ಬರು ಶಾಸ್ತ್ರ ಪರಂಪರೆ ನಮಗೆ ಬೇಕು, ಇನ್ನೊಬ್ಬರು ಸಂಪತ್ತು ಬೇಕು, ಇನ್ನೊಬ್ಬರು ಸ್ಥಾನಮಾನ ಬೇಕು, ಮತ್ತೊಬ್ಬರು ವೈರಾಗ್ಯ ಬೇಕು ಅಂತೆಲ್ಲ ಕೇಳಿದ್ರು ಅಂತ. ಈಗಲೂ ಅದು ಒಂದು ನಂಬಿಕೆ ಉಂಟು, ಆಯಾ ವರಗಳನ್ನು ಕೇಳಿದ ವಂಶ ಶಾಖೆಗಳಲ್ಲಿ ಬಂದವರಿಗೆಲ್ಲ ಆದದ್ದು ಬಂತು ಅಂತ. ವಿದ್ವತ್ತಿಯನ್ನು ಕೇಳಿದವರ ವಂಶದಲ್ಲಿ ಪ್ರತಿಯೊಂದು ತಲೆಮಾರಲ್ಲೂ ವಿದ್ವಾಂಸರುಗಳೇ ಆಗ್ತಾ ಬಂದರು. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತಂದರೆ ಮನ್ನಾರ್ಗುಡಿ ರಾಜುಶಾಸ್ತ್ರಿಗಳೇನೆ. ಅವರೇನೆ ಅಪ್ಪಯ್ಯ ದೀಕ್ಷಿತೇಂದ್ರ ಚರಿತಂ ಅಂತ ಬರೆದಿರುವಂಥದ್ದು ಮಹಾಕಾವ್ಯವನ್ನು. ಹಾಗೆ ಆ ವಂಶದಲ್ಲಿಯೇ ಬಂದಂಥವರು, ತಮಿಳುನಾಡಿನಲ್ಲಿ ಮೊನ್ನೆವರೆಗೂ ಇದ್ದಂಥವರು, ಒಳ್ಳೆಯ ಅಡ್ವೊಕೇಟ್ ಆಗಿದ್ದರು, ಮಹಾಲಿಂಗ ಶಾಸ್ತ್ರಿ ಅಂತ. ಒಳ್ಳೆಯ ವಿದ್ವಾಂಸರು, ಸಂಸ್ಕೃತದಲ್ಲಿ ಕಾವ್ಯ ನಾಟಕಾದಿಗಳನ್ನೆಲ್ಲ ಬರೆದಿದ್ದಾರೆ. ಪಾಪ ಅವರು ಪುಸ್ತಕಗಳು ಪ್ರಿಂಟ್ ಆಗೋದಕ್ಕೂ ತುಂಬ ಒದ್ದಾಡಬೇಕಾಯಿತು. ತುಂಬ ಒಳ್ಳೆಯ ಕಾವ್ಯಗಳನ್ನು ಬರೆದಿದ್ದಾರೆ. ಭೃಂಗ ಸಂದೇಶ ಇರಬಹುದು, ಕೌಂಡಿನ್ಯ ಪ್ರಹಸನ ಇರಬಹುದು, ಶೃಂಗಾರ ನಾರದೀಯಂ ಇರಬಹುದು, ಮತ್ತು ವ್ಯಾಜೋಕ್ತಿ ಮುಕ್ತಾವಳಿ ಇರಬಹುದು. ಈ ಥರದ್ದೆಲ್ಲ ಒಳ್ಳೆಯ ಕಾವ್ಯಗಳು, ಒಳ್ಳೆಯ ಶೈಲಿ ಅವರದು. ಆಮೇಲೆ ವೈರಾಗ್ಯವನ್ನು ಕೇಳಿದಂಥವರ ತಲೆಮಾರುಗಳ ಒಂದೊಂದರೊಳಗೂ ಸನ್ಯಾಸಿಗಳು ಹುಟ್ಟುತ್ತಾಯಿದ್ರು. ಕಟ್ಟಕಡೆಯ ಪೀಳಿಗೆಯ ಒಬ್ಬನೇ ಮಗ ಇದ್ದಿದ್ದೆ ಅವರು ಸನ್ಯಾಸಿಗಳಾಗಿದ್ದು ಋಷಿಕೇಶದ ಸ್ವಾಮಿ ಶಿವಾನಂದರು. ಇನ್ನು ಅಧಿಕಾರವನ್ನು ಕೇಳ್ತಾ ಇದ್ದಂಥ ಕವಲಿನಲ್ಲಿ ಬಂದವರಲ್ಲೆಲ್ಲನೂ ಮಂತ್ರಿಗಳು, ರಾಜತಂತ್ರಜ್ಞರು, ಹಾಗೆ ಆದವರಲ್ಲಿ ದಿವಾನರಾಗಿದ್ದಂಥ ಸರ್ ಸಿ ಪಿ ರಾಮಸ್ವಾಮಿಯರವರು ಆ ವಂಶದ ಪರಂಪರೆಗೆ ಸೇರಿದವರು. ಈಚೆಗೂ ಕೂಡ ನಾನು ತಮಿಳುನಾಡಿಗೆ ಹೋಗಿದ್ದಾಗ ಆ ವಂಶದವರು IAS ಆಫೀಸರ್ಗಳು ಹಲವರಿದ್ದಾರೆ ಅಂತ ಹೇಳಿಬಿಟ್ಟು ಕೇಳ್ಪಟ್ಟೆ. ಹೀಗೆ ಅವರ ದೊಡ್ಡವರ ಮಾತು ಅವಿಥತವಾಯಿತು, ಸುಳ್ಳಾಗದೆ ನಡೀತಾ ಬಂತು ಅಂತ ಗೊತ್ತಾಗುತ್ತದೆ. ನೀಲಕಂಠ ದೀಕ್ಷಿತ ಹೇಳ್ಕೊಳ್ತಾನೆ, ಅಪ್ಪಯ್ಯ ದೀಕ್ಷಿತರು ತೀರಿಕೊಳ್ಳುವಾಗ ತನಗೆ 5 ವರ್ಷ. ತಾನೇ ಎಲ್ಲ ದೊಡ್ಡವರೆಲ್ಲ ಬಂದು ಚಿಕ್ಕ ಮಕ್ಕಳು ಸೇರಿದಂತೆ ಎಲ್ಲ ಅವರಿಗೆ ಪಾದ ನಮಸ್ಕಾರ ಮಾಡಬೇಕು ಅಂತ ಮಾಡಿದಾಗ ಅಪ್ಪಯ್ಯ ದೀಕ್ಷಿತರು ತಮ್ಮ ಪರ್ಸನಲ್ ಕಾಪಿ, ತಾವು ಬರ್ಕೊಂಡು ಓದ್ಕೊಳ್ಳೋದಕ್ಕೆ ಇಟ್ಟುಕೊಂಡಿದ್ದಂಥ ವಾಲ್ಮೀಕಿ ರಾಮಾಯಣವನ್ನು, ಕಾಳಿದಾಸನ ರಘುವಂಶವನ್ನು ನೀನು ಕವಿಯಾಗು ಅಂತ ನೀಲಕಂಠ ದೀಕ್ಷಿತನಿಗೆ ಕೊಟ್ಟರಂತೆ. ನೀಲಕಂಠ ದೀಕ್ಷಿತ ಅದನ್ನು ಹೇಳ್ಕೊಳ್ತಾನೆ, ಅಪ್ಪಯ್ಯ ದೀಕ್ಷಿತರಿಂದ ಹೀಗೆ ಅನುಗ್ರಹೀತನಾದವನು ನಾನು ಅಂತ. ಅಂದರೆ ಎಷ್ಟು ಇಂಟಿಮೇಟ್ ಆದ ಸಂದರ್ಭಗಳು ನೋಡಿ. ದೊಡ್ಡವರ ಪ್ರಸಾದ, ಅದನ್ನು ನಾವು ಬಳಸ್ತಕ್ಕಂಥದ್ದು, ಅದು ತುಂಬ ದೊಡ್ಡದು ಅಂತ. ಇಲ್ಲಿಯೇ ಗೋಖಲೆ ಲೈಬ್ರರಿನಲ್ಲಿಯೇ ಶೇಕ್ಸ್ಪಿಯರ್ ಡಿಕ್ಷನರಿ ಒಂದಿದೆ. ಅದು ವೆಂಕಟಪತಯ್ಯನವರು ಅಂತ ಅನಿಸುತ್ತೆ ಅಲ್ವೇ. ಅವರು ವೆಂಕಟಪತಯ್ಯನವರು ಅಂತ ಒಬ್ಬರು, ಅವರು ಕೊಂಡುಕೊಂಡು ಇದ್ದದ್ದು ಗೋಖಲೆಗೆ ದಾನವಾಗಿ ಬಂದದ್ದು. ಅವರು ತುಂಬ ಬಡತನದಲ್ಲಿದ್ದರು, ಚೆನ್ನಾಗಿ ಓದಿದ್ರು, ಓದಿ ಕೆಲಸಕ್ಕೆ ಸೇರಿದ್ರು ಇಂಗ್ಲೀಷ್ ಪಾಠ ಮಾಡೋದಕ್ಕೆ. ಪಾಪ ಮೊದಲನೇ ತಿಂಗಳ ಸಂಬಳ ಬರುತ್ತೆ ಅಂತ ಅಪ್ಪ ಕಾದುಕೊಂಡಿದ್ರಂತೆ, 30 ರೂಪಾಯಿ ಸಂಬಳ. ಇವ್ರು ನೋಡಿದ್ರೆ ಖಾಲಿ ಕೈನಲ್ಲಿ ಬಂದಂತೆ ದಪ್ಪ ಪುಸ್ತಕ ಇಟ್ಕೊಂಡು. ಏನಪ್ಪ ಸಂಬಳ ಎಲ್ಲಿ ಅಂದರೆ, ಇಲ್ಲ ನಾನು ಪಾಠ ಮಾಡಬೇಕಾಗಿರೋದು ಶೇಕ್ಸ್ಪಿಯರ್ ಗ್ರಂಥ, ಅದಕ್ಕೆ ಈ ನಿಘಂಟು ಇಲ್ಲದೆ ಆಗೋದಿಲ್ಲ, ಶೇಕ್ಸ್ಪಿಯರ್ ಡಿಕ್ಷನರಿ, ಇದಕ್ಕೆ 60 ರೂಪಾಯಿ, ಮುಂದಿನ ತಿಂಗಳು ಸಂಬಳ ಸಿಗೋದಿಲ್ಲ, ಅದು ಸಾಲವೇನೆ ಅಂತ DVG ಬರೆದಿದ್ದಾರೆ ಜ್ಞಾಪಕ ಶಾಲೆಯಲ್ಲಿ. ಆ ಪುಸ್ತಕ ನೋಡಿದಾಗ ಅಬ್ಬಾ, ಇದು ಇಂಥ ದೊಡ್ಡವರದು, ಇಂಥ ತ್ಯಾಗದಿಂದ ಬಂದಂಥ ಪುಸ್ತಕ ಅಂತ ಅನಿಸುತ್ತೆ. ಹೀಗೆ ಆ ಮಾಧುರ್ಯಗಳು ಎಷ್ಟೋ ಉಂಟು. ಚಿದಂಬರಂನಲ್ಲಿ
ಚಿದಂಬರಮಿದಂ ಪುರಂ ಪ್ರಥಿತಮೇವ ಪುಣ್ಯಸ್ಥಲಂ ಸುತಾಶ್ಚ ಮನೆಯೋಜ್ವಲಾ ಸುಕೃತಯಶ್ಚ ಕಾಶ್ಚಿತ್ ಕೃತಾ ವಯಶ್ಚ ಮಮ ಸಪ್ತತೇರುಪರಿ ನೈವ ಭೋಗೇ ಸ್ಪೃಹ ನ ಕಿಂಚಿದಹಮರ್ಥಯೇ ಶಿವಪದಂ ದಿದೃಕ್ಷೇ ಪರಂ. ಇದು ಚಿದಂಬರ, ವಿಖ್ಯಾತವಾದ ಪುಣ್ಯಸ್ಥಳ, ಪರಮಾತ್ಮ ಕುಣಿದಾಡಿದ ಜಾಗ. ಆಕಾಶಲಿಂಗ, ಅದಕ್ಕೆ ಇಲ್ಲಿ ಲಿಂಗವೇ ಇಲ್ಲ, ಅವಕಾಶ ಎಲ್ಲೆಲ್ಲೂ, ನಿರಾಕಾರ ಪರಮಾತ್ಮ ಅನ್ನುವುದನ್ನು ತೋರ್ಪಡಿಸುವಂಥದ್ದು. ಇನ್ನು ನನಗೂ 70 ಮೇಲಾಯಿತು ವಯಸ್ಸು, ಮಕ್ಕಳು ಒಳ್ಳೆಯವರೇ, ಒಂದಷ್ಟು ಒಳ್ಳೆಯ ಕೆಲಸವೂ ಮಾಡಿದ್ದೀನಿ. ಸುಕೃತಯಶ್ಚ ಕಾಶ್ಚಿತ್ ಕೃತ, ಅವರ ಇಡೀ ಬದುಕಿನ ಎವ್ಯಾಲ್ಯೂಯೇಷನ್ ನೋಡಿ ಹೇಗಿದೆ, ಮೌಲ್ಯಮಾಪನ ಎಲ್ಲ ಚೆನ್ನಾಗಾಗಿದೆ. ಒಂದಷ್ಟು ಒಳ್ಳೆಯ ಕೆಲಸಗಳು ಮಾಡಿ ಆಯಿತು. ನ ಕಿಂಚಿದಹಮರ್ಥಯೇ, ನನಗಿನ್ನೇನೂ ಬೇಕಿಲ್ಲ, ಶಿವಪದ ಒಂದು ಸಾಕು ಅಂತ ಅಂದರಂತೆ. ಹಾಗಂದು ಪರಮಾತ್ಮನ ಪಾದದಲ್ಲಿ ತಲೆ ಇಟ್ಟವರೇನೆ ಆಭಾತಿ ಹಾಟಕ ಸಭಾನಟ ಪಾದಪದ್ಮ ಜ್ಯೋತಿರ್ಮಯಂ ಮನಸಿಮೇ ತರುಣಾರುಣೋಯಂ, ನನಗೆ ಕಾಣಿಸ್ತು ಪರಮಾತ್ಮನ ದೇದೀಪ್ಯಮಾನವಾದ ಪಾದ ಪದ್ಮಗಳ ಕಾಂತಿ ಅಂತ ಅಂದರು. 2 ಸಾಲು ಹೇಳಿ ಮಲಗಿದವರು ಹೇಳಲಿಲ್ಲ. ಮಕ್ಕಳೆಲ್ಲ ನೂನಂ ಜರಾ ಮರಣ ದುಃಖ ಪಿಶಾಚ ಕೀರ್ಣ ಸಂಸಾರ ಮೋಹ ರಜನಿ ವಿರತಿಂ ಪ್ರಯಾತ. ನಿಜವಾಗಲೂ ರೋಗ ರುಜಿನ ಕಷ್ಟ ನೋವು ಸಾವು ಅನ್ನುವಂಥ ಪಿಶಾಚಗ್ರಸ್ತವಾದ ಸಂಸಾರ ಅನ್ನುವ ರಾತ್ರಿಯೂ ಮುಗಿಯಿತು ಅಂತ ಪರಿಣಾಮರಮಣೀಯವಾಗಿ ಪದ್ಯವನ್ನು ಪೂರ್ತಿ ಮಾಡಿದರಂತೆ. ಹಾಗೆ ಅಪ್ಪಯ್ಯ ದೀಕ್ಷಿತರ ಬದುಕು ಅಷ್ಟು ದೊಡ್ಡದು. ಇನ್ನು ಅವರ ಕೃತಿಗಳ ಬಗ್ಗೆ ನೋಡಿದ್ರೆ ಬೇಕಾದಷ್ಟಿವೆ. ಆ ಕೃತಿಗಳಲ್ಲಿ ಕೆಲವನ್ನ ಸಾಮಾನ್ಯವಾಗಿ ನಾವು ನೋಡಿದ್ರೆ ಒಂದು ಅವರ ವ್ಯಕ್ತಿತ್ವದ ಪರಿಚಯ ಆಗುತ್ತದೆ. ಶಿಖರಣಿ ಮಾಲಾ ಅಂತ ಒಂದು ಶಿಖರಣಿ ಛಂದಸ್ಸಿನ ಸುಮಾರು 63 ಮೂಲ ಶ್ಲೋಕಗಳು, ಅದಕ್ಕೆ ವಿಸ್ತಾರವಾದ ಸ್ವೋಪಜ್ಞವಾದ ತಮ್ಮದೇ ವ್ಯಾಖ್ಯಾನ ಉಂಟು. ಅದಕ್ಕೆ ಶಿವತತ್ವ ವಿವೇಕ ಅನ್ನುವ ವ್ಯಾಖ್ಯಾನ ಕೂಡ ಉಂಟು. ಈ ರೀತಿಯಾಗಿ ಶ್ಲೋಕಗಳಲ್ಲಿ ಸಂಗ್ರಹವಾಗಿ ವಿಷಯವನ್ನೆಲ್ಲ ಹೇಳಿ ಅದಕ್ಕೊಂದು ವಿಸ್ತಾರವಾದ ವ್ಯಾಖ್ಯಾನ ಬರೆಯುವಂಥ ಪದ್ಧತಿಯನ್ನು ಒಂದು ರೀತಿ ರೂಢಿಸಿಕೊಟ್ಟಂಥವರು ವೇದಾಂತ ದೇಶಿಕರು ಅಂತ ಅನ್ಬೋದು. ಅವರ ತತ್ವಮುಕ್ತ ಕಲಾಪ ಆ ರೀತಿಯಾದಂಥ ಕೃತಿ. ಅಪ್ಪಯ್ಯ ದೀಕ್ಷಿತರಿಗೆ ದೇಶಿಕರಲ್ಲಿ ತುಂಬ ಅಭಿಮಾನ ಅಲ್ವ. ಆಮೇಲೆ ಶಿವಕರ್ಣಾಮೃತ ಅಂತ, ಲೀಲಾಶುಕನ ಕೃಷ್ಣ ಕರ್ಣಾಮೃತದಂತೆ ಅದಿಂದು ಅನುಪಲಬ್ಧ. ರಾಮಭದ್ರ ದೀಕ್ಷಿತನ ಶಿವಕರ್ಣಾಮೃತ ಮಾತ್ರ ಸಿಗುತ್ತದೆ. ಮತ್ತು ರಾಮಾಯಣ ತಾತ್ಪರ್ಯ ಸಂಗ್ರಹ, ಮಹಾಭಾರತ ತಾತ್ಪರ್ಯ ಸಂಗ್ರಹ ಅಂತ ಅದಕ್ಕೆ ಮೂಲ ಮತ್ತು ವ್ಯಾಖ್ಯಾನ ಎರಡೂ ಬರೆದಿದ್ದಾರೆ. ತುಂಬ ಒಳ್ಳೆಯ ಕೃತಿಗಳು. ಅಂದರೆ ರಾಮಾಯಣ ಮಹಾಭಾರತಗಳಲ್ಲಿ ಶಿವಪಾರಮ್ಯ ಉಂಟು, ಶಿವನನ್ನು ವಿಷ್ಣುವನ್ನು ಭೇದ ಮಾಡದೆ ನೋಡಿದ್ದಾರೆ ಅಂತನ್ನುವುದನ್ನು ತುಂಬ ಚೆನ್ನಾಗಿ ಅನೇಕ ಪುರಾಣಗಳಿಂದ ರೂಪಿಸುವಂಥದ್ದು. ಈ ಸಂದರ್ಭದಲ್ಲಿ ಒಂದು ವಿಷಯವಾಗಿ ಹೇಳಬೇಕು. ಏನೆಂದರೆ ಅದ್ವೈತ ಪರಂಪರೆಯ ದೊಡ್ಡ ದೊಡ್ಡ ವಿದ್ವಾಂಸರ ಪೈಕಿ ಅತಿ ಹೆಚ್ಚಿನ ಪುರಾಣ ಗ್ರಂಥಗಳನ್ನು ಸ್ವಾಧೀನದಲ್ಲಿಟ್ಟುಕೊಂಡು ಎಲ್ಲವನ್ನೂ ಪುಂಖಾನುಪುಂಖವಾಗಿ ಉದ್ಧರಿಸಿ ತಮ್ಮ ವಿಷಯಕ್ಕೆ ಪುಷ್ಟಿ ಕೊಡಬಲ್ಲವರಲ್ಲಿ ಮೊದಲನೆಯವರು ಅಪ್ಪಯ್ಯ ದೀಕ್ಷಿತರು ಅಂತ ಅನ್ನಬೇಕು. ವಿಶೇಷವಾಗಿ ಈ ರೀತಿಯ ಅನೇಕ ಪುರಾಣಗಳ ಉಲ್ಲೇಖವನ್ನು ನಾವು ಆಚಾರ್ಯರುಗಳ ಪೈಕಿ ಮಧ್ವಾಚಾರ್ಯರಲ್ಲಿ ಕಾಣ್ತೀವಿ. ಅವರ ಸಾಮಾನ್ಯ ಪ್ರತಿಯೊಂದು ಕೃತಿಯಲ್ಲಿಯೂ ಅನೇಕ ಪುರಾಣಗಳ ಉಲ್ಲೇಖಗಳು ಕಾಣುತ್ತೆ. ಆ ಪರಂಪರೆಯಲ್ಲೂ ಹಲವು ವಿದ್ವಾಂಸರು ಹಾಗೆ ಮಾಡಿದ್ದಾರೆ. ಉದಾಹರಣೆಗೆ ಛಲಾರಿ ಆಚಾರ್ಯರ ಟೀಕಾದಿಗಳಲ್ಲಿ ನಾವು ನೋಡ್ತೀವಿ. ಸಾಮಾನ್ಯ ಕೇಳುವುದುಂಟು, ಅದ್ವೈತಿಗಳಿಗೆ ಪುರಾಣ ಕಂಡ್ರೆ ಉಪೇಕ್ಷೆ ಅಂತ. ವಸ್ತುತಃ ಇಲ್ಲ, ಆಗಬಾರದು ಕೂಡ. ಪುರಾಣಕ್ಕೆ ದೊಡ್ಡ ಸ್ಥಾನ ಇದೆ. ನಾನು ಎಷ್ಟೋ ಬಾರಿ ಹೇಳಿದ್ದೀನಿ ಕೂಡ, ಮುಂದೆಯೂ ಹೇಳ್ತೀನಿ. ಅಪ್ಪಯ್ಯ ದೀಕ್ಷಿತರು ತುಂಬ ಗೌರವದಿಂದ ಸಕಲ ಪುರಾಣಗಳನ್ನು ಅಧ್ಯಯನ ಮಾಡಿದವರಾಗಿ ಹೇಳ್ತಾರೆ. ಈ ಒಂದು ಮಾರ್ಗದರ್ಶನಕ್ಕೆ ಅವರು ಪ್ರಾಯಶಃ ಶಂಕರಾಚಾರ್ಯರ ಹೆಸರಿನಲ್ಲಿರುವಂತಹ ವಿಷ್ಣು ಸಹಸ್ರನಾಮ ಭಾಷ್ಯವೂ ಕಾರಣ ಅನಿಸುತ್ತೆ. ಅಲ್ಲಿ ಕೂಡ ತುಂಬ ಪುರಾಣಗಳ ಉಲ್ಲೇಖವನ್ನು ನಾವು ನೋಡ್ತೀವಿ. ಮತ್ತು ಅವರ ಪೂರ್ವಜರಲ್ಲಿ ಒಬ್ಬರಾದ, ಅವರ ಪೂರ್ವ ಸೂರಿಗಳಲ್ಲಿ ಒಬ್ಬರಾದ ಸಾಯಣಾಚಾರ್ಯರ ಪುರುಷಾರ್ಥ ಸುಧಾನಿಧಿ ಅಂತ ಯಾವ ಗ್ರಂಥ ಉಂಟು, ಬಹಳ ಒಳ್ಳೆಯ ಪುಸ್ತಕ ಅದು. ಇನ್ಫ್ಯಾಕ್ಟ್ ಅದು ಒಂದು ರೀತಿ ಪುರುಷಾರ್ಥಗಳ ಬಗ್ಗೆ ಒಂದು ಎನ್ಸೈಕ್ಲೋಪೀಡಿಯಾ ಆಫ್ ಪುರುಷಾರ್ಥಾಸ್ ಅಕಾರ್ಡಿಂಗ್ ಟು ಇತಿಹಾಸ ಪುರಾಣ ಅಂತ ಕರೀಬೋದು. ದೊಡ್ಡ ಗ್ರಂಥ. ಹಿಂದೆ ಅದು ಸರಸ್ವತಿ ಮಹಲ್ ಲೈಬ್ರರಿಯಿಂದ ಅಚ್ಚಾಯಿತು. ಅಲ್ಲಿ ಎಲ್ಲ ಪುರಾಣಗಳಿಂದ, ರಾಮಾಯಣ ಮಹಾಭಾರತಗಳಿಂದ ಧರ್ಮಾರ್ಥ ಕಾಮ ಮೋಕ್ಷಗಳ ಅಚ್ಚುಕಟ್ಟಾದ ಸಂಗ್ರಹವನ್ನು ಮಾಡಿಕೊಟ್ಟಿದ್ದಾರೆ. ಇರಲಿ. ಆಮೇಲೆ ಶಿವರ್ಕಮಣಿ ದೀಪಿಕಾ, ತುಂಬ ಪ್ರೌಢವಾದ ಗ್ರಂಥ ಇದು. ಅದು ಶಿವ ಅನ್ನುವ ಸೂರ್ಯಕಾಂತ ಅನ್ನುವ ಅರ್ಥದಲ್ಲಿ ಚಿನ್ನಬೊಮ್ಮ ಪ್ರಾರ್ಥನೆ ಮಾಡಿದ, ಅವನು ಶೈವ, ಅವನಿಗಾಗಿ ಬರ್ಕೊಟ್ಟಿದ್ದು ಅಂತ ಗೊತ್ತಾಗುತ್ತದೆ. ಮತ್ತು ಅವನ ಶಿವಪೂಜೆಗೋಸ್ಕರವಾಗಿ ಶಿವಾರ್ಚನ ಚಂದ್ರಿಕಾ ಅಂತ ಬರ್ಕೊಟ್ರು. ಮತ್ತು ಬ್ರಹ್ಮ ತರ್ಕಸ್ತವ ಅಂತ ಹೇಳಿ ವೇದದಲ್ಲಿ ಯಾವ ರೀತಿ ಶಿವಪಾರಮ್ಯ ಇದೆ ಅಂತ ಅದು, ಮತ್ತು ಶಿವಪೂಜಾ ವಿಧಿ ಅದು ಇದೇ ರೀತಿಯಾದ ಗ್ರಂಥ. ಶಿವಧ್ಯಾನ ಪದ್ಧತಿ ಇವೆಲ್ಲ ಚಿನ್ನಬೊಮ್ಮನಿಗಾಗಿ ಶಿವಪೂಜೆಗಾಗಿ ಬರ್ಕೊಟ್ಟಿದ್ದು.
ಈ ರೀತಿಯಾಗಿ ಸುಮಾರು 10 ಶಿವ ಪಾರಮ್ಯದ ಗ್ರಂಥಗಳನ್ನು ಬರೆದಂಥವರು ನಮಗೆ ಗೊತ್ತಾಗುತ್ತದೆ. ಅದಲ್ಲದೆ ವೇದಾಂತ ಗ್ರಂಥಗಳು ಶಾಂಕರಾದ್ವೈತಕ್ಕೆ ಸಂಬಂಧಪಟ್ಟಂಥದ್ದು, ಜೊತೆಗೆ ರಾಮಾನುಜ, ಮಧ್ವ, ಶ್ರೀಕಂಠಾದಿ ಸಕಲ ದರ್ಶನ ವೇದಾಂತ ಶಾಖೆಗಳಿಗೂ ಸಂಬಂಧಪಟ್ಟಂತೆ ಬರೆದಿದ್ದಾರೆ. ಮುಖ್ಯವಾಗಿ ಸಿದ್ಧಾಂತ ಲೇಷ ಸಂಗ್ರಹ, ಅದ್ವೈತಿಗಳಲ್ಲೇ ಇರುವ ಒಳಜಗಳಗಳನ್ನು ಪರಿಹಾರ ಮಾಡೋಕ್ಕೆ ಬಂದಿದ್ದು. ಎಷ್ಟು ಅದ್ವೈತಾನ್ನಿ, ಎಷ್ಟು ವಿಶಿಷ್ಟಾದ್ವೈತಾನ್ನಿ, ಅಲ್ಲೇ ತಗಾದೆಗಳಿರ್ತವೆ, ಅಲ್ಲೇ ಮತ್ತೆ ಸೇರಿಕೊಳ್ಳುತ್ತೆ. ಬುದ್ಧಿ ಏಕಾಂತವಾದದ್ದಲ್ಲ, ಲೋಕಾಂತವಾದದ್ದು, ನಾನಾ ವಿಧವಾಗಿ ವರ್ತಿಸ್ತಕ್ಕಂಥದ್ದು. ಹಾಗಾಗಿ ಇನ್ಹೌಸ್ ಫೈಟ್ಸ್ ಇವೆಯಲ್ಲ, ಇಂಟಿಲೋನಿ ಕಲಹಂ ಇಂತಿಂತ ಕಾದಯ ಅಂತ ನಮ್ಮ ವೇಮನ ಹೇಳ್ತಾನಲ್ಲ, ಚೆಪ್ಪುಲೋನಿ ರಾಯಿ ಚೆವಿಲೋನಿ ಜೋರೀಗ ಕಂಟಿಲೋನಿ ನುಣುಸು ಕಾಲಿ ಮುಲ್ಲು ಇಂಟಿಲೋ ಕಲಹಾಲಿ ವಿಂತಿಂತ ಕಾದಯ ವಿಶ್ವದಾಭಿರಾಮ ವಿನರವೇಮ. ಚಪ್ಪಲಿ ಒಳಗಡೆ ಸೇರಿಕೊಂಡ್ರು ಸಣ್ಣ ಕಲ್ಲು, ಕಣ್ಣೊಳಗೆ ಬಿದ್ದಂಥ ಸಣ್ಣ ಕಸ, ಕಿವಿಯೊಳಗೆ ಹೋಗಿ ಸೇರಿಕೊಂಡಂಥ ಸಣ್ಣ ಹುಳು, ಮನೆಯೊಳಗಿನ ಸಣ್ಣ ಜಗಳ. ಇದು ಹೇಳಿದ್ರೆ ಗೊತ್ತಾಗೋಲ್ಲ, ಅನುಭವಿಸೋಕ್ಕಾಗೋಲ್ಲ, ಆ ರೀತಿಯಾದದ್ದು ಅಂತ ಒಳ್ಳೆ ಚೆನ್ನಾಗಿರುವ ದೃಷ್ಟಾಂತಗಳು ಅನುಭವಪೂರ್ಣವಾಗಿ ವೇಮನ ಹೇಳಿದ್ದಾನೆ. ಆ ಕಾರಣದಿಂದ ಈ ಸಿದ್ಧಾಂತ ಲೇಷ ಸಂಗ್ರಹದಲ್ಲಿ ಎಲ್ಲ ಅದ್ವೈತಿಗಳ ಒಳಗಿನ ಜಗಳಗಳು ಯಾವುದುಂಟು, ಭಾಮತಿ ಪ್ರಸ್ಥಾನ, ವಿವರಣ ಪ್ರಸ್ಥಾನ, ಅವಚ್ಛೇದ ಪ್ರಸ್ಥಾನ, ಅವಚ್ಛಿನ್ನ ಪ್ರಸ್ಥಾನ ಮತ್ತು ಸೃಷ್ಟಿವಾದ, ಸೃಷ್ಟಿ ದೃಷ್ಟಿವಾದ, ಸರ್ವಮುಕ್ತಿವಾದ, ಈ ಥರದ್ದು ಎಲ್ಲ ವಾದಗಳಿಗೆ ಸಮನ್ವಯವನ್ನು ಕಲ್ಪಿಸ್ತಾರೆ. ತುಂಬ ಅದ್ಭುತವಾದ ಸಮನ್ವಯ. ಅದರ ಉಪೋದ್ಘಾತವನ್ನು ಓದಿದ್ರೇ ಸಾಕು ಇವರ ವೈಶಾಲ್ಯ, ಔದಾರ್ಯ, ಅಂಗೀಕಾರ ಬುದ್ಧಿ ಎಷ್ಟು ದೊಡ್ಡದು ಅಂತ ಗೊತ್ತಾಗುತ್ತದೆ. ಮತ್ತು ನ್ಯಾಯ ರಕ್ಷಾಮಣಿ, ಅದು ಬ್ರಹ್ಮಸೂತ್ರಗಳಿಗೆ ಬರೆದಂಥ ಸ್ವತಂತ್ರವಾದ ವಿವರಣೆ. ಅಲ್ಲಿ ಬರುವ ಮೀಮಾಂಸಾ ನ್ಯಾಯಗಳಿಗೆಲ್ಲಕ್ಕೂ ವಿವರಣೆ ಮಾಡಿದ್ದಾರೆ. ತುಂಬ ದೊಡ್ಡದು. ವೇದಾಂತ ದೃಷ್ಟಿಯಿಂದ ಮಾಡಿದ ಯಾವ ಒಂದು ಜೈಮಿನಿಯ ವೈಯಾಸಕ ನ್ಯಾಯಮಾಲಾ ವಿಸ್ತಾರ ಅನ್ನುವ ಗ್ರಂಥ ವಿದ್ಯಾರಣ್ಯರು ಬರೆದರಲ್ಲ, ಮತ್ತು ಅದಕ್ಕೆ ವ್ಯಾಖ್ಯಾನವು ವಿಸ್ತಾರ ಅಂತ ಬರೆದರಲ್ಲ, ಅದಾದ ಮೇಲೆ ಬಂದ ಪ್ರಮುಖವಾದ ಒಂದು ಗ್ರಂಥ ಮೀಮಾಂಸಾಶಾಸ್ತ್ರದ ಯುಕ್ತಿಗಳನ್ನು ಅದ್ವೈತ ವೇದಾಂತ ಯಾವ ಥರ ಬಳಸ್ಕೊಂಡಿದೆ ಅನ್ನೋದನ್ನು ತೋರ್ಪಡಿಸ್ತಕ್ಕಂಥದ್ದು. ಮತ್ತು ಕಲ್ಪತರುಗೆ ಬರೆದಂಥ ಪರಿಮಳ ಅನ್ನೋ ವ್ಯಾಖ್ಯಾನ. ಆಮೇಲೆ ವಾದಗ್ರಂಥಗಳು ಉಂಟು, ದ್ವೈತಾದ್ವೈತಗಳ ವಾದಗ್ರಂಥಗಳು. ಮಧ್ವತಂತ್ರ ಮುಖಮರ್ದನ ಅನ್ನುವ ಮೂಲ, ಅದಕ್ಕೆ ಮಧ್ವಮತ ವಿಧ್ವಂಸನ ಅಂತ. ಅದಕ್ಕೆ ಉತ್ತರವನ್ನು ಅವರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಭಟ್ಟೋಜಿ ಕುಟ್ಟನಂ ಅಂತ, ದೀಕ್ಷಿತ ಮುಖ ಚಪೇಟಿಕ, ದೀಕ್ಷಿತರ ಕೆನ್ನೆಗೆ ಪಠಾರ್ ಅಂತ ಕೊಡದ್ವಿ ಅಂತ, ಈ ಥರದ್ದೆಲ್ಲ ಇವುಗಳು ಕೊನೆ ಮೊದಲಿಲ್ಲದೆ ಹೋಗ್ತಾ ಇರ್ತವೆ. ಏನಂದರೆ ಆ ಸೂಕ್ಷ್ಮಗಳನ್ನು ಹಿಡಿದು ವಾದ ಮಾಡುವ ಪಾಠವ ಇದೆಯಲ್ಲ, ಅದು ತುಂಬ ವಿಶೇಷವಾಗಿ ಗಮನಿಸಬೇಕಾದದ್ದು. ಮತ್ತು ಅವರು ಇನ್ನೊಂದು ಈ ಮೀಮಾಂಸಾಶಾಸ್ತ್ರಕ್ಕೆ ಸಂಬಂಧಪಟ್ಟದ್ದು ನಕ್ಷತ್ರಮಾಲ ಮತ್ತು ನಕ್ಷತ್ರ ವಾದಾವಳಿ ಅಂತ 27 ವಾದಗಳನ್ನು ಸಂಗ್ರಹ ಮಾಡಿ ಕೊಟ್ಟಂಥದ್ದು ಮೀಮಾಂಸಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಅಧಿಕರಣ ಸಾರ ಮತ್ತು ಅಧಿಕರಣ ಮಾಲಾ ಅಂತ ಹೆಸರಾದ ಚತುರ್ಮತ ಸಾರ ಸಂಗ್ರಹ ಅನ್ನುವ ಕೃತಿ. ಇದು ತುಂಬ ವಿಶಿಷ್ಟವಾದದ್ದು. ಪ್ರಾಯಶಃ ಈಚಿನವರೆಗೂ ಯಾರೂ ಈ ರೀತಿಯಾದ ಕೆಲಸ ಮಾಡಲಿಲ್ಲ. ಅಂದರೆ ದ್ವೈತಾದ್ವೈತ ವಿಶಿಷ್ಟಾದ್ವೈತಾದಿಗಳೆಲ್ಲಕ್ಕೂ ಕೂಡ ಹೊಂದಿಕೊಂಡು ಬರುವಂಥ ವಿವರಣೆಯನ್ನು ಮಾಡುವುದು, ಇದು ಒಂದು ದೊಡ್ಡ ಕೆಲಸ ಅವರು ಮಾಡಿದ್ದಾರೆ. ನ್ಯಾಯಮಂಜರಿ, ನ್ಯಾಯಮಯೂಖ ಮಾಲಿಕಾ, ನ್ಯಾಯಮುಕ್ತಾವಳಿ, ನ್ಯಾಯಮಣಿಮಾಲಾ ಅಂತನ್ನುವಂಥದ್ದು. ನ್ಯಾಯಮಂಜರಿ ಅದ್ವೈತ ದೃಷ್ಟಿಯಿಂದ ಬ್ರಹ್ಮಸೂತ್ರದ ವಿವರಣೆ, ನ್ಯಾಯಮುಕ್ತಾವಳಿ ವಿಶಿಷ್ಟಾದ್ವೈತ ದೃಷ್ಟಿಯಿಂದ ಬ್ರಹ್ಮಸೂತ್ರ ವಿವರಣೆ, ನ್ಯಾಯಮಯೂಖಮಾಲಾ ಶಕ್ತಿ ವಿಶಿಷ್ಟಾದ್ವೈತ ದೃಷ್ಟಿಯಿಂದ ಬ್ರಹ್ಮಸೂತ್ರದ ವಿವರಣೆ, ಮತ್ತು ನ್ಯಾಯಮಣಿಮಾಲಾ ಅನ್ನುವಂಥದ್ದು ದ್ವೈತ ದೃಷ್ಟಿಯಿಂದ ಬ್ರಹ್ಮಸೂತ್ರಗಳ ವಿವರಣೆ. ಅಂದರೆ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ, ಶಕ್ತಿ ವಿಶಿಷ್ಟಾದ್ವೈತ, ಅದು ಶಿವಾದ್ವೈತ ಅಂತ ಹೆಸರಾದ ವೀರಶೈವ ಸಿದ್ಧಾಂತಕ್ಕೆ ಹತ್ತಿರ ಬರುವಂಥದ್ದು. ಇವೆಲ್ಲಕ್ಕೂ ಕೂಡ ಅವರು ಬ್ರಹ್ಮಸೂತ್ರದಲ್ಲಿ ತಾತ್ಪರ್ಯ ಉಂಟು ಅಂತ ತೋರ್ಪಡಿಸ್ತಾರೆ. ಇದು ಅಸಾಧಾರಣವಾದ ಕೃತಿ. ಕಾರಣ ಏನಂದರೆ ಇವರು ಪಕ್ಷಪಾತ ಮಾಡಿ ಏನಾದರೂ ಬರೆದಿದ್ದಲ್ಲಿ ಆಯಾ ಮತದ ವಿದ್ವಾಂಸರುಗಳು ಇದನ್ನು ಒಪ್ಕೊಳ್ತಾ ಇರಲಿಲ್ಲ. ಈ ಪುಸ್ತಕಗಳು ಆಯಾ ವಿದ್ವಾಂಸರುಗಳ ಆಯಾ ಮತೀಯರಿಂದಲೇ ಅಚ್ಚಾಗಿವೆ. ದ್ವೈತಿಗಳೇ ದ್ವೈತದ್ದನ್ನು ಅಚ್ಚು ಮಾಡಿದ್ದಾರೆ, ವಿಶಿಷ್ಟಾದ್ವೈತಿಗಳೇ ವಿಶಿಷ್ಟಾದ್ವೈತದ್ದನ್ನು ಅಚ್ಚು ಮಾಡಿದ್ದಾರೆ. ಹೀಗೆ ಇಲ್ಲಿ ನಯಮಂಜರಿ ಅಥವಾ ನ್ಯಾಯಮಂಜರಿಯ ಒಂದು ವಿಶಿಷ್ಟತೆ ಏನಂದರೆ, ಇದುವರೆಗೂ ಸಂಸ್ಕೃತದ ಛಂದಸ್ಸಿನ ಗ್ರಂಥೇತರವಾದ ಯಾವುದೇ ಸಾಹಿತ್ಯದಲ್ಲೂ ಬಳಕೆ ಆಗಿಲ್ಲದಿರುವಷ್ಟು ಮಟ್ಟಿಗಿನ ಛಂದಸ್ಸುಗಳನ್ನು ಇಲ್ಲಿವರು ಬಳಸಿದ್ದಾರೆ. ಬಾದರಾಯಣರ ಸೂತ್ರಗಳಲ್ಲಿ ಒಂದೊಂದು ಅಧಿಕರಣ ಅಂತ ಉಂಟು. ಆ ಅಧಿಕರಣಗಳಿಗೆಲ್ಲ ಸಾರಾಂಶವಾಗಿ ಒಂದೊಂದು ಪೂರ್ವ ಪಕ್ಷದ ಪದ್ಯ, ಇನ್ನೊಂದು ಸಿದ್ಧಾಂತದ ಪದ್ಯ ಅಂತ ಹೀಗೆ ಎರಡೆರಡು, ಒಂದೊಂದು ಛಂದಸ್ಸಿನ ಎರಡೆರಡು ಪದ್ಯಗಳು, ಆ ರೀತಿಯಾಗಿ ಮಾಡಿಕೊಂಡು ಬಂದು 220ಕ್ಕೂ ಹೆಚ್ಚು ಛಂದಸ್ಸುಗಳನ್ನು ಬಳಸಿದ್ದಾರೆ.
ಇದು ಅವರ ಒಂದು ವಿಶಿಷ್ಟವಾದ ಸಾಧನೆ. ಒಂದು ಕಡೆಗೆ ವೇದಾಂತ ಶಾಸ್ತ್ರವನ್ನು ಹೇಳುವಾಗ ಇನ್ನೊಂದು ಕಡೆಗೆ ಛಂದಸ್ಸಿನ ಒಂದು ವಿವರಣೆಗಳನ್ನು ಕೊಡ್ತಕ್ಕಂಥದ್ದು. ಹಾಗೆ ರಾಮಾನುಜ ಶೃಂಗಭಂಗ ಅನ್ನುವ ಒಂದು ವಿಶಿಷ್ಟಾದ್ವೈತ ತಗಾದೆ ಗ್ರಂಥವನ್ನು ಕೂಡ ಅವರು ಬರೆದಿದ್ದಾರೆ. ಇರಲಿ, ಅಂದರೆ ಆ ವರ್ಸಟ್ಯಾಲಿಟಿ ನೋಡಿ, ಆ ರೇಂಜ್ ನೋಡಿ ಅದು ಗೊತ್ತಾಗುತ್ತದೆ. ಹಾಗಲ್ಲದೆ ಅದನ್ನು ಹೊಗಳುವಂಥದ್ದು, ರಾಮಾನುಜ ಪರಂಪರೆಯನ್ನು ಹೊಗಳುವಂತೆ ರಾಮಾನುಜ ತಾತ್ಪರ್ಯ ಸಂಗ್ರಹ, ಅದಕ್ಕೊಂದು ವ್ಯಾಖ್ಯಾನ. ಮತ್ತು ಶ್ರೀವಿದ್ಯೆ, ಯಾವುದನ್ನು ಶಕ್ತ್ಯುಪಾಸನೆ ಅಂತ ಕರಿತೀವಿ, ಶ್ರೀವಿದ್ಯಾ ತತ್ವ, ಲಲಿತಾ ತ್ರಿಪುರ ಸುಂದರಿ, ಅದನ್ನು ಇದು ಮಾಡುವಂಥ ಶ್ರೀವಿದ್ಯಾ ತತ್ವ ವಿವರಣ ಅಂತ. ಮತ್ತು ತತ್ವ ಮುಕ್ತಾವಳಿ ಎನ್ನುವಂಥ ಒಂದು ವೇದಾಂತ ಗ್ರಂಥ, ನ್ಯಾಯರತ್ನ ಮಾಲ ನ್ಯಾಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು, ಮತ್ತು ಸಿದ್ಧಾಂತ ರತ್ನಾಕರ, ಅಧಿಕರಣ ಪಂಜಿಕ, ಇವೆಲ್ಲ ಮೀಮಾಂಸಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥದ್ದು. ಆಮೇಲೆ ಅವರು ಬರೆದಂಥ ಮತ್ತೊಂದು ಮುಖ್ಯವಾದ ಕೃತಿ ಅಂತಂದರೆ ಶಿವಾದ್ವೈತ ನಿರ್ಣಯ, ಆನಂದ ಲಹರಿ ವ್ಯಾಖ್ಯಾನ ಮತ್ತು ಭಸ್ಮವಾದಾವಳಿ ಅಂತ. ಇದು ಶೈವರ್ನಲ್ಲೇ ಬಂದಂಥ ತಗಾದೆ, ವಿಭೂತಿ ಹೇಗೆ ಹಚ್ಕೋಬೇಕು ಅಂತ ಅದರ ಬಗ್ಗೆ ಬರೆದಂಥದ್ದು. ಶಿವಮಹಿಮಾ ಕಲಿಕಾಸ್ತುತಿ ಎನ್ನುವಂಥದ್ದು. ಮತ್ತು ಶಿವಪುರಾಣ ತಾಮಸತ್ವ ಖಂಡನ, ಶೈವಾದಿ ಪುರಾಣಗಳು ತಾಮಸವಲ್ಲ, ಅವು ಸಾತ್ವಿಕವೇ ಅಂತ ತೋರ್ಪಡಿಸುವಂಥ ರೀತಿ. ವೀರಶೈವ ಅಂತ ವೀರಶೈವದ ಬಗ್ಗೆನೇ ಬರೆದಂಥದ್ದು. ಶಿವಕಲ್ಪದ್ರುಮ ಅಂತ. ಮತ್ತು ವಿಧಿರಸಾಯನ ಅನ್ನುವಂಥದ್ದು ಮೀಮಾಂಸಾ ಶಾಸ್ತ್ರದ ಅತ್ಯಂತ ಪ್ರಸಿದ್ಧವಾದ ಗ್ರಂಥ. ಮತ್ತು ಅದಕ್ಕೆ ಸುಖ ಪ್ರಯೋಜನಿ ಅಂತ ಒಂದು ವ್ಯಾಖ್ಯಾನವೂ ಬರೆದಿದ್ದಾರೆ. ಅದು ತುಂಬ ವಿಶೇಷವಾದದ್ದು. ಅದು ಪ್ರಾಯಶಃ ಮೀಮಾಂಸಾ ಶಾಸ್ತ್ರಗಳನ್ನು ಅಧ್ಯಯನ ಮಾಡುವಾಗ ತುಂಬ ಮುಖ್ಯವಾಗಿ ಬರುವಂಥದ್ದು. ಮತ್ತು ಉಪಕ್ರಮ ಪರಾಕ್ರಮ ಮತ್ತು ಉಪಕ್ರಮ ಪರಾಕ್ರಮೋಪಸಂಹಾರ ಅನ್ನುವಂಥವು ಎರಡೂ ಕೂಡ ತರ್ಕಕ್ಕೆ ಸಂಬಂಧಪಟ್ಟಂಥವು. ಚಿತ್ರಪಟ ಅಂತ ಮತ್ತು ಮೀಮಾಂಸಾಗೆ ಸಂಬಂಧಪಟ್ಟಂಥದ್ದು. ಮಯೂಖಾವಳಿ, ಅದು ಮತ್ತು ಪೂರ್ವಮೀಮಾಂಸಾಗೆ ಸಂಬಂಧಪಟ್ಟದ್ದು. ಮತ್ತು ಪಾಣಿನೀಯ ತಂತ್ರವಾದ ಅಂತ ವ್ಯಾಕರಣಕ್ಕೆ ಸಂಬಂಧಪಟ್ಟಂಥ ತುಂಬ ಪ್ರೌಢವಾದಂಥ ಒಂದು ಗ್ರಂಥ. ಇನ್ನು ಯಾದವಾಭ್ಯುದಯ ನಮಗೆ ಗೊತ್ತೇ ಇದೆ. ಕಿರಾತಾರ್ಜುನೀಯದ 15ನೇ ಸರ್ಗ ಮತ್ತು ಶಿಶುಪಾಲವಧದ 19ನೇ ಸರ್ಗ, ಇವುಗಳೆಲ್ಲ ಯಾವ ರೀತಿ ದುಷ್ಕರವಾದ ಚಿತ್ರಬಂಧಗಳಿಂದ ಕೂಡಿವೆ, ಆ ಥರ ಚಿತ್ರಬಂಧಗಳಿಂದ ಕೂಡಿರುವಂಥದ್ದು ನಮ್ಮ ವೇದಾಂತೇಶಿಕರ ಯಾದವಾಭ್ಯುದಯದ ಒಂದು ಸರ್ಗ, ಗೋವರ್ಧನೋದ್ಧರಣ ಸರ್ಗ. ಅಲ್ಲಂತೂ ಯಾನ 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 ಅಂತ ಒಂದು ಪದ್ಯ ಬಂದರೆ, ನಯಾನ ಯಾನ ಯಾನ ಯಾ ನಯಾನ ಯಾನ ಯಾನ ಅಂತ ಅದಾದ ತಕ್ಷಣ ಇನ್ನೊಂದು ಪದ್ಯ ಬರ್ತಾರೆ, ಉಲ್ಟ, ಎರಡಕ್ಕೂ ಬೇರೆ ಅರ್ಥ. ಹಾಗೆ ನಾನಾ 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 ನಾನ ಅಂತ 32 ನಾಗಳು ಒಂದು ಪದ್ಯ ಬರುತ್ತೆ. ಇವಕ್ಕೆಲ್ಲ ಅರ್ಥ ಬರೆದಿದ್ದಾರೆ. ಎಷ್ಟೋ ಬಾರಿ ಈ ಥರ ಚಿತ್ರದ ಪದ್ಯಗಳು ಹಿಂಗೂ ಹೇಳಿಬಿಡ್ಬೋದು, ಅರ್ಥ ಬರೆಯೋದು ಕಷ್ಟ ಅನಿಸುತ್ತೆ, ಅದನ್ನು ಮಾಡಿದ್ದಾರೆ. ಮತ್ತು ಕುವಲಯಾನಂದ ಅಲಂಕಾರಶಾಸ್ತ್ರ ವಿದ್ವಾಂಸರಿಗೆ ತುಂಬ ಮುಖ್ಯವಾಗಿ ಬೇಕಾದಂಥದ್ದು. ನನಗಂತೂ ವ್ಯಕ್ತಿಗತವಾಗಿ ಬಹಳ ಇಷ್ಟ. ಯಾಕೆ ಅಂದರೆ, ಒಂದು ಅಲಂಕಾರಗಳ ಬಗ್ಗೆ ತುಂಬ ನಿಷ್ಕರ್ಷೆಯಿಂದ ಕೊಡುವುದು, ಮತ್ತೊಂದು ಅದರ ಉದಾಹರಣೆಗಳು ತುಂಬ ಚೆನ್ನಾಗಿವೆ. ವಾಲ್ಮೀಕಿ ರಾಮಾಯಣದಿಂದ ಆರಂಭ ಮಾಡಿ ತಮ್ಮ ಮಗನ ಪೋಲಿ ಪದ್ಯದವರೆಗೆ ಎಲ್ಲದರ ಉದಾಹರಣೆಗಳು ಇಲ್ಲಿ ಸಹ ಕಾಣುತ್ತವೆ. ಶ್ರೀಹರ್ಷ ಬೇಕೆ, ಕಾಳಿದಾಸ ಬೇಕೆ, ಮಾಘ ಬೇಕೆ, ಭಾರವಿ ಬೇಕೆ, ಭೌಭೂತಿ ಬೇಕೆ, ಒಬ್ಬರೇ ಇಬ್ಬರೇ ತಮ್ಮ ಸಮಕಾಲೀನರಾದಂಥ ವಿದ್ವಾಂಸರುಗಳದ್ದು ಎಷ್ಟೋ ಪದ್ಯಗಳನ್ನು ತಗೊಳ್ತಾರೆ. ಜಗನ್ನಾಥ ಪಂಡಿತರಾಜನ ಥರ ನಂದೇ ಎಲ್ಲ ಅಂತ ಹಠ ಮಾಡಿಕೊಂಡು ಹೋಗಲ್ಲ, ಗುಣ ಎಲ್ಲಿದ್ದರೂ ಗ್ರಾಹ್ಯ ಅನ್ನುವಂಥದ್ದು ಗೊತ್ತಾಗುತ್ತದೆ. ಮತ್ತು ನೋಡಿ, ಆ ಕುವಲಯಾನಂದವಾದರೂ ಜಯದೇವ ಬರೆದ ಚಂದ್ರಾಲೋಕ ಗ್ರಂಥವನ್ನು ಆಧಾರವಾಗಿಟ್ಟುಕೊಂಡು ಅದರ ಮೇಲೆ ಬರೆಯುವಂಥದ್ದು. ಅಂದರೆ ಇವರ ಇನ್ಕ್ಲೂಸಿವಿಟಿ, ಅಂಗೀಕಾರ ಬುದ್ಧಿ ತುಂಬ ದೊಡ್ಡದು. ಚಿತ್ರಮೀಮಾಂಸಾ ಅಂತ ಅಲ್ಲಿಯೇ ನವೀನ ನ್ಯಾಯದ ಒಂದು ವಿಶ್ಲೇಷಣೆಯನ್ನು ಒಳಗೊಂಡು ಅಲಂಕಾರಗಳ ಬಹಳ ಪ್ರೌಢವಾದ ಚರ್ಚೆ, ಅದು ಅಪೂರ್ಣವಾಗಿ ನಮಗೆ ಸಿಕ್ಕಿದೆ. ವೃತ್ತಿವಾರ್ತಿಕ ಅಂತ ಅದು ಧ್ವನಿ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂಥ ಮೂಲ ತತ್ವಗಳಾದ ಶಬ್ದದ ಅಭಿಧಾ, ಲಕ್ಷಣ, ವ್ಯಂಜನ ಅನ್ನೋ ವೃತ್ತಿಗಳಿಗೆ ಸಂಬಂಧಪಟ್ಟಂಥದ್ದು. ಅದಲ್ಲದೆ ಅನೇಕ ಸ್ತೋತ್ರಗಳಿವೆ. ಉದಾಹರಣೆಗೆ ಮಾರ್ಗಸಹಾಯ ಸ್ತೋತ್ರ ಇರ್ಬೋದು, ಆಪೀತ ಕುಚಾಂಬಾ ಸ್ತವ ಇರ್ಬೋದು, ವರದರಾಜ ಸ್ತವ ಇರ್ಬೋದು. ಹೀಗೆ ಅನೇಕ ಸ್ತೋತ್ರಗಳು ಉಂಟು. ಅದರೊಳಗೆ ತುಂಬ ಪ್ರಸಿದ್ಧವಾದದ್ದು ನಮಗೆ ಈಗಾಗಲೇ ರಾಮಸ್ವಾಮಿಯವರು ಹೇಳಿದಂತೆ ನಮ್ಮ ವಿದ್ವಾನ್ ಮಿತ್ರರಾದಂಥ ಗಣೇಶ ಭಟ್ಟ ಹೋಬಳಿಯವರು ಆತ್ಮಾರ್ಪಣ ಸ್ತುತಿ ಅಂತ ಇದೇ ವೇದಿಕೆಯಲ್ಲಿ ಹೇಳಿದ್ದು. ಅಪ್ಪಯ್ಯ ದೀಕ್ಷಿತರಿಗೊಮ್ಮೆ ನನ್ನ ಬುದ್ಧಿ ನನ್ನ ಕೈನಲ್ಲಿದ್ದಾಗ ನಾನು ದೇವರು ದಿಂಡ್ರು ಅಂತೀನಿ, ನನ್ನ ಬುದ್ಧಿ ನನ್ನ ಕೈ ಜಾರಿ ಹೋದಾಗ ಹೇಗಿರುತ್ತೋ ನೋಡಬೇಕು ಅಂತಲೇ ಉಮ್ಮತ್ತಿ ದತ್ತೂರ, ಅದನ್ನು ಕನಕ ಅಂತಲೂ ಕರೀತಾರೆ ಸಂಸ್ಕೃತದಲ್ಲಿ, ಆ ದತ್ತೂರಿಯ ರಸವನ್ನು ತೆಗೆದು ಕುಡಿದು ಬುದ್ಧಿ ಭ್ರಮಣೆ ಮಾಡಿಕೊಂಡ್ರಂತೆ ತಾತ್ಕಾಲಿಕವಾಗಿ. ಶಿಷ್ಯರುಗಳಿಗೆ ಹೇಳಿದ್ರಂತೆ, ನಾನು ಏನು ಮಾಡಿದ್ರೂ ಅದನ್ನು ರೆಕಾರ್ಡ್ ಮಾಡಿಕೊಳ್ಳಿ, ದಾಖಲೆ ಮಾಡಿಕೊಳ್ಳಿ ಅಂತ.
ಆಗ ಅವರ ಬಾಯಿಂದ ಬಂದದ್ದು 50 ಪದ್ಯಗಳು. ಉನ್ಮತ್ತ ಪಂಚಾಶತ್ ಅಂತ ಮಂದಾಕ್ರಾಂತ ಛಂದಸ್ಸಿನಲ್ಲಿ ಆತ್ಮಾರ್ಪಣಸ್ತವ ಅಂತ ನಿರ್ಭರವಾದ ಶಿವಸ್ತುತಿ, ಹರಿಹರ ಸ್ತುತಿ, ದುರ್ಗಾ ಚಂದ್ರಕಲಾ ಸ್ತುತಿ ಅಂತ ಶ್ರೀವಿದ್ಯಾ ರಹಸ್ಯದ್ದು ಅದಕ್ಕೆ ವ್ಯಾಖ್ಯಾನ, ಮತ್ತು ಆದಿತ್ಯ ಸ್ತೋತ್ರರತ್ನ ಅಂತ ಸೌರ ಮತಕ್ಕೆ ಸಂಬಂಧಪಟ್ಟಂಥ ಸ್ತುತಿ ಅದರ ವ್ಯಾಖ್ಯಾನ, ಮತ್ತು ಮಾರ್ಗ ಸಹಾಯ ಸ್ತೋತ್ರ ಅಂತ ಅದು ಶಿವನ ಸ್ತೋತ್ರವೇನೆ. ತುಂಬ ಚೆನ್ನಾಗಿರುವ ತಾಳಬದ್ಧವಾದ ಭಜನ ಸಂಪ್ರದಾಯಕ್ಕೆ ಬರುವಂಥದ್ದು. ಅದರ ಸಾಲುಗಳು ನನಗೆ ಯಾವುದೂ ಜ್ಞಾಪಕ ಬರ್ತಾ ಇಲ್ಲ. ಅದು ಶಂಭೋ ಮಹಾದೇವ ದೇವ ಶಿವ ಶಂಭೋ ಮಹಾದೇವ ದೇವೇಶ ಶಂಭೋ ಅಂತ ತೋಂ ಧೀಂ ತ ತಕತೋಂ ತೋಂ ಧೀಂ ತೋಂ ಧೀಂ ತಕತೋಂ ಅಂತ ಆ ರೀತಿಯಾಗಿ ಬರುತ್ತೆ. ಖಂಡ ಚಾಪು ಗತಿಯಲ್ಲಿ ಬರುವಂಥದ್ದು, ಒಳ್ಳೆ ಬಿಕ್ಕಟ್ಟಾದ ವರ್ಣ ಇರುವಂಥದ್ದು ಗೊತ್ತಾಗುತ್ತೆ. ಪದಗರ್ಭ ಅನ್ನುವ ಸಾಹಿತ್ಯ, ಗಂಗಾಧರ ಅಷ್ಟಕ, ಕೃಷ್ಣ ಧ್ಯಾನ ಪದ್ಧತಿ, ಮತ್ತು ಅದಕ್ಕೆ ವ್ಯಾಖ್ಯಾನ, ಅರುಣಾಚಲ ಸ್ತೋತ್ರ, ಜಯೋಲ್ಲಾಸ ಸ್ತೋತ್ರ, ಹೀಗೆ ಒಂದೇ ಎರಡೇ ದೊಡ್ಡ ಒಂದು ರಾಶಿ ಗ್ರಂಥಗಳನ್ನೇ ನಾವಿಲ್ಲಿ ಅವರ ಬಗ್ಗೆ ನೋಡ್ತೀವಿ. ಈ ಹಿನ್ನೆಲೆಯಲ್ಲಿ ಅವರ ವರದರಾಜಸ್ತವವನ್ನು ನಾವು ಗಮನಿಸಬಹುದು. ಮನೆಗಿಂತ ಮೆಟ್ಲು ದೊಡ್ಡದಾಯಿತು ಅಂತ ಅಪ್ಪಯ್ಯ ದೀಕ್ಷಿತರ ಬಗ್ಗೆ ಹೇಳಿದ್ವಿ ಅಂತ ಅಂದುಕೊಳ್ಬೇಡಿ. ದೊಡ್ಡವರನ್ನ ಜ್ಞಾಪಿಸಿಕೊಳ್ಳುವಂಥ ಒಂದು ಅವಕಾಶ ಮತ್ತು ನಾನು ಇನ್ನು ಅಪ್ಪಯ್ಯ ದೀಕ್ಷಿತರ ಅನ್ಯಶಾಸ್ತ್ರ ಗ್ರಂಥಗಳ ಬಗ್ಗೆ ವಿವರಣೆ ಮಾಡುವ ಸಾಮರ್ಥ್ಯ ಇರುವವನಲ್ಲ. ನನಗೆ ಆ ಮಟ್ಟದ ಮೀಮಾಂಸಾ, ವ್ಯಾಕರಣ, ವೇದಾಂತ, ತರ್ಕಾದಿಗಳ ಪ್ರೌಢಿಮೆ ಇಲ್ಲ. ನನ್ನ ಪ್ರಿಯವಾದ ಕಾವ್ಯ, ಆ ಕಾವ್ಯದಲ್ಲಿ ಅವರು ಸಾಧಿಸಿದ್ದೇನು ಅಂತ ಹೇಳುವುದಕ್ಕೆ ಪೀಠಿಕೆಯಾಗಿ ಆ ಮಹಾನುಭಾವರ ಸಂಸ್ಮರಣೆ ಮಾಡಿಕೊಳ್ಳುವುದಾಯಿತು. ಮೊದಲೇ ತಿಳಿಸಿದಂತೆ ಅವರಿಗೆ ಬಹಳ ಇಷ್ಟವಾಗಿತ್ತು ಈ ಕೃತಿ ಅಂತ. ನಿಜವಾಗಿ ಪಂಡಿತರಾಜ ಜಗನ್ನಾಥನಿಗಿಂತಲೂ ಉತ್ಕೃಷ್ಟವಾದ ನಾವೀನ್ಯ, ಅಲಂಕಾರ, ನಿವೇಶನ ಚಾತುರ್ಯ ಇವರಲ್ಲಿ ಕಾಣುತ್ತೆ. ಆದರೆ ಹೇಗೋ ಜಗನ್ನಾಥ ಪಂಡಿತರಾಜನಿಗೆ ಹೆಸರು ಬಂದುಬಿಡ್ತು. ನೋಡಿ, ಯಾರೋ ಒಂದು ದೊಡ್ಡ ಕೆಲಸ ಮಾಡಿಬಿಡ್ತಾರೆ, ಅವ್ರಿಗೆ ತುಂಬ ಹೆಸರು ಬಂದುಬಿಡುತ್ತೆ. 100 ದೊಡ್ಡ ಕೆಲಸ ಮಾಡಿದವ್ರ ಬಗ್ಗೆ ಪಾಪ ಬರೋದಿಲ್ಲ. ಹೀಗಾಗಿಬಿಡುತ್ತೆ. ಅಪ್ಪಯ್ಯ ದೀಕ್ಷಿತರು ಅನೇಕ ಮುಖವಾಗಿ ದುಡಿದರು. ಹಾಗಾಗಿ ಅಲ್ಲಲ್ಲಿ ಚೆದರು ಹೋಗಿಬಿಟ್ಟಿದೆ ಅವರದು. ಇಲ್ಲಿ ಕಂಚಿಯ ವರದರಾಜನನ್ನು ತುಂಬ ಹೃದಯಪೂರ್ಣವಾಗಿ ಅಂತರಂಗದಲ್ಲಿ ಭಾವಿಸಿ ಪಾದಾದಿ ಕೇಶಾಂತ ಸ್ತೋತ್ರ ಮಾಡ್ತಾರೆ. ಅದಕ್ಕೊಂದು ಒಳ್ಳೆಯ ಪೀಠಿಕಾ ರೂಪದ ಕೆಲವೊಂದು ಸ್ತೋತ್ರಗಳನ್ನು, ಅಂದರೆ ಸ್ತುತಿ ಪದ್ಯಗಳನ್ನು ಬರೀತಾರೆ. ಒಟ್ಟಿನಲ್ಲಿ 105 ಪದ್ಯಗಳಲ್ಲಿ ಪಾದಾದಿ ಕೇಶಾಂತ ಸ್ತೋತ್ರವೇ ಮಾಡಿದ್ದಾರೆ. ಮೊದಲಿನ ಶ್ಲೋಕವನ್ನು ತಮ್ಮ ಕೋಲಯಾನಂದದ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಉದ್ಘಾಟ್ಯ ಯೋಗ ಕಲೆಯ ಹೃದಯಾಬ್ಜ ಕೋಶಂ ಧನ್ಯೇಶ್ಚಿರಾದಪಿ ಯಥಾರುಚಿ ಗೃಹ್ಯಮಾಣ ಯಃ ಪ್ರಸ್ಫುರತ್ಯವಿರತಂ ಪರಿಪೂರ್ಣ ರೂಪ ಶ್ರೇಯಸ್ಸಮೇ ದಿಶತು ಶಾಶ್ವತಿಕಂ ಮುಕುಂದ. ಯಾವ ಯೋಗಿಗಳು ತಮ್ಮ ಯೋಗಾಭ್ಯಾಸದಿಂದ ಮೊಗ್ಗಾದ ಹೃದಯವನ್ನು, ತಾವರೆಯ ಮೊಗ್ಗಿನಂತಿರುವ ಹೃದಯವನ್ನು ತೆರೆದು ಅದರೊಳಗೆ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ತಾರೋ ಅಂಥವರ ಅಭಿರುಚಿಗೆ ತಕ್ಕಂತೆ ಯಥಾರುಚಿ, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ತಕ್ಕಂತೆ ಅವರಲ್ಲಿ ನಿರಂತರವಾಗಿ ಅವನು ಬೆಳಗುತ್ತಾ ಇದ್ದಾನೋ ಪರಿಪೂರ್ಣ ರೂಪ, ಅಂತ ಮುಕುಂದ ನನಗೆ ಶಾಶ್ವತವಾದ ಶ್ರೇಯಸ್ಸು, ಮೋಕ್ಷವನ್ನು ಕೊಡಲಿ ಅಂತ ಅನ್ನುವಂಥದ್ದು. ಇಲ್ಲಿ ನೋಡಿ ಒಂದು ಸೊಗಸಿದೆ. ಏನೆಂದರೆ ಎಷ್ಟು ಜನ ಎಷ್ಟು ಬಾರಿ ಸವಿದರೂ ಕೂಡ ಅವನು ಶಾಶ್ವತಿಕನಾಗಿದ್ದಾನೆ, ಅವನು ಸ್ವರಗಿಲ್ಲ ಅಂತನ್ನುವಂಥದ್ದು. ಎಷ್ಟು ಬಾಯಿ ಚಪ್ಪರಿಸಿದ್ರೂ ಆ ಪಪ್ಪರ್ಮೆಂಟ್ ಸವದಿಲ್ಲ, ಕರಗಿಲ್ಲ ಅಂತ. ಮತ್ತು ಮುಕುಂದ ಅನ್ನುವುದು ನವನಿಧಿಗಳಲ್ಲಿ ಒಂದು. ಶಂಖ, ಮಕರ, ಕಚ್ಚಪ, ನೀಲ, ಮಹಾನೀಲ, ಪದ್ಮ, ಮಹಾಪದ್ಮ ಇತ್ಯಾದಿಗಳಲ್ಲಿ ಮುಕುಂದ ಅಂತ ಒಂದು ನಿಧಿ. ಆ ನಿಧಿ ಸವಯದ ನಿಧಿ, ತವನಿಧಿ, ಅಕ್ಷಯ ನಿಧಿ ಅನ್ನುವಂಥ ಒಂದು ಧ್ವನಿಯನ್ನು ಕೂಡ ಮಾಡಿದ್ದಾರೆ. ಹೀಗೆ ಮಾಡಿ ನನ್ನಂಥವನ ಬಾಯಲ್ಲಿ ಇಂಥ ಸ್ತೋತ್ರ ಯಾಕೆ ಬರುತ್ತೆ ಅಂದರೆ ಅದು ಸರಸ್ವತಿಯ ಪ್ರೇರಣೆ. ಸರಸ್ವತಿಗೂ ಕೂಡ ಮಹಾವಿಷ್ಣುವನ್ನು ಸ್ತೋತ್ರ ಮಾಡಬೇಕು ಅಂತ ಆಸೆ ಉಂಟು. ಆದರೆ ಈ ಸ್ತೋತ್ರ ಮಾಡೋಕ್ಕೆ ಹೋದಾಗ ಒಂದಷ್ಟು ತೊಡಕು ಬರುತ್ತದೆ. ಆ ತೊಡಕು ತನಗ್ಯಾಕೆ ಅಂತ ನಮ್ಮ ಬಾಯಿಂದ ಅವಳು ನುಡಿಸಿ ಜಾರ್ಕೋತಾ ಇದ್ದಾಳೆ ಅಂತ ಹೇಳ್ತಾರೆ. ಮನ್ಯೇ ನಿಜಸ್ಖಲನ ದೋಷಂ ಅವರ್ಜನೀಯಂ ಅನ್ಯಸ್ಯ ಮೂರ್ಧ್ನಿ ವಿನಿಪಾತ್ಯ ಬಹಿರ್ಬುಭೂಷು ಆವಿಶ್ಯ ದೇವ ರಸನಾನಿ ಮಹಾಕವೀನಾಂ ದೇವೀ ಗಿರಾಮಪಿ ತವಸ್ತವ ಮಾತನೋತಿ ಅಂತ. ನಿನ್ನ ಸ್ತೋತ್ರ ಮಾಡುವಾಗ ಒಂದಲ್ಲ ಒಂದು ತಪ್ಪಾಗಿ ಆಗುತ್ತೆ. ಅದು ಯಾಕೆ ಆಗುತ್ತೆ? ಬಹಳ ಚೆನ್ನಾಗಿದೆ. ಅದನ್ನು ಇವರೇ ಮುಂದೆ ತುಂಬ ಸೊಗಸಾಗಿ ಅಲಂಕಾರ ಶಾಸ್ತ್ರದ ಪಂಡಿತರು ಅನ್ನೋದು ಇದಕ್ಕೆ. ಯಸ್ಮಿನ್ ಜಹಾತ್ಯತಿಶೋಕ್ತಿರಲಂಕೃತಿತ್ವಂ ನ್ಯೂನೋಪಮಾತ್ವಮುಪಮಾ ಸಮುಪೈತಿ ಸರ್ವ ಸೂಕ್ಷ್ಮ ಸ್ವಭಾವ ಕಲನಾಪಿ ನಹಿ ಪ್ರತರ್ಕ್ಯ ತದ್ವರ್ಣಯಾಮಿ ಭವತಃ ಕಥಮಾಭಿರೂಪ್ಯಂ. ಸ್ವಾಮಿ, ನಿನ್ನನ್ನು ನಾನು ಹೊಗಳಬೇಕು ಅಂತಂದರೆ ಪದ್ಯ ಬರೀಬೇಕು. ಪದ್ಯ ಅಂದರೆ ಅಲಂಕಾರ ಇರಬೇಕು. ಅಲಂಕಾರ ಇಲ್ಲದೆ ಪದ್ಯ ಆಗೋಲ್ಲ. ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ವಾಮನಾದಿಗಳು ಹೇಳಿಬಿಟ್ರು.
ಅಲಂಕಾರ ರಹಿತ ವಿಧವೇವ ಸರಸ್ವತಿ ಅಂತ ಅಗ್ನಿಪುರಾಣ ಹೇಳುತ್ತದೆ. ಅಲಂಕಾರ ಇಲ್ಲದೆ ಸರಸ್ವತಿಗೆ ವೈಧವ್ಯ ಬಂದಂತೆ ಅಂತ. ಅಲಂಕಾರ ಬಳಸಬೇಕಾದ್ರೆ ಹೇಗೆ? ತುಂಬ ಪ್ರಾಥಮಿಕ ಅಲಂಕಾರ ಅಂದರೆ ಉಪಮಾ ಅಲಂಕಾರ, ಹೋಲಿಕೆ ಕೊಡುವಾಗ ಯಾವತ್ತೂ ಹೋಲಿಸಲ್ಪಡುವ ವಸ್ತು, ಹೋಲಿಕೆಗಿರ್ತಕ್ಕಂಥ ವಸ್ತು ಯಾವುದಿದೆ ಅದು ಹೋಲಿಕೆ ಕೊಡುವುದಕ್ಕಿಂತ ಅಲ್ಪವಾಗಿರಬೇಕು. ಯಾವುದನ್ನು ನಾವು ಹೋಲಿಕೆಯಾಗಿ ತೊಗೊಂಡು ಬರ್ತೀವೋ ಅದು ಇದಕ್ಕಿಂತ ದೊಡ್ಡದಿರಬೇಕು. ಇವಳು ಮುಖ ಐಶ್ವರ್ಯ ಇದ್ದಂತೆ ಇದೆ ಅಂತ ಹೇಳಬೇಕೇ ಹೊರತುರುವೆ ಇವಳು ಮುಖ ಹೋಗ್ಬಿಟ್ರೆ ನಮ್ಮ ಪಕ್ಕದ ಮನೆಯಲ್ಲಿರ್ತಕ್ಕಂಥ ಅಥವಾ ಹಿಂದಿನ ರಸ್ತೆಯಲ್ಲಿರ್ತಕ್ಕಂಥ ಇನ್ಯಾರ್ದೋ ಮುಖದ ಥರ ಇದೆ ಅಂದರೆ ಅವ್ರಿಗೆ ಯಾರೂ ನೋಡೇ ಇರೋದಿಲ್ಲ. ಪ್ರಸಿದ್ಧವಾದದ್ದು ರಾಮ ಶಿವಧನಸ್ಸನ್ನು ಮುರಿದದ್ದು ಹೇಗಿತ್ತು ಅಂತಂದರೆ ಇನ್ಯಾವುದು ದೊಡ್ಡದಾಗಿ ಕಲ್ಪನೆ ಮಾಡಿಕೊಳ್ಬೇಕು. ನೋಡಿದ್ರೆ ಬ್ರಹ್ಮಾಂಡಗಳೇ ಒಡೆಯುವಂಥ ಶಬ್ದ ಬಂತು ಅಂತ. ರಾಮ ಶಿವಧನಸ್ಸನ್ನು ಮುರಿದಾಗ ಕುದುರೆ ಪಟಾಕಿ ಹಾರಿಸಿದಂಥ ಶಬ್ದ ಬಂತು ಅಂತಂದರೆ ಏನಾಗೋದಿಲ್ಲ, ಇದು ಹೀನೋಪಮೆ ಆಗುತ್ತದೆ. ಅವ್ರ ಮುಖ ನೋಡಿದ್ರೆ ಲಕ್ಷ್ಮವಾಗಿ ತೊಳೆದಿರೋ ಅಂಥ ಹಿತ್ತಾಳೆ ಪಾತ್ರೆ ಇದ್ದಂಗಿತ್ತು ಅಂತಂದರೆ ಆಗೋಲ್ಲ, ಪೂರ್ಣಚಂದ್ರನಂತೆ ಇತ್ತು ಅನ್ನಬೇಕು. ಹೀಗಾಗಿ ನ್ಯೂನೋಪಮಾತ್ವ ಉಪಮಾ ಸಮುಪೈತಿ ಸರ್ವ, ಉಪಮೆ ಎಲ್ಲ ಹೀನೋಪಮೆ ಆಗಿಬಿಡುತ್ತೆ ನಿನ್ನ ವರ್ಣಿಸೋಕೆ ಹೋದರೆ. ಇನ್ನು ಅತಿಶಯೋಕ್ತಿ, ಅತಿಶಯ ಅಂತ ಮಾಡೋಣ ಅಂದರೆ ನಿನಗಿಂತ ಅತಿಶಯವಾದದ್ದು ಯಾವುದೂ ಇಲ್ಲವಾದ್ದರಿಂದ ಯಸ್ಮಿನ್ ಚಹ ಅತಿಶಯೋಕ್ತಿರ ಅಲಂಕೃತಿತ್ವ, ಅತಿಶಯೋಕ್ತಿ ಅಲಂಕಾರವೇ ಆಗೋಲ್ಲ. ಹೋಗಲಿ ಇದ್ದಂಗೆ ವರ್ಣಿಸ್ಬಿಡೋಣ, ಬಡವಾ ನೀನು ಮಡಗದಂಗಿರು ಅಂತ ಸ್ವಭಾವೋಕ್ತಿ ಮಾಡೋಣ, ಇದ್ದಿದ್ದನ್ನು ಇದ್ದಂಗೆ ವರ್ಣಿಸೋಣ ಅಂದರೆ ಸೂಕ್ಷ್ಮ ಸ್ವಭಾವ ರಚನಾ ಸ್ವಭಾವೋಕ್ತಿ ಅಂತ ಮಮ್ಮಟಾದಿಗಳು ಹೇಳ್ತಾರೆ. ಸೂಕ್ಷ್ಮವಾದ ವಸ್ತು ಸ್ವಭಾವ ಹೇಳಬೇಕು ಅಂತ. ನಿನಗಿಂತ ಸೂಕ್ಷ್ಮ ಯಾವುದು? ಅಣೋರಣೀಯ ನೀನು. ಹಾಗಾಗಿ ನಿನ್ನ ಸೂಕ್ಷ್ಮ ಸ್ವಭಾವ ನನಗೆಲ್ಲಿ ಗೊತ್ತಾಗುತ್ತೆ ಸ್ವಾಮಿ? ಆದರೂ ಆಗೋಲ್ಲ, ವಕ್ರೋಕ್ತಿಯೂ ಆಗೋಲ್ಲ, ಸ್ವಭಾವೋಕ್ತಿಯೂ ಆಗೋಲ್ಲ, ಇನ್ನು ಬಾಯಿ ಮುಚ್ಕೊಂಡಿರಬೇಕು. ಹಾಗಾಗಿ ತದ್ವರ್ಣಯಾಮಿ ಭವತಃ ಕಥಮ ಅಭಿರೂಪ್ಯಂ, ನಿನ್ನ ಸ್ತೋತ್ರ ನಿನ್ನ ಸೌಂದರ್ಯ ವರ್ಣನೆ ಹೇಗೆ ಮಾಡಲಿ ಅಂತ ಕೇಳ್ತಾರೆ. ನೋಡಿ, ಅವರ ಪಾಂಡಿತ್ಯ ಮತ್ತು ರಾಸಿಕ್ಯ, ಆ ವಿನಯ ಸಮರ್ಪಣ ಭಾವ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದೇ ಉತ್ಕೃಷ್ಟವಾದ ಪದ್ಯ ಆಗಿದೆ. ಅಸಹಾಯಕತೆಯನ್ನು ಚೆನ್ನಾಗಿ ಹೇಳ್ಕೊಂಡು ಬಿಟ್ಟರೆ ಅದೇ ಒಂದು ಶಕ್ತಿ. ಈ ಥರ ಸಮಸ್ಯೆ ಬರೋದ್ರಿಂದಲೇ ಸರಸ್ವತಿ ಏನು ಮಾಡ್ತಾಳೆ? ಅನ್ಯಸ್ಯ ಮೂರ್ಧ್ನಿ ವಿನಿವೇಶ್ಯ ಬಹಿರ್ಬಭೂಷು, ಬೇರೆಯವ್ರ ತಲೆ ಮೇಲೆ ಹಾಕ್ಬಿಟ್ಟು ಆ ಅನ್ಯಸ್ಯ ಮೂರ್ಧ್ನಿ ವಿನಿವೇಶ್ಯ ಅಂತ ಅವರ ಪಾಠ. ನನ್ನ ಪಾಠ ಅನ್ಯಸ್ಯ ಮೂರ್ಧ್ನಿ ವಿನಿಪಾತ್ಯ ಅಂತ, ಬೇರೆಯವ್ರ ತಲೆ ಮೇಲೆ ಇಟ್ಟು ಅಂತ. ನನ್ನ ಪಾಠ ಬೇರೆಯವ್ರ ತಲೆ ಮೇಲೆ ಬೀಳಿಸಿ ಅಂತ. ಬೇರೆಯವ್ರ ತಲೆ ಮೇಲೆ ಬೀಳಿಸ್ಬಿಟ್ಟು ನನಗೆ ಬೇಡ ಈ ಬಾಧ್ಯತೆ, ಬೇರೆಯವ್ರ ಬಾಯಲ್ಲಿ ನಾನು ಮಾಡಿಸ್ತೀನಿ ಸ್ತೋತ್ರವನ್ನು, ಬರೋ ಎಡವಟ್ಟೆಲ್ಲ ಅವ್ರದ್ದೇನೆ ಅಂತ. ಯಾಕೆ ಈ ಥರ ತೊಂದರೆ ಆಗುತ್ತೆ ಅಂತ ಹಾಗಂದ್ಕೊಂಡು ಸರಸ್ವತಿ ಮಹಾಕವಿಗಳ ಬಾಯಿಯ ಮೂಲಕ ತಾನು ನಿನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ ಅಂತ. ಅಂದರೆ ಮಹಾಕವಿಗಳಲ್ಲಿ ವಿಷ್ಣು ಸ್ತುತಿ ಆಗಬೇಕು ಅಂದರೆ ಅದು ಸರಸ್ವತಿಯ ಅನುಗ್ರಹದಿಂದಲೇ ಆಗುವುದು. ಹಾಗಲ್ಲದೆ ನಿನ್ನ ಸ್ತೋತ್ರ ಮಾಡುವುದಕ್ಕೆ ಮನಸ್ಸು ಬರುವಂಥದ್ದಿಲ್ಲ ಅನ್ನುವಂಥದ್ದು. ಮನ್ಯೇ ಸೃಜಂತ್ಯಭಿನುತಿಂ ಕವಿಪುಂಗವಾಸ್ತೆ ತೇಭ್ಯೋ ರಮಾರಮಣ ಮಾದೃಶ ಏವ ಧನ್ಯ ತ್ವದ್ವರ್ಣನೆ ಧೃತರಸ ಕವಿತಾತಿ ಮಾಂದ್ಯಾತ್ ಎತ್ತತ್ತದಂಗ ಚಿರಚಿಂತನ ಭಾಗ್ಯಮೇತಿ. ನಿಜವಾಗಿ ನನಗನ್ಸುತ್ತೆ ಮಹಾಕವಿಗಳಿಗಿಂತ ನನ್ನ ಪುಣ್ಯವೇ ದೊಡ್ಡದು ಅಂತ. ಯಾಕೆಂದರೆ ಅವರು ವಶ್ಯವಾಕ್ಕುಗಳು. ಭವಭೂತಿ ಹೇಳ್ಕೊಳ್ತಾನಲ್ಲ, ವಶ್ಯವಾಚ ಕ್ರಿಯಾಮಿಮಾಂ ಶೃಣುತ ಅಂತ ಮಾತು ಲೀಲಾಜಾಲವಾಗಿ ಅವ್ರ ಬಾಯಿಂದ ಬರುತ್ತದೆ. ಹಾಗಾಗಿ ಅವ್ರು ಧಾರಾಕಾರವಾಗಿ ಪದ್ಯದ ಮೇಲೆ ಪದ್ಯ ಹೇಳ್ಕೊಂಡು ಹೊರಟೋಗ್ತಾರೆ, ಬೇಗ ಮುಗಿದೋಗುತ್ತೆ. ಅರೆ ನನ್ನಂಥವ್ರಿಗೆ ಹಾಗಲ್ಲ, ಒಂದೊಂದು ಪದವನ್ನು ಇಟ್ಟು ತೀಡಿ ತಿದ್ದಿ ಯೋಚನೆ ಮಾಡಿ ಹೊಡೆದು ಮಾಡುವಾಗ ಅಷ್ಟೊತ್ತು ನಿನ್ನ ಚಿಂತನೆ ನಡೆಯುತ್ತೆ. ಹೀಗಾಗಿ ನಿನ್ನ ಭಕ್ತಿಯನ್ನು ನಿನ್ನ ಉಪಾಸನೆ ಮಾಡೋದಕ್ಕೆ ನನ್ನ ಪೆದ್ದತನವೇ ಒಳ್ಳೆಯದಾಗಿದೆ ಅಂತ ನನಗನ್ಸುತ್ತೆ ಅಂತ ಹೇಳ್ಬಿಟ್ಟಂತಾರೆ. ಇದು ನೋಡಿ, ಲೇಷ ಅನ್ನುವಂಥ ಒಂದು ಅಲಂಕಾರ ಸ್ವಲ್ಪವೇ ಇರತಕ್ಕಂಥದ್ದು, ಆ ಸ್ವಲ್ಪದ ಮೂಲಕವೇ ಮಾಡುವಂಥ ಚಮತ್ಕಾರ ಎಷ್ಟು ದೊಡ್ಡದು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಆಮೇಲೆ ಅವರು ಹೇಳ್ತಾರೆ, ಲಕ್ಷ್ಮ್ಯಾ ಪ್ರಿಯೋಸಿ ರತಿಕೇಲಿ ಕೃತಃಪಿತಾಸಿ ವಿಶ್ವೈಕಮೋಹನ ರಸಸ್ಯ ಚ ದೇವತಾಸಿ ಆವಾಸ ಭೂಮಿರಸಿ ಸರ್ವಗುಣೋತ್ತಮಾನಾಂ ವೈಕುಂಠ ವರ್ಣಯತು ಕಸ್ತವ ರೂಪರೇಖಾಂ. ನಿನ್ನ ಪಾದಾದಿಕೇಶ ಅಂತ ವರ್ಣನೆ ಮಾಡೋದಕ್ಕೆ ನಾನು ಹೊರಟಿದ್ದೀನಿ, ಆದರೆ ನನಗದು ಅಗತ್ಯ. ನಿನ್ನ ಸೌಂದರ್ಯ ಯಾವ ಮಟ್ಟದ್ದು ಅಂದರೆ ಸಿರಿದೇವತೆಯೇ ನಿನ್ನ ದಾಸಿಯಾಗಿ ಕಾಲು ಬುಡದಲ್ಲಿ ಕೂತಿದ್ದಾಳೆ. ಸಂಪತ್ತು ಸೌಂದರ್ಯವನ್ನು ಕೊಂಡುಕೊಂಡು ಬಿಡುತ್ತೆ. ಹಾಗಲ್ಲದೆ ಇದ್ದರೆ 60-70 ವಯಸ್ಸಿನ ಮುದುಕರಾದ ಬಿಸ್ನೆಸ್ ಟೈಕೂನುಗಳು 25-26 ವರ್ಷಗಳ ತರುಣಿಯರನ್ನು ಹೇಗೆ ಕಟ್ಟಿಕೊಂಡು ಬೆನ್ನಿಂದೆ ತಿರುಗಿಸ್ತಾರೆ. ದುಡ್ಡು ಎಲ್ಲವನ್ನೂ ಕೊಂಡು ಬಿಡುತ್ತೆ, ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಬಿಡುತ್ತೆ, ಕಾಸ್ಮೆಟಿಕ್ ಇಂಡಸ್ಟ್ರಿನೇ ಇಟ್ಟುಬಿಡುತ್ತೆ. ಹಾಗಿದ್ದಾಗ ಸೌಂದರ್ಯ ವರ್ಧನೆ ಆಗೋದಿಲ್ವ? ಆದರೆ ಆ ದುಡ್ಡೇನೆ ನಿನ್ನ ಕಾಲು ಕಸ ಆಗಿ ಬಂದು ಬಿದ್ದಿದೆ ಅಂತಂದರೆ, ದುಡ್ಡಿನ ದೇವತೆ ನಿನಗೆ ಮರುಳಾದಳು ಅಂತಂದರೆ ಇನ್ನು ನಿನ್ನ ಸೌಂದರ್ಯ ಯಾವ ಥರ ಇರಬೇಕು? ಸುಂದರಿಯರು ದುಡ್ಡಿಗೆ ಮರಳಾಗೋದುಂಟು,
ಆದರೆ ಸುಂದರಿಯಾದ ದುಡ್ಡಿನವಳೆ ನಿನಗೆ ಮರಳಾದಳು. ಇನ್ನು ನಿನ್ನ ಮಗ ನೋಡಿದರೆ ಅತಿಶಯ ಸುಂದರ, ಸೌಂದರ್ಯಕ್ಕೆ ಮನ್ಮಥ ಅಂತಂತೀವಿ, ಗಂಡಿನ ಸೌಂದರ್ಯಕ್ಕೆ. ಅವರ ಅಪ್ಪ ನೀನಾಗಿದೆಯಾ. ನಮ್ಮ ಪುರಂದರದಾಸರ ಈ ಪರಿಯ ಸೊಬಗಾವ ದೇವರೊಳು ನಾ ಕಾಣಿನಲ್ಲಿ ಹೇಳ್ತಾರಲ್ಲ, ಹಾಗೆ ವಿಶ್ವಮೋಹನನ ಈ ರೂಪದಲ್ಲಿ ನೋಡಿದ್ರೆ, ಇನ್ನು ನಿನ್ನ ಭೂಮಿಯೋ ವಿಕುಂಠ, ಕೊರತೆ ಇಲ್ಲದೆ ಇರುವಂಥದ್ದು, ಯಾವ ಊನವೂ ಇಲ್ಲದೆ ಇರುವಂಥ ನೆಲೆ ವೈಕುಂಠ. ಹಾಗಿರುವಾಗ ನಿನ್ನನ್ನು ನಾನು ಯಾವ ರೀತಿ ವರ್ಣಿಸಲಿ? ಜೊತೆಗೆ ನೀನು ವಿಶ್ವಮೋಹನ ರಸಸ್ಯ ದೇವತಾ, ಶೃಂಗಾರ ರಸದ ಅಧಿದೇವತೆ ವಿಷ್ಣು ಅಂತ ನಾಟ್ಯಶಾಸ್ತ್ರದಲ್ಲೇ ಬರ್ತದೆ. ಅವರ ಪಾಂಡಿತ್ಯ ನೋಡಿ, ನಾಟ್ಯಶಾಸ್ತ್ರದಲ್ಲಿ ಶೃಂಗಾರ ವಿಷ್ಣು ಅಂತಲೇ ಪ್ರಸಿದ್ಧಿ ಉಂಟು. ಹೀಗಾಗಿ ನಿನ್ನ ರೂಪವನ್ನು ನಾನು ಹೇಗೆ ಹೇಳಲಿ? ಸರ್ವೋತ್ತರೋಸಿ ಸಕಲ ತ್ರಿದಶಾಶ್ರಯೋಸಿ ಜ್ಯೋತಿಷ್ಠಟ ಘಟಿತ ಚಕ್ರ ಪರಿಷ್ಕೃತೋಸಿ ಶೃಂಗಾರ ಶೇವಧಿರಸಿ ದ್ವಿಪಶೈಲ ಮೂಲೆ ಕಲ್ಯಾಣ ರೂಪ ಇತಿ ಕಸ್ತ್ವಯಿ ಚಿತ್ರವಾದ. ನೀನು ಸರ್ವೋತ್ತರ, ಎಲ್ಲಕ್ಕಿಂತ ಮಿಗಿಲಾದವನು, ನಿನ್ನ ಮೇಲೆ ಯಾರೂ ಇಲ್ಲಪ್ಪ. ಸರ್ವೋತ್ತರ, ವಿಶ್ವೋತ್ತರ, ಅನುತ್ತರ ಈ ಶಬ್ದಗಳೆಲ್ಲ ನೋ ಬೆಟರ್ ಥಿಂಗ್ ಬಿಯಾಂಡ್ ಯು ಅನ್ನುವಂಥದ್ದು. ಇನ್ನು ಸಕಲ ತ್ರಿದಶಾಶ್ರಯ, ನೀನು ಎಲ್ಲ ದೇವತೆಗಳಿಗೂ ಆಶ್ರಯವಾಗಿದ್ದೀಯ. ಇನ್ನು ಜ್ಯೋತಿಷ್ಠಟ ಘಟಿತ ಚಕ್ರ ಪರಿಷ್ಕೃತೋಸಿ, ನಿನ್ನ ಸುತ್ತಲೂ ಪ್ರಭಾವಲಯ ತರಂಗವಾಗಿ ಚಕ್ರವಾಗಿ ಇದೆ. ಮತ್ತು ನೀನು ಶೃಂಗಾರದ ಶೇವಧಿ ನಿಧಿಯಾಗಿದ್ದೀಯ, ಶೃಂಗಾರದ ನಿಧಿ. ಹೀಗಿರುವಾಗ ನಿನ್ನನ್ನು ಕಲ್ಯಾಣ ರೂಪ ಅಂತ ಕರೆಯದೆ ಇನ್ನು ಏನಂತ ಕರೆಯೋಣ ಅಂತ ಹೇಳಿಬಿಟ್ಟು ಇಲ್ಲಿ ಶ್ಲೇಷ, ಆದ್ಯಂತವಾಗಿ ಶ್ಲೇಷ ಇದೆ. ನೀನು ಮೇರು ಪರ್ವತ, ಬಂಗಾರದ ಬೆಟ್ಟ ಅಂತ. ಕಲ್ಯಾಣ ಅನ್ನೋದಕ್ಕೆ ಸ್ವರ್ಗದ, ಕರಗದ, ಬಂಗಾರ ಅಂತ ಕೂಡ ಕೋಶಗಳಲ್ಲಿ ಅರ್ಥ ಉಂಟು. ಕಲ್ಯಾಣ ಅನ್ನೋದಕ್ಕೆ ಬಂಗಾರ ಅನ್ನೋದು ಅಮರಕೋಶದಲ್ಲಿ ಇಲ್ಲದ ಅರ್ಥ. ಈ ಮೇರು ಪರ್ವತವೇ ನೀನು ಅಂತ ಅನ್ನೋದನ್ನು, ಮೇರು ಪರ್ವತಕ್ಕೆ ಸೊರಗುವಿಕೆ ಇಲ್ಲ, ಕರಗುವುದಿಲ್ಲ. ಅದು ಸರ್ವೋತ್ತರ ಅಂದರೆ ಎಲ್ಲಕ್ಕಿಂತ ಎತ್ತರವಾದದ್ದು. ಮತ್ತು ಮೇರು ಪರ್ವತದ ಮೇಲೆಯೇ ಅಮರಾವತಿ ಇದೆ, ಹಾಗಾಗಿ ದೇವತೆಗಳಿಗೆ ಆಶ್ರಯ. ಮತ್ತು ಮೇರು ಪರ್ವತವನ್ನು ಸುತ್ತುವರೆದೇ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹ ನಿಹಾರಿಕೆಗಳು ಇವೆ. ಹಾಗಾಗಿ ಜ್ಯೋತಿಷ್ಠಟ ವಲಯ ಚಕ್ರ ಪರಿಷ್ಕೃತನಾಗಿದ್ದೀಯಾ ಅಂತ. ಮತ್ತು ಶೃಂಗಗಳು ಅನೇಕ ಇರ್ತಕ್ಕಂಥದ್ದು ಶೃಂಗಾರ. ನೀನು ಶಿಖರಗಳ ಅನೇಕಕ್ಕೆ ನೆಲೆಯಾಗಿದ್ದೀಯಾ. ಹಾಗಾಗಿ ನೀನು ಕಲ್ಯಾಣ ರೂಪ, ಬಂಗಾರದ ರೂಪ ಅಂತ ಅನ್ನೋದ್ರೊಳಗೆ ಅತಿಶಯ ಏನಿದೆ ಅಂತ ಆ ಶ್ಲೇಷವನ್ನು ಮಾಡ್ತಾರೆ. ಆಮೇಲೆ ನೋಡಿ ಮತ್ತೊಂದು, ಆ ಸೌಂದರ್ಯಕ್ಕೆ ಕಣ್ಣು ಹೇಗೆ ಸ್ಪಂದಿಸುತ್ತದೆ ಅಂತ. ಅಂಗಾನಿತೆ ನಿಖಿಲ ಲೋಕ ವಿಲೋಚನಾನಾಂ ಸಂಭಾವನೀಯ ಗುಣ ಸಂಸರಣಾನಿ ಸತ್ಯಂ ಯೇಷ್ವೇಕಮಪ್ಯನ ಪುರಾಧಿಗತಂ ಸ್ಮರಂತಿ ವಂಚಂತಿ ನಾಣ್ಯದಪಿ ಲಬ್ಧುಂ ಅದೋ ವಿಹಾಯ. ನಿನ್ನ ಸೌಂದರ್ಯ ಅನ್ನುವುದು ಇಂಥದ್ದಿದೆ, ಜನರ ಕಣ್ಣುಗಳಿಗೆ ಮಹಾಮಾರ್ಗ, ಅದು ಮುಕ್ತಿ ಮಾರ್ಗಗಳಾಗಿವೆ. ಒಂದೊಂದನ್ನು ನೋಡಿದಾಗಲೂ ಅದು ಬಿಟ್ಟು ಬೇರೆದು ಯಾವುದು ಕಾಣೋದಿಲ್ಲ, ಅಲ್ಲಿಯೇ ಹೊರಟೋಗ್ಬಿಡುತ್ತೆ ಮನಸ್ಸು. ಅದು ಬಿಟ್ಟು ಮತ್ತೆ ಇನ್ಯಾವುದಕ್ಕೂ ಹೋಗೋದಿಲ್ಲ ಅಂತ. ಸಂಸರಣ ಅನ್ನೋದಕ್ಕೆ ಹೈವೇ ಅಂತ ಅರ್ಥ ಇದೆ ಸಂಸ್ಕೃತದಲ್ಲಿ. ಅಂದರೆ ಇನ್ನೊಂದು ಅರ್ಥ ಈ ಸಂಸಾರದ ನಡವಳಿಕೆ ಅಂತ. ಸಂಸರಣ ಅಂತಂದರೆ ಸಮ್ಯಕ್ ಸರಿಯತೆ, ಸಮ್ಯಕ್ ಸರತಿ, ಸಮ್ಯಕ್ ಸರಣಂ, ಸಂಸರಣಂ ಅಂತ. ನಿನ್ನ ಒಂದೊಂದು ಅಂಗದ ಸೌಂದರ್ಯವು ಜನರ ಕಣ್ಣುಗಳನ್ನು ಹಾಗೆ ಉಳಿಸ್ಕೊಂಡು ಬಿಡುತ್ತವೆ. ಕಣ್ಣು ನೋಡಿದವ್ರು ಕಣ್ಣೇ ನೋಡಿದ್ರು, ಕೈ ನೋಡಿದವ್ರು ಕೈ ನೋಡಿದ್ರು, ಬೇರೆದನ್ನು ನೋಡೋಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಕಣ್ಣುಗಳನ್ನು ವಾಹನಗಳು ನಿರಂತರವಾಗಿ ಓಡಾಡುವ ನೆವರ್ ಎಂಡಿಂಗ್ ಹೈವೇ. ಇನ್ನೊಂದು ಅವರ ಸಂಸಾರ, ಅವರ ಭವಬಂಧ ಎಲ್ಲ ಅಲ್ಲಿಯೇ ಕರಗೋಗ್ಬಿಡುತ್ತೆ ಅಂತ. ಹೀಗಾಗಿ ಇನ್ನು ಎಲ್ಲಿಯೂ ಅವರ ಮನಸ್ಸು ಬೇರೆ ಕಡೆಗೆ ಹೋಗುವಂಥದ್ದಲ್ಲ, ಆ ರೀತಿಯಾಗಿ ನೆಲೆಯಾಗುವಂಥದ್ದು ಅಂತ ಹೇಳ್ತಾರೆ. ಮೋಹಂ ಜಗತ್ರಯ ಭುವಾಂ ಅಪನೇತು ಮೇತತ್ ಆದಾಯ ರೂಪಮಖಿಲೇಶ್ವರ ದೇಹ ಭಾಜಾಂ ನಿಸ್ಸೀಮ ಕಾಂತಿರಸ ನೀರಧಿನಾ ಮುನೈವ ಮೋಹಂ ವಿವರ್ಧಯಸಿ ಮುಗ್ಧ ವಿಲೋಚನಾನಾಂ. ಇದು ವಿಸಂಗತಿ ಎನ್ನುವಂಥ ಒಂದು ಅಲಂಕಾರಕ್ಕೆ ಉದಾಹರಣೆಯಾಗಿದೆ. ಏನಂದರೆ, ನೀನು ಮೋಹ ನಿವಾರಣೆ ಮಾಡೋದಕ್ಕೇ ಈ ಹಸ್ತಿಶೈಲದಲ್ಲಿ ವರದರಾಜಸ್ವಾಮಿಯಾಗಿ ನೆಲೆಗೊಂಡವನು. ಆದರೆ ನಿನ್ನನ್ನು ನೋಡುವವರಿಗೆ ನಿನ್ನಲ್ಲಿ ಮೋಹ ಬಂದುಬಿಡುತ್ತಲ್ಲ, ಹೀಗೆ ಮಾಡುವಾಗ ನಿನ್ನ ಉದ್ದೇಶವೇ ಭಂಗವಾಗಲಿಲ್ವಾ ಅಂತ, ಈ ರೂಪದಲ್ಲಿಯೇ ನೆಲೆಯಾಗಿಬಿಡುತ್ತದಲ್ಲ ಅಂತ ಹೇಳ್ತಾರೆ. ಮುಚ್ಛೇದ ಮೇಕ ವಿಷಯಾತ್ ಕಥಯಂತಿ ಬೋಧಾತ್ ಮೋಹಸ್ಯ ಯೇ ಖಲು ಕಥಂ ನ ವದಾಸ್ತೆ ಲಾವಣ್ಯಮೀಶ ತವಯನ್ ನಯನೈರ್ನಿಪೀಯ ತತ್ರೈವ ಮೋಹಮಧಿಕಂ ದದತೆ ತರುಣ್ಯ. ಮೋಹ ಅಂದರೆ ಮಂಕುತನ, ಅದು ಜ್ಞಾನದಿಂದ ನಾಶ ಆಗುತ್ತದೆ ಅಂತ ಹೇಳ್ತಾರೆ. ಇದಷ್ಟು ಸುಳ್ಳೇ ಆಯಿತು. ಯಾಕೆಂದರೆ ನಿನ್ನನ್ನು ನೋಡಿದವರು ಅದರೊಳಗೆ ಮಗ್ನರಾಗ್ತಾರಲ್ಲ. ಮೋಹ ನಿವಾರಣೆ ಮಾಡುವಂಥ ವಸ್ತು ಬಂದ ಮೇಲೂ ಮೋಹ ನಿವಾರಣೆ ಆಗಬಾರ್ದು, ಮತ್ತು ಅಲ್ಲಿಯೇ ಬಂದುಬಿಡುತ್ತದಲ್ಲ, ಅದನ್ನು ಏನು ಮಾಡೋಣ ಅಂತ.
ನೋಡಿ, ವೇದಾಂತ ದೇಶಿಕರ ಬಗೆಗಿನ ಇವರ ಭಕ್ತಿ ಗೌರವ ವರದರಾಜಸ್ತವವನ್ನು ಬರೆಸುವಂತೆ ಮಾಡಿದೆ. ವೇದಾಂತ ದೇಶಿಕರಿಗೂ ಕೂಡ ತುಂಬ ಈ ವರದರಾಜಸ್ವಾಮಿ ಭಕ್ತಿ. ಯಾಕೆಂದರೆ ಅವರಿದ್ದದ್ದು ಕಾಂಚೀಪುರದಲ್ಲೇ. ಅಸ್ತಿಮೇ ಹಸ್ತಿಶೈಲಾಗ್ರೆ ವಸ್ತು ಪೈತಾಮಹಂ ಧನಂ ಅಂತಾರೆ. ನಾಸ್ತಿ ಪಿತ್ರಾರ್ಜಿತಂ ಕಿಂಚಿನ್ ನಮಯಾ ಕಿಂಚಿತ್ ಅರ್ಜಿತಂ. ನಾನು ಸಂಪಾದಿಸಿದ್ದೇನೂ ಇಲ್ಲ, ನಮ್ಮಪ್ಪ ಸಂಪಾದಿಸಿದ್ದು ಏನೂ ಇಲ್ಲ. ಅರೆ, ನಮ್ಮ ತಾತ ಪಿತಾಮಹ ಬ್ರಹ್ಮ ಸಂಪಾದಿಸಿದ್ದಿದೆ. ಬ್ರಹ್ಮ ತಪಸ್ಸು ಮಾಡಿ ವರದರಾಜನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಅಂತ ವಿಷ್ಣು ಕಂಚಿಯಲ್ಲಿ ವರದರಾಜಸ್ವಾಮಿಯ ವಿಗ್ರಹ. ಹಾಗಾಗಿ ಇಂಥ ನೀನು ತಪೋಮೂರ್ತಿಯಾದವನು ಹೀಗೆ ಮೋಹಮೂರ್ತಿಯಾಗಿಬಿಟ್ಟಿದೆಯಲ್ಲ ಅಂತ ಹೇಳ್ಬಿಟ್ಟಂತೆ. ಶುಭ್ರಾಂ ಶುಭಕ್ತ್ರ ಶುಭಗೋಚರ ಲಾಭ ತೋಷಾತ್ ಸಂಪ್ರಸ್ಥಿತೋ ಮೃಗದಶಾಂ ನಯನಾಂಬೂಜೌಘ ತ್ವದ್ಭಾ ಸರಿತ್ಯಥ ನಿಪತ್ಯ ಬಿಭರ್ತಿ ಮೋಹಂ ಪ್ರಾಯಃಫಲಂತಿ ವಿಫಲಂತಿ ಚ ದೈವ ಚಿಂತಾ. ನಿನ್ನ ಸೌಂದರ್ಯ ಪ್ರವಾಹದಲ್ಲಿ ಸಿಕ್ಕಾಕೊಂಡು ಬಿಟ್ಟಂಥ ನಮ್ಮ ಕಣ್ಣುಗಳು ಅಲ್ಲಿಯೇ ಎದ್ದು ಅಲ್ಲಿಯೇ ಬಿದ್ದು ಅಲ್ಲಿಯೇ ಹೊರಳಾಡಿಕೊಂಡು ಅಲ್ಲಿಯೇ ಇವೆ. ಎಂದೋ ದಡ ಸೇರುತ್ತವೆ ಅನ್ನುವಂಥ ಭಾವ ಇರಬೇಕಷ್ಟೇ. ಎಂದು ಸೇರುತ್ತವೋ ನಮಗೆ ಗೊತ್ತಿಲ್ಲ. ಶುಭ ಶಕುನ ನಿನ್ನ ನೋಡೋದು ಅಂತ ಬಂದಿದ್ದಾಯಿತು. ಆ ಶಕುನದಲ್ಲಿಯೇ ಸುತ್ತಾಕೊಂಡು ಅಲ್ಲಿಯೇ ಒದ್ದಾಡುವಂಥದ್ದು ಹಾಗಾಗಿಬಿಟ್ಟಿದೆ ಅಂತ ಅನಿಸುತ್ತೆ ಅಂತನ್ನುವ ಮಾತನ್ನು ಅವರು ಹೇಳ್ತಾರೆ. ಆಮೇಲೆ ನಿನಗೆ ಲಕ್ಷ್ಮಿಗಿಂತಲೂ ನಿನ್ನ ಲಾವಣ್ಯ ಲಕ್ಷ್ಮಿಯ ಬಗ್ಗೆ ತುಂಬ ಅಭಿಮಾನ ಇದೆ ಅಂತಾರೆ. ನಿನ್ನ ಸೌಂದರ್ಯವನ್ನು ನೀನು ಮೈಪೂರ ಹೊತ್ತಿದೆಯಲ್ಲ. ಲಾವಣ್ಯ ಸಾಗರ ಭುವಿ ಪ್ರಣಯಾದ್ ವಿಶೇಷ ಪ್ರಣಯಂ ವಿಶೇಷಾತ್ ದುಗ್ಧಾಂಬುರಾಶಿ ದುಹಿತು ತವ ತರ್ಕಯಾಮಿ ಯತ್ತಾಂ ಬಿಭರ್ಷಿ ವಪುಷಾ ನಿಖಿಲೇನ ಲಕ್ಷ್ಮೀಂ ಅನ್ಯಾಂತು ಕೇವಲ ಮಧೋಕ್ಷಜ ವಕ್ಷಸೈವ. ಹಾಗಲ್ಲದೆ ಇದ್ದರೆ ಲಾವಣ್ಯ ಲಕ್ಷ್ಮಿಯನ್ನು ಮೈಯೆಲ್ಲ ತುಂಬಿಕೊಂಡಿದೆಯಾ, ಬರೀ ಲಕ್ಷ್ಮಿಯನ್ನು ಎದೆಯಲ್ಲಿ ಮಾತ್ರ ಹೊತ್ತಿದೆಯಾ, ಅದರಿಂದಲೇ ಗೊತ್ತಾಗುತ್ತೆ ನಿನಗೆ ನಿನ್ನ ಸೌಂದರ್ಯದ ಬಗ್ಗೆ ಅಭಿಮಾನ ಅಂತ. ಇಲ್ಲೆಲ್ಲ ನೋಡಿ ಸ್ವಾರಸ್ಯ ಏನಂದರೆ, ಸಗುಣ ಸಾಕಾರ ಉಪಾಸನೆ ಕೀಳಲ್ಲ, ವಿಗ್ರಹಾರಾಧನೆ ದೋಷವಲ್ಲ, ಅದು ಮಹಾಗುಣವಾದದ್ದು. ಭಗವದ್ ದಿವ್ಯ ಮಂಗಳ ರೂಪವನ್ನು ಧ್ಯಾನ ಮಾಡುವ ಮೂಲಕವಾಗಿ ನಮ್ಮ ಇಂದ್ರಿಯ ಚಾಪಲ್ಯಗಳು ಹೋಗುತ್ತವೆ, ನಮ್ಮ ಇಹ ಪರ ಎರಡೂ ಕೂಡ ಸಿದ್ಧವಾಗುತ್ತವೆ ಅನ್ನುವುದು ತಾತ್ಪರ್ಯ. ಆ ಕಾರಣದಿಂದ ವಿಗ್ರಹಾರಾಧನೆಯನ್ನು ಸರ್ವೋತ್ಕೃಷ್ಟದ ಮಟ್ಟಕ್ಕೆ ಏರಿಸುವುದಕ್ಕೆ ಇಂಥ ಸ್ತೋತ್ರಗಳು ಹೊರಟಿವೆ. ನಾಳೆ ಇಡೀ ಸ್ತೋತ್ರದ ವಿವರಗಳನ್ನು ನೋಡೋಣ. ನಮಸ್ಕಾರ.